ಇದ್ದಾರೆ ಅಂತ ಹೇಳಿ ಭಾವಿಸ್ತೀನಿ. ಕವಿತಾ ಮೇಡಮ್ ಶುರು ಮಾಡೋಣ ಅಲ್ವಾ? ಖಂಡಿತವಾಗಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಜಿಜ್ಞಾಸ ಬಳಗದವರು ನಾವೆಲ್ಲರೂ ಸೇರ್ಕೊಂಡು ಪ್ರತಿ ತಿಂಗಳ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತೀವಿ. ಯಾವುದೇ ಒಂದು ವಿಚಾರದ ಬಗ್ಗೆ ನಾವು ಓದಿರುವಂತಹ ಕವಿಗಳಾಗಿರ್ಬೋದು, ಲೇಖಕರಾಗಿರ್ಬೋದು, ಇವರೆಲ್ಲರ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ನಮ್ಮೆಲ್ಲರಲ್ಲೂ ಇದೆ. ಹಾಗಾಗಿ ಬಳಗ ಆದಷ್ಟು ದೊಡ್ಡದಾಗ್ತಾ ಇದೆ ಅನ್ನುವಂಥದ್ದೇ ಖುಷಿಯ ವಿಚಾರ. ಹೀಗಾಗಿ ಒಂದು ಸಣ್ಣ ಕಗ್ಗದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಆರಂಭ ಮಾಡೋದಕ್ಕೆ ಇಷ್ಟಪಡ್ತೀನಿ. ಭ್ರಾಂತಿಯು ಸಂಪೂರ್ಣ ಸುಖದಾಶ ಬಾಹ್ಯದಲ್ಲಿ ಶಾಂತ ಲೋಕದ ಸೌಖ್ಯ ಖಂಡ ಖಂಡವದು ಸ್ವಾಂತ ಕೃಷಿಯಂ ಬ್ರಹ್ಮ ವೀಕ್ಷೆ ಲಭಿಸಿದೊಡೆ ಏಕಾಂತ ಪೂರ್ಣಾನಂದ ಮಂಕುತಿಮ. ಅಂದ್ರೆ ನಾವು ಈ ಪ್ರಪಂಚದಲ್ಲೇನೆ ಎಲ್ಲ ಸುಖ ಸಿಕ್ಬಿಡತ್ತೆ ಅನ್ನುವಂತಹ ತಪ್ಪು ಗ್ರಹಿಕೆ, ಭ್ರಾಂತಿಯಲ್ಲಿರ್ತೀವಿ. ಈ ಲೋಕದ ಸುಖ ಅನ್ನುವಂಥದ್ದು ಕೊನೆಗೊಳ್ಳುತ್ತೆ. ಹಾಗಾಗಿ ಏಕಾಂತದಿಂದ ನಮ್ಮ ಸ್ವಂತ ಪ್ರಯತ್ನದಿಂದ ಬ್ರಹ್ಮನ ದರ್ಶನವನ್ನ ಪಡೆಯೋದಕ್ಕೆ ಸಾಧ್ಯ ಆದ್ರೆ ಅದು ಆನಂದ ಕೊಡುತ್ತೆ ಅಂತ. ಅಂಥದೇ ಒಂದು ಆನಂದ ನಮಗೆ ಪ್ರತಿ ಸಲ ಪ್ರತಿ ತಿಂಗಳ ಉಪನ್ಯಾಸ ಮುಗಿದ ಮೇಲೆ ಖಂಡಿತವಾಗ್ಲೂ ಅನ್ಸುತ್ತೆ, ಅರೆ ಇಷ್ಟು ಚೆನ್ನಾಗಿರುವಂತಹ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಂದು ಬಳಗದಲ್ಲಿ ಸೇರಿದ್ವಲ್ಲ ಅಂತ. ಇವತ್ತು ಕೂಡ ಅಂಥದೇ ಒಂದು ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಹಾಗಾಗಿ ಜಿಜ್ಞಾಸ ಬಳಗದ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತು ನಮ್ ಜೊತೆಗೆ ಮಾತಾಡೋಕೆ ಬಂದಿರುವಂತಹ ನಿವೇದಿತಾ ಹಾವನೂರ್ ಮೇಡಮ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮುಂಬೈ ವಿಭಾಗದ ಕನ್ನಡ ವಿಭಾಗದ ಅಷ್ಟು ಬಳಗದ ಎಲ್ಲ ಸದಸ್ಯರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಕಾರ್ಯಕ್ರಮವನ್ನ ಆರಂಭಿಸ್ತಾ ಮೊದಲಿಗೆ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಬೇಕು ಅಂತ ಹೇಳಿ ಉಪಾಧ್ಯಾಯ ಸರ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೆ ನಮಸ್ಕಾರ. ಜಿಜ್ಞಾಸ ಬಳಗ ಹಾಗೂ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ತಿಂಗಳ ಉಪನ್ಯಾಸ ಮಾಲಿಕೆ ಒಂದು ಸಾಹಿತ್ಯ ಸಂವಾದ ಅಂತ ಇಟ್ಕೊಳ್ಳೋಣ. ಇವತ್ತಿನ ಈ ಒಂದು ಸಂಜೆಯ ಕಾರ್ಯಕ್ರಮ ಡಾಕ್ಟರ್ ಶ್ರೀನಿವಾಸ ಹಾವನೂರ್ ಸಂಸ್ಮರಣೆ ಸಂವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಪುತ್ರಿ ನಿವೇದಿತಾ ಹಾವನೂರ್ ಮೇಡಮ್ ಅವರು ಬಂದಿರುವುದು ನಮಗೆಲ್ಲ ವಿಶೇಷವಾದ ಖುಷಿಯನ್ನು ಕೊಟ್ಟಿದೆ. ಅವರನ್ನ ಜಂಟಿ ಸಂಸ್ಥೆಗಳ ಪರವಾಗಿ ಮೊದಲನೇದಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಮುಂಬೈ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಕನ್ನಡ ವಿಭಾಗ ಇತರ ವಿಭಾಗಗಳಿಗೆ ಸರಿದರೆಯಾಗಿ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ಕಾರಣೀಕರ್ತರಲ್ಲಿ ಒಬ್ಬರು ಅಂತ ಹೇಳಿದ್ರೆ ಪ್ರೊಫೆಸರ್ ಹಾವನೂರು. ಕನ್ನಡ ವಿಭಾಗವನ್ನ 5 ವರ್ಷಗಳ ಕಾಲ ಅಹರ್ನಿಶಿ ಕಟ್ಟಿ ಬೆಳೆಸಿದಂತಹ ಒಂದು ಕೀರ್ತಿ ಅವರಿಗೆ ಸಲ್ಲತ್ತೆ. ಕನ್ನಡ, ಕನ್ನಡಿಗ, ಕರ್ನಾಟಕ ಈ 3 ತತ್ವಗಳಿಗೆ ಬದ್ಧರಾಗಿ ಕಟಿಬದ್ಧರಾಗಿ ಅನೇಕ ದಶಕಗಳ ಕಾಲ ಕನ್ನಡವನ್ನ ಬಲವರ್ಧನೆಗೊಳಿಸಿದಂತಹ ಮೇರು ಸಂಶೋಧಕ, ಮೇರು ಪ್ರತಿಭೆ, ತನ್ನ ಶುದ್ಧ ಮನಶುದ್ಧ ಭಾವಶುದ್ಧವಾಗಿ ಕನ್ನಡ ಕಟ್ಟುವ ಕೆಲಸವನ್ನು ಅವರು ಮಾಡ್ತಾ ಬಂದರು. ಕನ್ನಡ ಸಂಶೋಧನಾ ಲೋಕದ ಮೇರು ಪ್ರತಿಭೆ ಅಂತ ನಾವು ಅವರನ್ನ ತರಗತಿಯಲ್ಲಿ ಹೇಳ್ತಾ ಬಂದಿದ್ದೇವೆ. ನಾವು ಅಭಿಮಾನ ಪಡಬೇಕು. ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಲುಪ್ತವಾಗಿ ಹೋದಂತಹ ಅನೇಕ ಸಂಗತಿಗಳನ್ನ ಲೋಕಮುಖಕ್ಕೆ ಪರಿಚಯಿಸಿದಂತಹ ಹಿರಿಮೆ ಪ್ರೊಫೆಸರ್ ಹಾವನೂರ್ ಅವರಿಗೆ ಸಲ್ಲತ್ತೆ. 31 ವರ್ಷಗಳ ಕಾಲ TIFR ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಸಂಸ್ಥೆಯಲ್ಲಿ ಗ್ರಂಥಪಾಲಕರಾಗಿ ಅದನ್ನೇ ಒಂದು ರೀತಿಯಲ್ಲಿ ಆಧಾರವಾಗಿ ಇಟ್ಟುಕೊಂಡು ಕನ್ನಡ ಸಂಶೋಧನೆಗೆ ಹೊಸ ಮೆರಗನ್ನ ನೀಡಿದಂತಹ 2 ವರ್ಷ ಮಂಗಳೂರಿನಲ್ಲಿ ಕನ್ನಡ ವಿಭಾಗವನ್ನ ಸಂಶೋಧನಾ ವಿಭಾಗವಾಗಿ ಮಾರ್ಪಡಿಸಿದಂತಹ ಆ ಬಳಿಕ ಮುಂಬೈ, ಆ ಬಳಿಕ ಪುಣೆ, ಮತ್ತೆ ಬೆಂಗಳೂರು ಲೋಕ ಸಂಚಾರಿಯಾಗಿ ಅವರು ಮಾಡಿರುವಂತಹ ಕನ್ನಡದ ಕೆಲಸ ಏನಿದೆ ಅದು ಬಹಳ ದೊಡ್ಡದು ಅಂತ ನಮಗೆಲ್ಲ ಗೊತ್ತೇ ಇದೆ. ಅವರ 3 ಮುಖ್ಯ, ನಾನು ಹೆಚ್ಚು ಮಾತನಾಡುವುದಿಲ್ಲ, ಅವರ ಪರಿಚಯವನ್ನ ಆಮೇಲೆ ಮಾಡಿಕೊಡ್ಲಿಕ್ಕಿದ್ದಾರೆ. ಅವರ 3 ಮುಖ್ಯ ಸಾಧನೆಗಳನ್ನ ಇವತ್ತು ನಾನು ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಳಬೇಕು. ಒಂದು ಹೊಸಗನ್ನಡದ ಅರುಣೋದಯ. ಇದೊಂದು ಆಚಾರ್ಯ ಕೃತಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. 565 ಪುಟಗಳ
ಕನ್ನಡದ ಮಹಾಬೆಳಗಿನ ಕಥನ ಅಂತ ಹೇಳಿ ಹಾಮ ನಾಯಕರು ಇದನ್ನ ಕೊಂಡಾಡ್ತಾರೆ. ಅಂತಹ ಮಹತ್ವದ ಅಪೂರ್ವ ಶ್ರೇಷ್ಠ ಆಖರ ಗ್ರಂಥವನ್ನ ರಚನೆ ಮಾಡಿದಂತಹ ಒಂದು ಕೀರ್ತಿ ಅದು ತ್ರಿಕಾಲ ಆಯುವಿನ ಕೃತಿ ಅನ್ನುವಂಥ ಅಂತಹ ಒಂದು ಕೃತಿಯನ್ನ ರಚನೆ ಮಾಡಿದಂತಹ ಒಂದು ಕೀರ್ತಿ ಪ್ರೊಫೆಸರ್ ಹಾವನೂರ್ ಅವರಿಗೆ ಸಲ್ಲತ್ತೆ. ಎರಡನೇದಾಗಿ ಕ್ರೈಸ್ತ ಮಿಷನರಿಗಳು ಅವರ ಸಿದ್ಧಿ ಸಾಧನೆಯನ್ನ ಜಾಗತಿಕ ನೆಲೆಗೆ ಪರಿಚಯಿಸಿದ್ದು. ಮೂರನೇದಾಗಿ ದಾಸ ಸಾಹಿತ್ಯ ಅವುಗಳ ಕುರಿತಾದಂತಹ ಶೋಧ. ಮೊತ್ತ ಮೊದಲ ಬಾರಿಗೆ ನಾವು ಅಭಿಮಾನ ಪಡಬೇಕು, ಹೆಮ್ಮೆಯಿಂದ ಹೇಳಬೇಕು, ಮೊತ್ತ ಮೊದಲ ಬಾರಿಗೆ ಕಂಪ್ಯೂಟರ್ನ ಸಂಶೋಧನೆಗೆ ಬಳಕೆ ಮಾಡಿ ಆ ಮುಖಾಂತರವಾಗಿ ಹೊಸ ಬಗೆಯ ನೂತನ ಆಯಾಮವನ್ನು ತೆರೆದು ತೋರಿಸಿದಂತಹ ಕನ್ನಡ ಸಂಶೋಧನೆಗೆ ಪಥ ನಿರ್ದೇಶನ ಮಾಡಿದಂತಹ ಒಂದು ಕೀರ್ತಿ ಸಹ ಪ್ರೊಫೆಸರ್ ಹಾವನೂರ್ ಅವರಿಗೆ ಸಲ್ಲತ್ತೆ. ಹೀಗಾಗಿ ನೋಡಿ, 2 ದಶಕಗಳ ಕಾಲ ನಿಕಟ ಸಂಪರ್ಕ ನನಗೆ ಹಾವನೂರೊಂದಿಗೆ ಬಂದಿತ್ತು. ಕಾಲ ಕಾಲಕ್ಕೆ ಅವರು ಮಾರ್ಗದರ್ಶನವನ್ನ ನಾನು ಪಡೆದಿದ್ದೇನೆ. ನಿರಂತರವಾಗಿ ತಾವು ಓದುವ ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ರು, ನಮ್ಮನ್ನು ಸಹ ಓದಿಗೆ ಹಚ್ಚುತ್ತಾ ಇದ್ರು. ಅವರ ಗರಡಿಯಲ್ಲಿ ಪಳಗಿದಂತಹ ಅನೇಕ ಲೇಖಕರು ಇವತ್ತು ಸಂಶೋಧಕರಾಗಿ ಬೆಳೆದಿದ್ದಾರೆ. ನೀವು ಅಭಿಮಾನ ಪಡಬೇಕು. ಕನ್ನಡ ಸಾಹಿತ್ಯ ಚರಿತ್ರೆ 2 ಮಹಾನ್ ಕೃತಿಗಳು ಅದು ಮಹಾರಾಷ್ಟ್ರದಲ್ಲಿ ಹುಟ್ಟಿದವು. ಒಂದು ರಂಶ್ರೀ ಮುಗಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ, ಅದು ಪುಣೆ ವಿಶ್ವವಿದ್ಯಾಲಯದ ಡಿ.ಲಿಟ್ ಪದವಿಯನ್ನು ಪಡೆದಂತಹ ರಂಶ್ರೀ ಮುಗಳಿ ಅವರು ಆ ಪರಂಪರೆಯನ್ನು ಮುಂದುವರಿಸಿ ತನ್ನ ಶಿಷ್ಯನ ಮುಖಾಂತರವಾಗಿ ಹೊಸಗನ್ನಡದ ಅರುಣೋದಯ ಬರುವ ಹಾಗೆ ಇವತ್ತಿಗೂ ಪುಣೆ ವಿಶ್ವವಿದ್ಯಾಲಯಕ್ಕೆ ಹೋದ್ರೆ ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಮಹಾಪ್ರಬಂಧ ಇದೆ. ನನಗೆ ನೋಡಿದಾಗೆ ಎಲ್ಲ ರೋಮಾಂಚನ ಆಗ್ತದೆ. ಹಸ್ತಪ್ರತಿ ಆವಾಗ ಟೈಪಿಂಗ್ ಮಷಿನ್ ಇರಲಿಲ್ಲ, ಕೈಯಲ್ಲೇ ಬರೆದಂತಹ ಮಹಾಪ್ರಬಂಧ. ಆಶ್ಚರ್ಯ ಅಂತ ಹೇಳಿದ್ರೆ ಅದನ್ನ ಬರೆದವರಲ್ಲಿ ಒಬ್ರು ನಮ್ಮ ಹಿರಿಯ ವಿಜ್ಞಾನಿ ಸಾಹಿತಿ ನಿಂಜೂರು. ಹಸ್ತಪ್ರತಿ ಯಾರು ಮಾಡಬಹುದೇನೋ. ಇನ್ನೊಂದು ನಮ್ಮ ಬಹಳ ಸುಂದರವಾದಂತಹ ಹಸ್ತಾಕ್ಷರವಾಗಿದ್ದಂತಹ ಕೃಷ್ಣ ಕೊಲ್ಲಾರ ಕುಲಕರ್ಣಿ. ಮತ್ತೊಂದು ಹ್ಯಾಂಡ್ ರೈಟಿಂಗ್ ನನಗೆ ಯಾರಂತ ಗೊತ್ತಾಗ್ಲಿಲ್ಲ. ಮೂವರ್ ಹ್ಯಾಂಡ್ ರೈಟಿಂಗ್ ನಾನು ನೋಡಿದೆ. ಬಹಳ ಮುದ್ದಾದಂತಹ ಬಹಳ ಸುಂದರವಾದಂತಹ ಹಸ್ತಪ್ರತಿಯನ್ನು ಇವತ್ತು ಪುಣೆ ವಿಶ್ವವಿದ್ಯಾಲಯ ನೋಡ್ಲಿಕ್ಕೆ ಸಿಗುವಂತಹ ಒಂದು ಶ್ರೇಷ್ಠ ಆಖರ ಗ್ರಂಥವನ್ನ ಕೊಟ್ಟಂತಹ ಹಾವನೂರ್ ಅವ್ರನ್ನ ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸಿದಂತಹ ವ್ಯಕ್ತಿ. 5 ಬಾರಿ ವಿದೇಶ ಪ್ರವಾಸ ಮಾಡಿ ಜಗತ್ತಿನ ಮೂಲೆಯಲ್ಲಿರುವಂತಹ ಆಕರಗಳನ್ನ ದಾಖಲಿಸಿ ಕೆಲವು ಅಪಪ್ರತೆಗಳನ್ನ ಮುರಿದು ಹಾಕಿ 19ನೇ ಶತಮಾನ ಕನ್ನಡ ಸಾಹಿತ್ಯದ ಒಂದು ಕತ್ತಲಿನ ಭಾಗ ಅಂತ ಹೇಳಿದ್ರು ಕೆಲವು ವಿದ್ವಾಂಸರು. ಆದ್ರೆ ಅವ್ರನ್ನ ಇಲ್ಲ 1500 ಪುಸ್ತಕಗಳನ್ನ ಬೆಳಕಿಗೆ ತಂದು ದೊಡ್ಡ ಪ್ರಮಾಣದಲ್ಲಿ ಲೇಖಕರು, 100 ಉತ್ತರ ಕರ್ನಾಟಕದ ಅಲಕ್ಷಿತ ಉಪೇಕ್ಷೆಗೆ ಒಳಗಾದಂತಹ 100 ಲೇಖಕರನ್ನ ಲೋಕ ಸಮ್ಮುಖಗೊಳಿಸಿ ಅವರ ಪ್ರತಿಭೆಯನ್ನ ಮಾಡಿ 19ನೇ ಶತಮಾನ ಹೊಸಗನ್ನಡದ ಅರುಣೋದಯ ಕಾಲಘಟ್ಟ ಅಂತ ಹೇಳಿ, ಅದು 20ನೇ ಶತಮಾನ ಸುವರ್ಣಯುಗ ಆಗುವುದಕ್ಕೆ ಬೇಕಾದಂತಹ ಒಂದು ಸಾಮು ಮಾಡುವುದು ಅಂತ ಹೇಳ್ತಾರಲ್ಲ, ಒಂದು ರೀತಿಯಲ್ಲಿ ವಸತಿಗೆ ಜೀಕುವುದಕ್ಕೆ ತಯಾರಿ ಮಾಡ್ತಾ ಇದ್ದಂತಹ ಕಾಲಘಟ್ಟ ಅಂತ ಹೇಳಿ ನಮ್ಮ ದೃಷ್ಟಿಯನ್ನು ತಿದ್ದಿದಂತಹ ಪುಣ್ಯಾತ್ಮ ಪ್ರೊಫೆಸರ್ ಹಾವನೂರು. ಇವತ್ತು ಅವ್ರನ್ನ ನೆನೆಯಬೇಕು. ಇಲ್ಲಿಯವರೆಗೆ ಕನ್ನಡ ಸಾಹಿತ್ಯ ಇರ್ತದಲ್ಲಿವರೆಗೆ ಹಾವನೂರು ಅವರು ಇರ್ತಾರೆ ಎನ್ನುವಂತಹ ಒಂದು ಅಭಿಮಾನ ನಮ್ಗೆ. ಅಂತಹ ಮಹಾನ್ ಸಾಧಕರನ್ನ ಇವತ್ತು ನೆನಪು ಮಾಡಲಿಕ್ಕೆ ನಿವೇದಿತ ಮೇಡಮ್ ಅವರು ಬಂದಿರುವುದು ನಮ್ಮ ಭಾಗ್ಯ. ಕನ್ನಡ ವಿಭಾಗವನ್ನ ಕಟ್ಟಿ ಬೆಳೆಸಿದಂತಹ ಅಪರಿ ನಾನು ಲೀಲಾ ಆಗಿರಬಹುದು ಅನೇಕರಿಂದ ನಾನು ಕೇಳಿದ್ದೀನಿ. ಅವರ ಅಭಿಮಾನಿಗಳು ದೊಡ್ಡ ಪ್ರಮಾಣದಲ್ಲಿ ಮುಂಬೈಲಿ ಇದ್ದಾರೆ, ನಾಡಿನಾದ್ಯಂತ ಇದ್ದಾರೆ. ಹಾಗಾಗಿ ಹೊಸಗನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂತಹ ಒಂದು ಆಯಾಮವನ್ನು ನೀಡಿದಂತಹ ಕೀರ್ತಿ ಪ್ರೊಫೆಸರ್ ಹಾವನೂರು ಅವರಿಗೆ ಸಲ್ಲತ್ತೆ. ಜಿಜ್ಞಾಸ ಬಳಗದ ಮಿತ್ರರಿಗೆ ವಿಶೇಷವಾದ ಅಭಿನಂದನೆಯನ್ನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ದಾಖಲಾಗದಂತಹ ಲೇಖಕರ ಅಂತರಂಗ ಬಹಿರಂಗವನ್ನೆಲ್ಲ ಈ ಮುಖಾಂತರವಾಗಿ ನಾಡಿಗೆ ಪರಿಚಯಿಸುವಂತಹ ಮಹತ್ವದ ಒಂದು ಉಪನ್ಯಾಸ ಮಾಲಿಕೆ ಕನ್ನಡ ವಿಭಾಗವನ್ನ ಜೋಡಿಸಿಕೊಂಡು ಇವತ್ತಿನ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ. ಅವರ ಹಿರಿತನಕ್ಕೆ, ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗಿ ಉಪನ್ಯಾಸಕರನ್ನ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ಹೆಚ್ಚು ಖುಷಿ ಕೊಟ್ಟಿದೆ. ಈ ಮಾಲಿಕೆ ನಿರಂತರವಾಗಿ ಸಾಗಲಿ, ವಿಭಾಗ ನಿಮ್ಮೊಂದಿಗೆ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಧನ್ಯವಾದಗಳು ಸರ್. ನೀವು ಪ್ರಾಸ್ತಾವಿಕ ನುಡಿಗಳನ್ನ ಆಡಿದ್ದನ್ನ ಕೇಳಿ ಮತ್ತೆ ಹಾವನೂರು ಸರ್ ಅವರ ಬಗ್ಗೆ ಒಂದಷ್ಟು ಓದ್ಕೊಂಡ ನಂತರ ನಮಗೆ ನಿಜವಾಗ್ಲು ಅನ್ಸುತ್ತೆ ಅವ್ರ ಹತ್ರ 4 ದಶಕಗಳ ಕಾಲ ಅವರು ಎಷ್ಟು ಚೆನ್ನಾಗಿ ಎಷ್ಟೆಲ್ಲ ಸಂಶೋಧಕರನ್ನ ಬೆಳೆಸಿದ್ರು ಅಂತ ಹೇಳಿ.
ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ಖುಷಿ ತಂದಿದೆ ನಮ್ಮೆಲ್ಲರಿಗೂ ಕೂಡ. ಮತ್ತೊಮ್ಮೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್. ಮುಂದೆ ಹಾವನೂರು ಸರ್ ಅವರ ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಉಮಾರಾವ್ ಮೇಡಮ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಹಾವನೂರು ಸರ್ ಅವರ ಪರಿಚಯವನ್ನ ವಿದ್ಯಾ ರಾಮಕೃಷ್ಣ ಅವರು ಮಾಡಿಕೊಡ್ತಾರೆ. ನಾನು ಇಂದಿನ ಉಪನ್ಯಾಸಕರಾಗಿ ಬಂದಿರುವಂತಹ ಶ್ರೀಮತಿ ನಿವೇದಿತಾ ಹಾವನೂರು ಹೊನ್ನತಿ, ಹಾವನೂರು ಸರ್ ಅವರ ಮಗಳು, ಅವರ ಒಂದು ಕಿರು ಪರಿಚಯವನ್ನ ಈಗ ಮಾಡಿಕೊಡ್ತೀನಿ. ನಿವೇದಿತಾ ಅವರು ಈಗ ಡಾಕ್ಟರ್ ಶ್ರೀನಿವಾಸ್ ಹಾವನೂರರ ಕುರಿತು ತಮ್ಮ ನೆನಪಿನ ಬುತ್ತಿಯಿಂದ ನಮಗೆಲ್ಲ ಸಿಹಿ ಉಣಿಸಿಕೆ ಅಂತ ಬಂದಿದ್ದಾರೆ. ಅವರು ತಂದೆ ಹಾಗೆಯೇ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಅಂತ ಅವರ ಸಾಮೀಪ್ಯ ಸಿಕ್ಕ ಮೇಲೆ ನನಗೆ ಅರ್ಥ ಆಯಿತು. ನಿವೇದಿತಾ ಅವರು ಶ್ರೀನಿವಾಸ ಹಾವನೂರ್ ಮತ್ತು ಡಾಕ್ಟರ್ ಭಾರತಿ ಹಾವನೂರ್ ದಂಪತಿಯ ಪುತ್ರಿ. ತಂದೆ ನಾಡೋಜ ಶ್ರೀನಿವಾಸ ಹಾವನೂರರಂತೂ ಕನ್ನಡ ಸಾಹಿತ್ಯ ಕ್ಷೇತ್ರ ಕಂಡಂತಹ ಅನನ್ಯ ಸಾಧಕರಲ್ಲಿ ಒಬ್ರು. ಮತ್ತೆ ತಾಯಿ ಕೂಡ ಬಹಳ ಸುಪ್ರಸಿದ್ಧರಾದ ರಂಗಕರ್ಮಿಯಾಗಿದ್ದಂಥವರು. ನಿವೇದಿತಾ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಧಾರವಾಡದಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನ ಮುಂಬಯಿಯ ಕನ್ನಡ ಭವನ ವಿದ್ಯಾಸಂಸ್ಥೆಯಲ್ಲಿ ಪೂರ್ಣಗೊಳಿಸಿದರು ಅನ್ನೋದು ಮುಂಬೈ ಕನ್ನಡಿಗರಿಗೆಲ್ಲರಿಗೂ ಮೈ ರೋಮಾಂಚನವಾಗುವಂತಹ ವಿಷಯವೇ. ಅವರು ನಂತರದಲ್ಲಿ ಮುಂಬೈ ವಿಶ್ವವಿದ್ಯಾಲಯದಿಂದ BSc ಹಾಗೂ MBA ಪದವಿಗಳನ್ನ ಪಡೆದರು. ಅವರು ದ ಸೊಸೈಟಿ ಫಾರ್ ದಿ ಪ್ರಮೋಷನ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಅಂಡ್ ಕಲ್ಚರ್ ಅಮಾಂಗ್ಸ್ಟ್ ಯೂತ್ ಅನ್ನುವಂತಹ ಒಂದು ಬಹಳ ವಿಶೇಷವಾದ ಸಾಂಸ್ಕೃತಿಕ ಸಂಘಟನೆಯ ಮುಖ್ಯಸ್ಥರಾಗಿ ಹಲವಾರು ಮೌಲಿಕವಾದ ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಟ್ಟಿದ್ದಾರೆ. ಬೆಂಗಳೂರಿನ ಕಾಲೇಜ್ ಗ್ರೌಂಡ್ ನಲ್ಲಿ ಆಯೋಜಿತವಾಗಿದ್ದಂತಹ ಅಂತಾರಾಷ್ಟ್ರೀಯ ಮಟ್ಟದ ಜಾನಪದ ಉತ್ಸವ, ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ನಡೆಸಿಕೊಟ್ಟಿರುವ 500ಕ್ಕಿಂತಲೂ ಮಿಕ್ಕಿದ ನೃತ್ಯ ಹಾಗೂ ಸಂಗೀತ ಪ್ರಸ್ತುತಿಗಳು, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ನಡೆದ 9 ದಿನಗಳ ಮಹಾಭಾರತ ಉತ್ಸವದ ಆಯೋಜನೆ, ಇವೆಲ್ಲವೂ ಅವರ ಪ್ರತಿಭೆ ಮತ್ತು ಸಂಘಟನಾ ಶಕ್ತಿಗಳಿಗೆ ಸಾಕ್ಷಿಯಾಗಿ ನಮಗೆ ಕಾಣಿಸ್ತಾ ಇವೆ. ಇಂಗ್ಲಿಷ್ ಮತ್ತೆ ಕನ್ನಡ 2 ಭಾಷೆಗಳಲ್ಲಿ ಅವರು ಅಂಗಣಕಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅದಲ್ಲದೆ ನಿವೇದಿತಾ ಅವರು ಅನೇಕ ಸಮಾಜಪರ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಮುಂಬೈಯಲ್ಲಿ ಅವರು ವಾಸವಾಗಿದ್ದಾಗ ಅಲ್ಲಿನ ಟಾಟಾ ಬ್ಲಡ್ ಬ್ಯಾಂಕ್ ಮತ್ತು ಆರ್ಟಿಸ್ಟ್ ಸೊಸೈಟಿಗಳಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ವಿಶೇಷವೆಂದರೆ ಅಂಧ ವಿದ್ಯಾರ್ಥಿಗಳಿಗಾಗಿ ಅವರು ಕನ್ನಡ ಸಾಹಿತ್ಯ ಕೃತಿಗಳನ್ನ ಮತ್ತು ಪಠ್ಯ ಪುಸ್ತಕಗಳನ್ನ ವಾಚನ ಮಾಡಿ ಆ ಅಂಧರ ಬಾಳಿಗೆ ಬೆಳಕಾಗಿ ಕಣ್ಣಾಗಿ ಒದಗಿ ಬಂದಿದ್ದಾರೆ. ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ನಾಯಕತ್ವದ ಉತ್ತಮ ಅನುಭವ ಇರುವ ನಿವೇದಿತಾ ಅವರು ಪ್ರಸಕ್ತ ಅಮೆರಿಕದ US ಸಂಸ್ಥೆಯ ಆಸ್ಪತ್ರೆಗಳ ಒಂದು ಸಮೂಹಕ್ಕೆ ಸೇರಿದಂತಹ ಸುಮಾರು 14 ಆಸ್ಪತ್ರೆಗಳ ವರದಿಗಳ ನಿಖರತೆಯನ್ನ ಖಾತ್ರಿಪಡಿಸುವ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಅವರು ಆನ್ಲೈನ್ ನಲ್ಲಿ ಈ ಎಲ್ಲ ಆಸ್ಪತ್ರೆಗಳ ಆಡಿಟರ್ ಆಗಿ ಪ್ರಸ್ತುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರ ಇನ್ನೊಂದು ಪ್ರಮುಖ ಕೆಲಸ ಅಂದ್ರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯೋಜಕಿಯಾಗಿಯೂ ಕಾರ್ಯನಿರತರಾಗಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಪ್ರಾಯೋಜಿತವಾದ ಒಂದು ಸಮಗ್ರ ದಾಸ ಸಾಹಿತ್ಯ ಮರುಮುದ್ರಣ ಯೋಜನೆ, ಇದು ಸುಮಾರು 35,000ಕ್ಕೂ ಹೆಚ್ಚಿನ ಪುಟಗಳನ್ನ ಒಳಗೊಂಡಿರುವಂತಹ ಒಂದು ಪ್ರಕಟಣೆ, ಬೃಹತ್ ಪ್ರಕಟಣೆ. ಈ ಬೃಹತ್ ಯೋಜನೆಯ ಸಂಯೋಜಕರಾಗಿ ನಿವೇದಿತಾ ಅವರು ಪ್ರಸಕ್ತ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಷ್ಟಲ್ಲದೆ ಅವರ ಸಾಮೀಪ್ಯದಿಂದ ನನಗೆ ಗೊತ್ತಾದಂತಹ ಒಂದು ಇನ್ನೊಂದು ಅವರ ವಿಶೇಷ ಕಾರ್ಯ ಅಂದ್ರೆ ನಾವೆಲ್ಲ ನಿಜವಾಗ್ಲೂ ಮೆಚ್ಚಬೇಕು ಅದನ್ನ. ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಂತಾರಾಷ್ಟ್ರೀಯ ಸಮನ್ವಯಾಧಿಕಾರಿಯಾಗಿ ಒಂದು ವಿಶೇಷವಾದ ಹೊಣೆಯನ್ನು ಹೊತ್ತಿದ್ದಾರೆ. ಅದೇನು ಅಂತ ಅವ್ರನ್ನ ಕೇಳಿದಾಗ ನನಗೆ ಅವರು ವಿವರಿಸಿದ್ರು, ಉಗಾಂಡದಲ್ಲಿ, ಚೀನಾನಲ್ಲಿ ಎಲ್ಲೆಲ್ಲ ಕನ್ನಡ ಸಂಸ್ಥೆಗಳಿವೆ, ಏನೇನೋ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇವೆ, ಯಾವ ಗುರುತಿಸುವಿಕೆ ಇಲ್ಲದಿರ ಕೆಲಸ ಮಾಡ್ತಾ ಇವೆ. ಈ ತರಹ ಪ್ರಪಂಚದ ವಿವಿಧ ದೇಶಗಳಲ್ಲಿ ಕಾರ್ಯನಿರತ ಆಗಿರತಕ್ಕಂತಹ ಕನ್ನಡ ಪರ ಸಂಘ ಸಂಸ್ಥೆಗಳನ್ನ ಸಂಪರ್ಕಿಸಿ ಅವರನ್ನ ಸಂಘಟಿಸಿ ಅವುಗಳಿಗೆ ಒಂದು ಸಮಾನ ವೇದಿಕೆಯನ್ನ ದೊರಕಿಸಿಕೊಡುವಂತಹ ಒಂದು ಮುಖ್ಯ ಕೆಲಸವನ್ನ ಅವರು ಹೆಗಲಿಗೇರಿಸಿಕೊಂಡಿದ್ದಾರೆ. ನಿಜಕ್ಕೂ ಬಹಳ ಅಪರೂಪದ ಮತ್ತು ಬಹಳ ಅಗತ್ಯದ ಕೆಲಸ ಇದು.
ಈ ಅಪರೂಪದ ಸೇವೆಯನ್ನ ಪರಿಗಣಿಸಿ ಜಂಬೂರು ಕರ್ನಾಟಕ ಸಂಘ ಕಳೆದ ವರ್ಷ ಅವರನ್ನ ರಾಷ್ಟ್ರೀಯ ಕನ್ನಡ ರತ್ನ ಎಂಬ ಪ್ರಶಸ್ತಿಯಿಂದ ಗೌರವಿಸಿದ್ದು ಅತ್ಯಂತ ಉಚಿತವಾಗಿದೆ ಅಂತ ನಾನು ಭಾವಿಸ್ತೀನಿ. ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ ಭಾಷೆಗಳಲ್ಲಿ ಪ್ರಬುದ್ಧತೆಯನ್ನು ಪಡೆದಿರುವ ನಿವೇದಿತಾ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ನೃತ್ಯ ಮತ್ತು ಕ್ರೀಡೆಯಲ್ಲಿ ಕೂಡ ಪರಿಣತರಾಗಿದ್ದಾರೆ. ಬಹಳ ಸ್ನೇಹಮಯ ವ್ಯಕ್ತಿತ್ವ. ನನ್ನ ಅವರ ಒಂದು ಒಡನಾಟ ಕೇವಲ ಕೆಲವು ಗಂಟೆಗಳಿಗೆ ಸೀಮಿತವಾಗಿತ್ತು. ನಾನು ಅವರಿಗೆ ಫೋನ್ ಮಾಡಿ, ನೀವು ನಿಮ್ಮ ತಂದೆಯವರ ಬಗ್ಗೆ ಮಾತಾಡ್ತೀರಾ ಅಂತ ಸ್ವಲ್ಪ ಹಿಂಜರಿಕೆಯಿಂದ ಯಾಕೆ ಕೇಳಿದೆ ಅಂದ್ರೆ, ಕೇವಲ 15 ದಿವಸದ ಮುಂಚೆ ನಾನು ಹೇಳಿದ್ದೆ ಅವ್ರಿಗೆ. ಅವ್ರ ತಕ್ಷಣ ಯಾಕೆ ನಿಮ್ಗೆ ಇಲ್ಲ ಯಾರು ಸಿಗ್ಲಿಲ್ವಾ ಅಂತ ಹೇಳಿದ್ರು. ನಾನು ಅಲ್ಲ, ನೀವು ಮಾತಾಡಿದ್ರೆ ತುಂಬಾ ಸಂತೋಷ, ಆದ್ರೆ ನಿಮ್ಗೆ ಇದು ತೀರಾ ಶಾರ್ಪ್ ನೋಟಿಸ್ ತರ ಅನ್ಸಿದ್ರೆ ನೀವು ಬರುವ ತಿಂಗಳಲ್ಲಿ ಕೂಡ ಮಾತಾಡ್ಬಹುದು. ಅವಾಗ ಹೇಳಿದ್ರು, ಅಪ್ಪನ ಬಗ್ಗೆ ಮಾತಾಡು ಅಂತ ನನಗೆ ಅರ್ಧ ರಾತ್ರಿ ಎಫ್ಸಿ ಕೇಳಿಸಿದ್ರು ಕೂಡ ನಾನು ತಕ್ಷಣ ಪಟ 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 ಮಾತಾಡಿ ಶುರು ಮಾಡ್ತೀನಿ. ಅಷ್ಟು ಹತ್ತಿರದ ಬೆಸುಗೆ ಇದೆ ನನಗೆ ನನ್ನ ತಂದೆ ಜೊತೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಇದೇ ತಿಂಗಳಲ್ಲೇ ಮಾತಾಡ್ತೀನಿ ಅಂತ ಹೇಳಿ ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳಿದ್ರು. ಈ ದಿನ ಏನಿದೆಯಲ್ಲ, ಈ 28ನೇ ಡಿಸೆಂಬರ್ ಇದು ಅಪ್ಪನ ಹುಟ್ಟಿದ ದಿನವೂ ಹೌದು ಅಂತ ಹೇಳಿದ್ರು. ನಮಗೆ ಅಂತರ್ಜಾಲದಲ್ಲಿ ಸಿಕ್ಕಿರುವ ಮಾಹಿತಿ ಬೇರೆನೇ ಇತ್ತು, ನಮಗೆ ಗೊತ್ತೇ ಇರಲಿಲ್ಲ. ನೋಡಿ, ಎಂತ ಒಂದು ಯೋಗ ನಮ್ಮ ತುಂಬಂತ ಇದೆ ಹೇಳ್ಬೇಕಾದ್ರೆ. ಅವರ ಒಂದು ಹುಟ್ಟಿದ ಹಬ್ಬವನ್ನು ಕೂಡ ನಾವೀಗ ಆಚರಿಸ್ತಾ ಇದೀವಲ್ಲ ಅಂತ, ಇನ್ನು 2 ವರ್ಷಗಳಿಗೆ ನಾವು ಹಾವನೂರರ ಜನ್ಮ ಶತಾಬ್ದಿಯನ್ನು ಆಚರಿಸ್ತೀವಿ ಅಂತ ಒಂದು ಹೊಸ್ತಿಲಲ್ಲಿ ನಾವು ನಿಂತಿದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಮಗೆ ನಿವೇದಿತಾ ಅವರು ಬಂದು ನಮ್ಮ ತಂದೆಯವರ ಬಗ್ಗೆ ಹೇಳ್ಕೊಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ನಾವು ಕರೆದ ತಕ್ಷಣ ಅವರು ಬಹಳ ಉತ್ಸಾಹದಿಂದ, ಬಹಳ ಸ್ನೇಹದಿಂದ ಬಂದು ನಮ್ಮ ಜೊತೆ ಬಂದುಗೂಡಿದ್ದಾರೆ. ನಿವೇದಿತಾ ಅವರಿಗೆ ನಮ್ಮ ಜಿಜ್ಞಾಸ ತಂಡ ಮತ್ತು ಕನ್ನಡ ವಿಭಾಗದಿಂದ ಅತ್ಯಂತ ಕೃತಜ್ಞತೆಗಳು ಮತ್ತು ಹೃತ್ಪೂರ್ವಕ ಸ್ವಾಗತವನ್ನು ನಾನು ಕೋರ್ತೀನಿ. ನಮಸ್ಕಾರ. ಧನ್ಯವಾದಗಳು ಉಮಾ ಮ್ಯಾಮ್. ನಿಮ್ ಮಾತುಗಳೆಲ್ಲ ಕೇಳ್ತಾ ಇದ್ರೆ ನಾವು ಅವರ ನೇರ ಒಡನಾಟ ನಮಗೂ ಕೂಡ ಮಿಸ್ ಆಯ್ತು. ನಾವು ಅವರನ್ನ ಕೇವಲ ಆನ್ಲೈನ್ ಮುಖಾಂತರ ಆಲಿಸುವಂತಹ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ಹೇಳಿ ಬೇಸರ ಆಗುತ್ತೆ. ಆದ್ರೆ ಈ ಮುಖಾಂತರವಾದ್ರೂ ನಮ್ಗೆ ಅವ್ರದೊಂದು ಪರಿಚಯ ಮತ್ತೆ ಹಾವನೂರು ಸರ್ ಅವರ ಪರಿಚಯ ಎಲ್ಲ ಆಗ್ತಾ ಇದೆ ಅನ್ನುವಂತಹ ಖುಷಿ, ಹೆಮ್ಮೆ. ಮತ್ತೆ ನಿಮ್ ಕಣ್ಣುಗಳಲ್ಲಿ ಅವ್ರ ಬಗ್ಗೆ ಹೆಮ್ಮೆಯನ್ನ ಕಂಡು ತುಂಬಾ ಸಂತೋಷ ಆಯ್ತು. ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಟ್ರಲ್ಲ, ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ನಿಮ್ಗೆ ಮುಂದೆ ಶ್ರೀನಿವಾಸ ಹಾವನೂರರ ಕಿರು ಪರಿಚಯವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ವಿದ್ಯಾರಾಮಕೃಷ್ಣ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಉಪಾಧ್ಯಾಯ ಸರ್ ಅವರು ಹೇಳಿದ್ದಾರೆ ಶ್ರೀನಿವಾಸ ಹಾವನೂರ್ ಬಗ್ಗೆ. ಅದ್ರ ಬಿಟ್ಟು ಬೇರೆ ವಿಷಯಗಳು ಹೇಳ್ಬೇಕು ಅಂದ್ರೆ, ಸುಮಾರು 4 ಶತಮಾನದ ಕಾಲ ಮುಂಬೈಯಲ್ಲಿ ನೆಲೆಸಿದ್ದ ಮುಂಬೈಯ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಶ್ರೀನಿವಾಸ ಹಾವನೂರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮಗೂ ತುಂಬಾ ಹೆಮ್ಮೆ ಮತ್ತು ಸಂತೋಷ ಆಗ್ತಾ ಇದೆ. ಹೊಸ ಕನ್ನಡ ಸಾಹಿತ್ಯದ ಅರುಣೋದಯವನ್ನ ನಮಗೆಲ್ಲ ಪರಿಚಯ ಮಾಡಿಕೊಟ್ಟ ಡಾಕ್ಟರ್ ಶ್ರೀನಿವಾಸ ಹಾವನೂರರು ಹೆಚ್ಚಿನ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಆ ಮೂಲಕವೇ ಪರಿಚಿತರು. ಸಾಹಿತಿ, ಸಂಶೋಧಕ, ಸಂಘಟಕ, ಗ್ರಂಥಪಾಲಕ, ಪ್ರಾಧ್ಯಾಪಕ ಹೀಗೆ ಹಲವು ಕಾರ್ಯಗಳಲ್ಲಿ ತಮ್ಮ ಪ್ರತಿಭೆಯನ್ನ ಧಾರೆ ಎತ್ತು ಅದ್ಭುತ ಅನಿಸುವಂತ ಕೊಡುಗೆಗಳನ್ನು ಅವರು ನಾಡಿಗೆ ನೀಡಿದ್ದಾರೆ. ಅವರು ನಾಡು ಕಂಡ ವಿಚಕ್ಷಣ ವಿದ್ವಾಂಸರು ಅಂತ ಹೇಳ್ಬಹುದು. ಕನ್ನಡದ ಪ್ರಾಚೀನ ಮತ್ತು ಅರ್ವಾಚೀನ ಸಾಹಿತ್ಯಗಳೆರಡನ್ನೂ ಕರಗತ ಮಾಡಿಕೊಂಡಿದ್ದ ಅವರು ಇಂಗ್ಲಿಷ್, ಹಿಂದಿ, ಮರಾಠಿ ಸಾಹಿತ್ಯಗಳನ್ನು ಅರಿತವರಾಗಿದ್ದರು. ಶ್ರೀನಿವಾಸ ಹಾವನೂರರು ಹಾವೇರಿ ಜಿಲ್ಲೆಯ ಹಾವನೂರಿನಲ್ಲಿ 1927 ಡಿಸೆಂಬರ್ 28ರಂದು ಸಂಪ್ರದಾಯಸ್ಥ ಮನೆತನದಲ್ಲಿ ಜನಿಸಿದರು. ಈಗಾಗಲೇ ಉಮಾ ಮೇಡಮ್ ಅವರು ಹೇಳಿದ ಹಾಗೆ ಇಂದು ಅವರ 98ನೆಯ ಜನ್ಮದಿನ ಅಥವಾ ಪುಣ್ಯ ಜಯಂತಿ. ವಾರಾಂತ್ಯದ ಊಟ ಮಾಡ್ತಾ ಹಾವೇರಿಯಲ್ಲಿ ಶಿಕ್ಷಣವನ್ನು ಆರಂಭಿಸಿದ ಅವರು ಬಳಿಕ ಧಾರವಾಡದ ಕರ್ನಾಟಕ ಹೈಸ್ಕೂಲ್ ಅಲ್ಲಿ ಓದು ಮುಂದುವರಿಸಿದರು. ಮುಂದೆ ಸಾಂಗ್ಲಿಯಲ್ಲಿ ರಂಶ್ರೀ ಮುಗಳಿ ಅವರ ಶಿಷ್ಯರಾಗಿ BA ಪದವಿಯನ್ನು ಪಡೆದರು. ಕೆಲವು ಕಾಲ ಮಾರಾಟ ತೆರಿಗೆ ವಿಭಾಗದ ಅಧಿಕಾರಿಗಳಾಗಿದ್ದರು. ನಂತರ ಮುಂಬೈನ ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ TIRF ಅಲ್ಲಿ ಗ್ರಂಥಪಾಲಕರಾಗಿ 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಆ ಸಮಯದಲ್ಲಿ ಅವರು ಕನ್ನಡ MA ಮತ್ತೆ ಪುಣೆ ವಿಶ್ವವಿದ್ಯಾಲಯದಿಂದ PhD ಕೂಡ ಪಡೆದುಕೊಂಡರು. ಅವರು ಕೆಲ ಕಾಲ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ರು. ಈಗಾಗಲೇ ಉಪಾಧ್ಯಾಯರು ಅದರ ಬಗ್ಗೆ ಹೇಳಿದ್ರು ವಿವರವಾಗಿ. ಹಾಗೆಯೇ ಮಂಗಳೂರು ವಿಶ್ವವಿದ್ಯಾಲಯದಲ್ಲೂ ಅವರು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ಮಂಗಳೂರಿನಲ್ಲಿದ್ದ ಸಮಯದಲ್ಲಿ ಅವರು ಅಲ್ಲಿಯ ಬಾಸೆಲ್ ಮಿಷನ್ನಿನ ಕರ್ನಾಟಕ ಥಿಯೋಲಾಜಿಕಲ್ ಕಾಲೇಜಿನಲ್ಲಿ ಕನ್ನಡ ನಿಘಂಟನ್ನು ಸಂಪಾದಿಸಿಕೊಟ್ಟ ಕಿಟಲ್ ಅವರ ಕುರಿತು, ರೆವರೆಂಡ್ ಕಿಟಲ್ ಅವರ ಕುರಿತು ವ್ಯಾಪಕ ಸಂಶೋಧನೆ ನಡೆಸಿದರು. ನಿವೃತ್ತಿಯ ನಂತರ ಅವರು ತಮ್ಮನ್ನ ಸಂಪೂರ್ಣವಾಗಿ ಸಂಶೋಧನಾ ಬರವಣಿಗೆಗಳಲ್ಲೇ ತೊಡಗಿಸಿಕೊಂಡರು. ಹೊಸ ಕನ್ನಡದ ಅರುಣೋದಯ ಇದು ಹಾವನೂರರ PhD ಮಹಾಪ್ರಬಂಧ.
ಉಪಾಧ್ಯಕ್ಷರು ಹೇಳಿದಾಗೆ ಇದು ಅವರ ಮೇರು ಗ್ರಂಥಗಳಲ್ಲಿ ಒಂದು. ನಡುಗನ್ನಡ ಮತ್ತೆ ಹೊಸಗನ್ನಡ ಸಾಹಿತ್ಯದ ನವೋದಯಕ್ಕೆ ನಡುವಿನ ಕೊಂಡಿಯ ಕಾಲದಲ್ಲಿ ಅಂದ್ರೆ 18-19ನೇ ಶತಮಾನದಲ್ಲಿ ಕನ್ನಡ ಭಾಷೆ ಮತ್ತೆ ಸಾಹಿತ್ಯದ ಏಳು ಬೀಳುಗಳನ್ನ ಅವರು ತಪಸ್ಸಿನಂತೆ ಸಂಶೋಧಿಸಿ ಈ ಗ್ರಂಥವನ್ನು ರಚಿಸಿದ್ದಾರೆ. ಈ ಗ್ರಂಥದಲ್ಲಿ ಅವರು 18ನೇ ಶತಮಾನದ ಕನ್ನಡ ಸಾಹಿತ್ಯದ ಇತಿಹಾಸವನ್ನ ಮತ್ತೆ ಅಲ್ಲಿನ ಸ್ಥಿತಿಗತಿಗಳನ್ನೆಲ್ಲ ಸ್ಥೂಲವಾಗಿ ವಿವೇಚಿಸುವುದರ ಜೊತೆಗೆ 19ನೇ ಶತಮಾನದ ಸಾಹಿತ್ಯ ಚರಿತ್ರೆಯನ್ನ ವಿವರವಾಗಿ ಕಟ್ಟಿಕೊಟ್ಟಿದ್ದಾರೆ. 1809ರಿಂದ 1899 ಅಂದ್ರೆ ಪೂರ್ಣವಾಗಿ ಒಂದು 19ನೇ ಶತಮಾನದ ಅವಧಿಯನ್ನ ಅವರು ಹೊಸಗನ್ನಡದ ಅರುಣೋದಯ ಕಾಲ ಅಂತ ಹೆಸರಿಸಿದ ಕೀರ್ತಿ ಅವರದ್ದು. ಈ ಅವಧಿಯಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಕೃತಿಗಳು, 80ಕ್ಕೂ ಹೆಚ್ಚು ಪತ್ರಿಕೆಗಳು ಕನ್ನಡದಲ್ಲಿ ಪ್ರಕಟಗೊಂಡಿದ್ವು ಅನ್ನೋದನ್ನ ಅವರು ಇಲ್ಲಿ ಗುರುತಿಸಿದ್ದಾರೆ. ಸಂಶೋಧನೆ ಎಂದರೆ ಹಿಂದೆ ಕಳೆದು ಹೋದ ಸತ್ಯವನ್ನ ವರ್ತಮಾನಕ್ಕೆ ತಂದು ಭವಿಷ್ಯಕ್ಕೆ ದಾರಿದೀಪವಾಗಿಸುವುದು ಎನ್ನುವ ಮಾತಿನಂತೆ ಈ ಅಧ್ಯಯನಕ್ಕೆ ಅಗತ್ಯವಾದ ಆಧಾರಗಳನ್ನು ಒದಗಿಸುವುದಕ್ಕಾಗಿ ಅವರು ದೇಶ ವಿದೇಶಗಳೆಲ್ಲ ತಿರುಗಿದರು. ಈ ಕೃತಿಯಲ್ಲಿ ಕೇವಲ ಚರಿತ್ರೆಯ ಅಂಶಗಳು ತುಂಬಿಕೊಂಡಿರದೆ ವಿಮರ್ಶೆ, ಮೌಲ್ಯಮಾಪನದ ಹೊಳವು ಹಾಕಿರುವುದು ವಿಶೇಷ. ಅತ್ಯುತ್ತಮವಾದ ಸಾಹಿತ್ಯ ಚರಿತ್ರೆ ಮಾಡಬೇಕಾದ ಕೆಲಸವೇ ಇದು ಅಂತ ಕೃತಿಯ ಮಹತ್ವನ ಮುನ್ನುಡಿಯಲ್ಲಿ ಶ್ರೀ ಹಾಮನಾಯಕರು ಗುರುತಿಸಿದ್ದಾರೆ. ಹಾವನೂರರ ಅಸಾಧಾರಣ ತಾಳ್ಮೆ, ಚಿಕಿತ್ಸಕ ದೃಷ್ಟಿಕೋನ, ದಣಿವರಿಯದ ದುಡಿಮೆ ಹಾಗೂ ಭತ್ತದ ಜ್ಞಾನದಾಹಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ, ಇದನ್ನು ಉಪಾಧ್ಯಕ್ಷರು ಹೇಳಿದ್ರು, ಕನ್ನಡದಲ್ಲಿ ಯಾವುದೇ ತಂತ್ರಾಂಶ, ಫಾಂಟ್ ಅಥವಾ ಕೀಲಿಮಳೆಯ ಸೌಲಭ್ಯ ಇಲ್ಲದೆ ಇರೋ ಕಾಲದಲ್ಲಿ ಕಂಪ್ಯೂಟರ್ ಬಳಸಿ ಮುದ್ರಣನ ಕೃತಿಗಳ ಮೇಲೆ ಅವರು ಮಾಡಿರೋ ಸಂಶೋಧನೆ. ಕಂಪ್ಯೂಟರ್ನ ಕನ್ನಡ ಸಾಹಿತ್ಯ ಸಂಶೋಧನೆಗೆ ಬಳಸಿದ ಮೊದಲ ಕೀರ್ತಿ ಅವರಿಗೆ ಸಲ್ಲತ್ತೆ. ಮುದ್ರಣನ ಲಭ್ಯವಿದ್ದ ಮತ್ತೆ ಅವರದೇ ಅಂತ ಗೊತ್ತಿದ್ದ 5 ಗ್ರಂಥಗಳನ್ನ ಅವರು ಇಂಗ್ಲಿಷ್ ಲಿಪಿಯಲ್ಲಿ ಕಂಪ್ಯೂಟರ್ಗೆ ಇಳಿಸಿದ್ರು. ಅಂದ್ರೆ ಕನ್ನಡ ಪದಗಳನ್ನ ಇಂಗ್ಲಿಷ್ ಅಲ್ಲಿ ಬರೆದು ಅವರು ಕಂಪ್ಯೂಟರ್ಗೆ ಇಳಿಸಿ ಅದನ್ನ ವಿಂಗಡಿಸಿ ಆತ ಬಳಸಿದ ಪದಗಳ ಒಂದು ಕೋಶವನ್ನು ಅವರು ತಯಾರಿಸಿದರು. ನಂತರ ಆತನ ಪುಸ್ತಕವೇ ಇರಬಹುದೇ ಎಂದು ಅನುಮಾನವಿದ್ದ ಇನ್ನೊಂದು ಗ್ರಂಥವನ್ನು ಗಣಕಕ್ಕೆ ಫೀಡ್ ಮಾಡಿ ವಿಶ್ಲೇಷಿಸಿ ಅದು ಅವನದ್ದೇ ಹೌದು ಅನ್ನೋ ತೀರ್ಮಾನ ಕೂಡ ಅವರು ಕೊಟ್ಟಿದ್ರು. ಇದಲ್ಲದೆ ಹರಿದಾಸ ಸಾಹಿತ್ಯದ ವಿಷಯದರ್ಶಿಕೆ ಎಂಬ ಬೃಹತ್ ಯೋಜನೆಯಲ್ಲಿ ಅವರು ಕನ್ನಡ ಹರಿದಾಸರ ಸುಮಾರು 16,000 ಕೀರ್ತನೆಗಳನ್ನ ಕಂಪ್ಯೂಟರ್ಗೆ ಹಾಕಿ ವಿಭಾಗಿಸಿದ್ದಾರೆ. ಈ ಎಲ್ಲ ಕೃತಿಗಳಲ್ಲದೆ ಕನ್ನಡದಲ್ಲಿ ಕ್ರೈಸ್ತ ಸಾಹಿತ್ಯ, ಗೋವಿಂದ ಪೈ ವಾಂಗ್ಮಯ ಸಮೀಕ್ಷೆ, ಶ್ರೀ ವಾದಿರಾಜರ ತೀರ್ಥ ಪ್ರಬಂಧ, ದಕ್ಷಿಣ ಕನ್ನಡದ ಸಾರಸ್ವತ ಪರಂಪರೆ, ಸಮಗ್ರ ಕನ್ನಡ ಪತ್ರಿಕಾ ಸೂಚಿ, ಪ್ರೇಕ್ಷಣೀಯ ಕರ್ನಾಟಕ, ಗಳಗನಾಥ ಮಾಸ್ತರರು, ಒಂದಿಷ್ಟು ಲಘು ಒಂದಿಷ್ಟು ಗಂಭೀರ, ಪಾವೆಂ ಆಚಾರ್ಯರ ಸಮಗ್ರ ಕೃತಿಗಳ ಸಂಪಾದನೆ, ಹಟ್ಟಿಂಗಡಿ ನಾರಾಯಣರಾಯರ ಸಾಹಿತ್ಯ ವಾಚಿಕೆ, ಎಪಿಗ್ರಾಫಿಕಲ್ ಸ್ಟಡೀಸ್ ಮತ್ತೆ ಕಾದಂಬ ಕಥನಗಳು ಎನ್ನುವ ನವೀನ ಸಾಹಿತ್ಯ ರೂಪದ ಒಂದು 4 ಸಂಕಲನಗಳು ಸೇರಿದಂತೆ ಒಟ್ಟು 65ಕ್ಕೂ ಹೆಚ್ಚು ಮೌಲಿಕ ಕೃತಿಗಳನ್ನ ಹಾವನೂರರು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯ ಸಂಶೋಧನೆಗಳಿಗೆ ಡಾಕ್ಟರ್ ಹಾವನೂರರ ಮೌಲಿಕ ಕೊಡುಗೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರ ಅವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅದಲ್ಲದೆ ನಾಡೋಜ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ತಿಮ್ಮಪ್ಪಯ್ಯ ಪ್ರಶಸ್ತಿ, ಸಂದೇಶ ಪ್ರತಿಷ್ಠಾನ, ಚಿದಾನಂದ ಪ್ರಶಸ್ತಿ ಇಂತಹ ಪುರಸ್ಕಾರಗಳ ಜೊತೆಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಹಾಗೂ ರಾಜ್ಯ ಇತಿಹಾಸ ಮಹಾಪರಿಷತ್ ಗೌರವಗಳು ಸೇರಿದಂತೆ ಅನೇಕ ಮನ್ನಣೆಗಳು ಅವರಿಗೆ ದೊರೆತಿವೆ. 2010ರಲ್ಲಿ ಡಾಕ್ಟರ್ ಹಾವನೂರರು ನಮ್ಮನ್ನು ಅಗಲಿದರು. ಆದರೆ ಅವರು ಹಾಕಿಕೊಟ್ಟ ಸಂಶೋಧನಾ ಮಾರ್ಗ ಮುಂದಿನ ಪೀಳಿಗೆಗಳಿಗೆ ಸದಾ ದಾರಿದೀಪವಾಗಿ ಉಳಿದಿದೆ. ಒಬ್ಬ ಒಳ್ಳೆಯ ಸಂಶೋಧಕನಿಗಿರಬೇಕಾದ ಪೂರ್ವಗ್ರಹ ಮುಕ್ತವಾದ ವೈಜ್ಞಾನಿಕ ಮನೋಭಾವ, ಬಹುಶ್ರುತತ್ವ, ಸತ್ಯನಿಷ್ಠೆ, ಹೊಸತಿಗಾಗಿ ತುಡಿಯುವ ಮನೋಧರ್ಮ ಇವುಗಳಿಗೆ ಅತ್ಯುತ್ತಮ ಉದಾಹರಣೆಯಾಗಿ ಹಾವನೂರರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಮರವಾಗಿದ್ದಾರೆ. ಇಂದು ಅವರ ಮಗಳ ಮೂಲಕ ಅವರ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳಿದುಕೊಳ್ಳುವ ಅವಕಾಶ ಕಲ್ಪಿಸಿರುವ ಜಿಜ್ಞಾಸ ವೇದಿಕೆಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿದ್ಯಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ವಿಸ್ತೃತವಾದಂತಹ ಪರಿಚಯವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇದು ಕೇವಲ ಏನದು ಅಫಿಷಿಯಲ್ ಪರಿಚಯ ಅನ್ನೋ ಹಂತಕ್ಕಾಯ್ತು. ಇವಾಗ ಏನಿದ್ರು ನಿವೇದಿತಾ ಮೇಡಮ್ ಅವರ ಧ್ವನಿಯಲ್ಲಿ, ಅವರ ವದನದಲ್ಲಿ ಅವರ ತಂದೆಯ ಬಗ್ಗೆ ನಾವು ಈ ಮಾತುಗಳನ್ನ ಕೇಳುವಂತಹ ಸಮಯ. ನಿವೇದಿತಾ ಮೇಡಮ್, ನಾವೆಲ್ಲರೂ ನಿಮ್ಮ ಮಾತುಗಳನ್ನ ಆಲಿಸಲು ತುಂಬಾ ಕಾತರರಾಗಿ ಕಾಯ್ತಾ ಇದ್ದೀವಿ. ಸಂತೋಷ. ಎಲ್ರಿಗೂ ನಮಸ್ಕಾರ. ನನಗೆ ಭಾಷಣ ಬಿಡಿಯೋಕೆ ಬರಲ್ಲ ನನಗೆ, ಆದ್ರೆ ನಮ್ಮ ಅಪ್ಪನ ಬಗ್ಗೆ ಹರಟೆ ಹೊಡೆಯೋಕೆ ಚೆನ್ನಾಗಿ ಬರುತ್ತೆ. ಅದು ಮತ್ತೆ ಇದು ಹಾಳು ಹರಟೆ ಅಲ್ಲ, ಒಂದು ಸಮೃದ್ಧವಾದ ಹರಟೆ. ಇನ್ನೊಂದು ವಿಷಯ ಅಂದ್ರೆ, ದೊಡ್ಡ ಒಂದು ಕನ್ನಡ ಖ್ಯಾತ ಸಂಶೋಧಕರ ಮಗಳು ನಾನು ನಿಜ, ಆದ್ರೆ ಸುಮಾರು ಒಂದು 25-30 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೇನೆ. ಹೀಗಾಗಿ ನಮ್ಮ ಬೆಂಗಳೂರು ಕನ್ನಡದ ಶೈಲಿಯಲ್ಲಿ
ಪ್ರತಿ ಒಂದು ವಾಕ್ಯದಲ್ಲೂ 2-3 ಆಂಗ್ಲ ಭಾಷೆಯ ಪದಗಳು ಇದ್ದೇ ಇರುತ್ತೆ. ಅದನ್ನ ದಯವಿಟ್ಟು ನೀವೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಂದಿನ ದಿನ ಶುಭ ದಿನ, ಎಲ್ಲರೂ ಹೇಳಿದಂತೆ ನನ್ನ ಅಪ್ಪನ ಹುಟ್ಟುಹಬ್ಬ. ಇಂಥ ದಿನದಂದು ನಿಮ್ಮೆಲ್ಲರ ಜೊತೆಗೆ ನಾನು ನನ್ನ ಅಪ್ಪನ ಜೊತೆ ಕಳೆದ ಕೆಲವು ಕ್ಷಣಗಳನ್ನು ನಾನು ಹಂಚಿಕೊಳ್ತಾ ಇದ್ದೇನಲ್ಲ, ಇದೇ ನಂದು ಒಂದು ದೊಡ್ಡ ಸೌಭಾಗ್ಯ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ, ನಾವು ಸಾಮಾನ್ಯವಾಗಿ ಗುರುಗಳನ್ನ ಬಹುವಚನದಿಂದ ಕರೀತೇವೆ, ಆಮೇಲೆ ದೇವತೆಗಳನ್ನ ಏಕವಚನದಿಂದ ಕರೀತೇವೆ. ಉದಾಹರಣೆಗೆ ಕೃಷ್ಣ ಬಂದ, ದೇವಿ ಬಂದಳು, ಆ ತರ. ನನ್ನ ಅಪ್ಪ ನನಗೆ ಗುರುವು ಹೌದು, ಅಲ್ಲದೆ ದೇವತಾ ಸಮಾನನು ಸರಿಯೇ ನನ್ನಪ್ಪ. ಹೀಗಾಗಿ ಈ ಹರಟೆಯಲ್ಲಿ ನಾನು ಕೆಲವೊಂದು ಸಲ ಅಪ್ಪನ ಬಗ್ಗೆ ಮಾತನಾಡುವಾಗ ಏಕವಚನದಿಂದ ಸಂಬೋಧಿಸುತ್ತೇನೆ. ಆದ್ರಿಂದ ಅದು ಅಸಡ್ಡೆ ಅಂತ ನೀವು ದಯವಿಟ್ಟು ತಿಳ್ಕೋಬೇಡಿ. ಇದು ಕೇವಲ ಒಂದು ಅಂತಃಕರಣದಿಂದ ನನ್ನ ಬಾಯಿಯಿಂದ ಬರುವ ಮಾತುಗಳು. ನನ್ನ ಅಪ್ಪ ಒಂದು ದೊಡ್ಡ ಖ್ಯಾತ ಸಂಶೋಧಕ. ನೀವೆಲ್ಲ ಇಷ್ಟು ಮನ ತೃಪ್ತಿ ಆಗೋ ತರ ಅಪ್ಪನನ್ನು ವರ್ಣಿಸಿದ್ದೀರಾ. ಆದ್ರೆ ಕೆಲವರಿಗೆ ಮಾತ್ರ ಗೊತ್ತಿರುವುದು, ತುಂಬಾ ಜನಕ್ಕೆ ಗೊತ್ತಿಲ್ಲ. ನನ್ನ ಅಪ್ಪ ಕಲಾ ಸಾಧಕರು ಆಗಿದ್ರು. ಧಾರವಾಡದಲ್ಲಿ ಅಪ್ಪ ಅಮ್ಮ ಇದ್ದಾಗ ಅಲ್ಲಿ ಒಂದು ಕರ್ನಾಟಕ ಕಲೋದ್ಧಾರಕ ಸಂಘ ಅಂತ ಒಂದು ಹಳೆಯ ಒಂದು ಪ್ರಾಚೀನ ಸಂಘ. ಆ ಸಂಘದಲ್ಲಿ ನನ್ನ ಅಪ್ಪ ಅಮ್ಮ ನಿರ್ದೇಶಕರಾಗಿ, ಪ್ರೊಡ್ಯೂಸರ್ ಆಗಿ, ನಟ ನಟಿಯರಾಗಿ ಹಲವಾರು ಉತ್ತಮ ನಾಟಕಗಳನ್ನು ರಂಗಭೂಮಿಗೆ ಅಪ್ಪ ಅಮ್ಮ ಪರಿಚಯಿಸಿಕೊಟ್ಟಿದ್ದಾರೆ. ಅದರಲ್ಲಿ ಜಾಗೃತ ರಾಷ್ಟ್ರ, ಕಣ್ಣುಗಳು ಇತ್ಯಾದಿ ಸೇರಿವೆ. ಇದರಲ್ಲಿ ಒಂದು ಮೋಜಿನ ಸಂಗತಿ ಅಂದ್ರೆ, ಈ ನಾಟಕಗಳಲ್ಲಿ ಭಾರತ ರತ್ನ ಪಂಡಿತ್ ಭೀಮಸೇನ ಜೋಶಿ ಅವರು ನನ್ನ ಅಪ್ಪ ಅಮ್ಮನ ಜೊತೆಗೆ ಹಲವಾರು ಪಾತ್ರಗಳನ್ನು ಅವರು ನಿಭಾಯಿಸಿಕೊಟ್ಟಿದ್ದಾರೆ. ಆಮೇಲೆ ಈ ಎಲ್ಲ ರಿಹರ್ಸಲ್ಗಳು ನಮ್ಮ ಧಾರವಾಡದ ಮನೆಯಲ್ಲಿ ನಡೀತಾ ಇತ್ತು. ಸಾಯಂಕಾಲ ರಿಹರ್ಸಲ್, ಅದಾದ್ಮೇಲೆ ಎಲ್ರಿಗೂ ಊಟ. ನಾವು 3 ಮಕ್ಕಳು ನಮ್ಮ ಅಪ್ಪಗೆ, ನನಗೆ 2 ಅಣ್ಣಂದ್ರು, ನಾನು ಕೊನೆಯವಳು ಮಗಳು. ನಾವು ಚಿಕ್ಕವರು. ಸೊ ನಮ್ಮ ಮನೆಗೆ ರಿಹರ್ಸಲ್, ನಂತರ ಊಟ. ನಮ್ಮ ಅಪ್ಪ ಅಮ್ಮನ ಒಂದು ರಂಗ ಚಟುವಟಿಕೆ ಎಷ್ಟು ಗೌರವಯುತ ಆಗಿತ್ತು ಅಂದ್ರೆ, ಮನೆಗೆ ರಿಹರ್ಸಲ್ಗೆ ಬರುವ ಕಲಾವಿದರು ಅವರ ಮನೆಗೆ ನೀವು ಯಾವಾಗ ಹೋಗ್ತೀರಾ, ಎಷ್ಟೊತ್ತಿಗೆ ಅಂತ ಅವ್ರು ಕೇಳ್ತಾ ಇರ್ಲಿಲ್ಲ. ಅವ್ರು ಕೇಳ್ತಾ ಇದ್ದದ್ದು, ಗುಡಿಗೆ ನಾವು ಎಷ್ಟೊತ್ತಿಗೆ ಹೋಗೋಣ ಅಂದ್ರೆ, ಒಂದು ಅದು ದೇವಸ್ಥಾನ ಅವರಿಗೆ. ಅವರು ಗುಡಿಗೆ ಎಷ್ಟೊತ್ತಿಗೆ ಹೋಗೋಣ, ಊಟಕ್ಕೆ ಅವರು ಪ್ರಸಾದ ಯಾವಾಗ ಸಿಗುತ್ತೆ ಅಂದ್ರೆ, ಆ ರೀತಿಯ ಒಂದು ಗೌರವ ನನ್ನ ಅಪ್ಪ ಅಮ್ಮನ ಮೇಲೆ ಅವಾಗ ಇತ್ತು. ಇದು ಇನ್ನು ಹುಟ್ಟು ಹಬ್ಬ ಅಂತ ನೀವು ಹೇಳಿದ್ಮೇಲೆ ಒಂದು ನಮ್ಮ ಅಪ್ಪನ ವೈಖರಿ ನನಗೆ ನೆನಪಿಗೆ ಬರುತ್ತೆ. ನಮ್ಮ ಅಪ್ಪನ ಆತಿಥ್ಯ ಅದೊಂದು ಅಭೂತಪೂರ್ವವಾದ. ಮನೆಗೆ ಯಾರಾದ್ರೂ ಬರಲಿ, ಒಂದು ಪಂಚಪಕ್ವಾನದ ತರ 2 ಸಿಹಿ, 2 ಖಾರ ತಿಂಡಿ, ಒಂದು ಸಿಹಿ ಪಾನೀಯ, ಒಂದು ತಣ್ಣಗಿನ ಪಾನೀಯ, ಒಂದು ಬಿಸಿ ಪಾನೀಯ, ಆ ರೀತಿ ಪ್ರತಿಯೊಬ್ಬರಿಗೂ ಅಪ್ಪ ಕೊಡ್ತಾ ಇದ್ದ. ಊಟದ ಸಮಯದಲ್ಲಿ ಬಂದವರಿಗೆ ಬನ್ನಿ ಆಚೆ ಹೋಗೋಣ, ಊಟ ಮಾಡೋಣ ಅಂತಿದ್ದ. ಕೆಲವರು ಹಲವಾರು ಕಾರಣಗಳಿಂದ, ಸಮಯದ ಅಭಾವ ಏನಾದ್ರೂ ಇರ್ಬೋದು, ಒಪ್ಕೊಳ್ತಾ ಇರಲಿಲ್ಲ. ಕೊನೆಗೆ ನಮ್ಮಪ್ಪ ಒಂದು ಉಪಾಯ ಹುಡುಕಿದ. ಅಂಥವ್ರು ಇಲ್ಲ ಅಂದಾಗ, ಅಯ್ಯೋ ಇವತ್ತು ನನ್ನ ಹುಟ್ಟು ಹಬ್ಬ, ನಾನ್ ನಿಮ್ಗೆ ಟ್ರೀಟ್ ಕೊಡ್ಬೇಕು, ನೀವು ಬನ್ನಿ ಅನ್ನೋನು. ಅವರು ಒಂದ ಸಂಕೋಚ, ಸಂತೋಷನ, ಸಿಟ್ಟ ಒಟ್ಟು ಅವರು ಒಪ್ಕೊಂಡು ಬರ್ತಾ ಇದ್ರು. ಅದು ನಡೆಯಿತು. ಕೊನೆಗೆ ಒಂದ್ಸಲ ವಿದ್ಯಾರ್ಥಿ ಬಂದ. ಅಪ್ಪನ ಹತ್ರ ಏನೋ ಕೆಲಸ ಇತ್ತು. ಅಪ್ಪ ಯಥಾ ಪ್ರಕಾರ ತಮ್ಮ ಕಥೆ ಹೇಳಿದ್ರು. ಬನ್ನಿ ಸರ್ ಹೋಗೋಣ ಅಂತ. ಹೋಗಿ ಊಟ ಆಯ್ತು. ಬಿಲ್ ಇನ್ನೇನಪ್ಪ ಕೊಡ್ಬೇಕು. ಅವನು ವಿದ್ಯಾರ್ಥಿ ತನ್ನ ಕೈಯಲ್ಲಿ ತಗೊಂಡು, ಸರ್ ಇವತ್ತು ನೀವು ನನ್ನ ಹುಟ್ಟು ಹಬ್ಬ ಅಂತ ತಿಳ್ಕೊಳ್ಳಿ. ಯಾಕೆಂದ್ರೆ 6 ತಿಂಗಳ ಹಿಂದೆ ನೀವು ಇದೇ ಕಥೆ ಹೇಳಿ ನನಗೆ ಊಟ ಹಾಕಿದ್ರಿ, ಅದಕ್ಕೆ ಇವತ್ತು ಇದು ನನ್ನ ಸರ್ತಿ ಅಂತ. ನಮ್ಮಪ್ಪ ಮನೆಗೆ ಬಂದು, ಅಯ್ಯೋ ವಿದ್ಯಾರ್ಥಿಯ ದುಡ್ಡು ನಾನು ಹಾಳು ಮಾಡಿದೆ, ನಾನು ಬೇರೆ ಡೈರಿ ಮಾಡಿ ಯಾರಿಗೆ ಈ ಕಥೆ ಹೇಳಿ ಯಾವತ್ತು ಊಟ ಹಾಕಿದೀನಿ ಅದ್ರ ಲಿಸ್ಟ್ ಇಟ್ಕೋಬೇಕು, ಇನ್ನೊಂದ್ಸಲ ಈ ರೀತಿ ಆಗ್ಬಾರ್ದು ಅಂತ ನನ್ನಪ್ಪ ಪೇಚಾಡಿದ್ರು. ಇದು ಅವ್ರದ್ದೊಂದು ಜನರಿಗೆ ಕರೆದು ಒಂದು ಔತಣ ಕೊಟ್ಟು ಊಟ ಹಾಕ್ಸೋದು ಅವ್ರದ್ದೊಂದು ಹೃದಯದ ಒಂದು ದೊಡ್ಡ ಮನಸ್ಸಿಗೆ ನನ್ನಪ್ಪಂದು. ನನ್ನ ತಂದೆ ತಾಯಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ವಲ್ಪದೇ. ಅವರದ್ದು ಪ್ರೇಮ ವಿವಾಹ. ಅವರು ಮೊದಲ ಸಲ ಭೇಟಿಯಾಗಿದ್ದು ಒಂದು ಫಿಲ್ಮಿ ಸ್ಟೈಲ್ ಅಲ್ಲಿ. ನಮ್ಮ ತಾಯಿ ವಡಾಲದಲ್ಲಿ NKES ಶಾಲೆ ಇದೆ ಅಲ್ವಾ, ನಮ್ಮ ತಾಯಿ ಅಲ್ಲಿ ಕಲಿತಾ ಇದ್ರು.
ನಮ್ಮ ತಂದೆ ಸಾಂಗ್ಲಿಯಿಂದ BA ಮುಗಿಸ್ಕೊಂಡು 21 ವರ್ಷ ಆ ಶಾಲೆಯಲ್ಲಿ ಕನ್ನಡ ಮೇಷ್ಟ್ರಾಗಿ ಬಂದಿದ್ರು. ಮೊದಲನೇ ದಿನ ಬಸ್ಸಲ್ಲಿ ಅಮ್ಮ ಕೂತಿದ್ದು ನೋಡಿ ಇವಳ ಯೂನಿಫಾರ್ಮ್ ಅದೇ ಶಾಲೆಯಲ್ಲಿದೆ, ಅವಳನ್ನು ಫಾಲೋ ಮಾಡಿದ್ರೆ ನಾನು ಸೀದಾ ಶಾಲೆಗೆ ಮುಟ್ತೇನೆ, ಯಾರು ಕೇಳೋ ಗೋಚಿಲ್ಲ ಅಂತ ಅಪ್ಪ ಅಮ್ಮನ ಫಾಲೋ ಮಾಡಿದ್ದಾರೆ. ಅರ್ಧ ಹಾಗೆ ಹೋದ್ಮೇಲೆ ನಮ್ಮಮ್ಮ ಹಿಂದೆ ತಿರುಗಿ ಜೋರಲ್ಲಿ ಮರಾಠಿಯಲ್ಲಿ ಯಾಕೆ ನನಗೆ ಫಾಲೋ ಮಾಡ್ತಿದೀಯಾ ಅಂತ ದಬಾಯಿಸಿದ್ದಾರೆ. ನಮ್ಮಪ್ಪ ಅತ್ಯಂತ ಶಾಂತ ರೀತಿಯಿಂದ ಕನ್ನಡದಲ್ಲಿ ನಾನು ನಿಮ್ಮನ್ನು ಫಾಲೋ ಮಾಡ್ತಾ ಇಲ್ಲ, ನಿಮ್ಮ ಯೂನಿಫಾರ್ಮ್ ಅನ್ನು ಹಿಂಬಾಲಿಸ್ತಿದ್ದೇನೆ, ಯಾಕೆಂದ್ರೆ ನಾನು ಅದೇ ಶಾಲೆಗೆ ಹೊರಟಿದ್ದೇನೆ ಅಂತ. ಇದು ನಮ್ಮ ತಂದೆ ತಾಯಿಯ ಮೊದಲ ಭೇಟಿ. ಆಮೇಲೆ ತುಂಬಾ ವರ್ಷ ಸಂಸಾರ ಮಾಡಿದವರು ಒಟ್ಟಿಗೆ. ಇವಾಗ ನಮ್ಮ ಅಪ್ಪ ಅಮ್ಮ ಧಾರವಾಡದಲ್ಲಿರುವಾಗ ನಮ್ಮ ತಂದೆಗೆ TIFR ಅಲ್ಲಿ ಲೈಬ್ರರಿಯನ್ ಅಂತ ಹುದ್ದೆ ಸಿಕ್ಕಿತ್ತು. ಅಪ್ಪ ತಮ್ಮ PhD ಮಹಾಪ್ರಬಂಧದ ಸಂಶೋಧನೆ ನಡೆಸಿದ್ರು, ಇನ್ನು ಬರೆದಿರ್ಲಿಲ್ಲ. ಆವಾಗ ಈ ಲೈಬ್ರರಿಯನ್ ಹುದ್ದೆ ಸಿಕ್ಕಿದಾಗ ನಮ್ಮ ತಾಯಿ ಹೇಳಿದ್ರು, ನಾನು ಮತ್ತೆ ಮಕ್ಕಳು ಬಂದ್ರೆ ನಿಮಗೆ ಕಾಲ್ ಕೊಡೋಕ್ಕಾಗತ್ತೆ, ನಿಮ್ಮ ಸಂಶೋಧನೆಗೆ ವಿಳಂಬ ಆಗಬಹುದು, ಅದಕ್ಕೆ ನಿಮ್ಮ ಸಂಶೋಧನೆ ಮುಗಿಯೋವರೆಗೂ ನಾನು ಮಕ್ಕಳನ್ನು ಕರ್ಕೊಂಡು ಧಾರವಾಡದಲ್ಲಿಯೇ ಇರ್ತೇನೆ, ನಿಮ್ಮ ಸಂಶೋಧನೆ ಕೊನೆ ಘಟ್ಟಕ್ಕೆ ಮಾತ್ರ ನಾವು ಮುಂಬೈಗೆ ಬರ್ತೇವೆ. ಇದಲ್ಲದೆ ನಮ್ಮ ತಂದೆ ಇಬ್ಬರು ತಮ್ಮಂದಿರಿಗೆ ನಮ್ಮ ತಂದೆ ತಾಯಿಯೇ ಹಳ್ಳಿಯಿಂದ, ನಮ್ದು ಹವನೂರು ಹಳ್ಳಿ, ಅಲ್ಲಿಂದ ಧಾರವಾಡಕ್ಕೆ ಕರ್ಕೊಂಡು ಬಂದು ಇಂಜಿನಿಯರಿಂಗ್ ಓದಿಸ್ತಾ ಇದ್ರು. ಸೊ ಅವರಿಬ್ಬರ ಓದಿಗಾಗಿ ಅಪ್ಪನಿಗೆ ತೊಂದರೆ ಆಗ್ಬಾರ್ದು ಅಂತ ನಮ್ಮಮ್ಮ ಧಾರವಾಡದಲ್ಲೇ ಅಪ್ಪನ PhD ಆಗುವವರೆಗೂ ನಾವು ಧಾರವಾಡದಲ್ಲೇ ಇದ್ದು. ಇನ್ನು ಅಪ್ಪನ PhD ವಿಷಯ ಉಪಾಧ್ಯಾಯ ಸರ್ ಆಗಲಿ ವಿದ್ಯಾ ಅವರಾಗಲಿ ತುಂಬಾ ಚೆನ್ನಾಗಿ ಅದರ ವಿವರಣೆ ನೀವು ಕೊಟ್ಟಿದ್ದೀರಾ. ಉಪಾಧ್ಯಾಯ ಸರ್ ಹೇಳಿದಂತೆ 19ನೇ ಶತಮಾನ ಇದು ಕನ್ನಡಕ್ಕೆ ಕರಾಳ ಶತಮಾನ ಅಂತ ಎಲ್ಲರಿಗೂ ಅದೊಂದು ಪ್ರತೀತಿ. ಅದು ಅಲ್ಲ, ಅದು ಪರ್ವಕಾಲ, ಹೊಸಗನ್ನಡದ ಅರುಣೋದಯದ ಪರ್ವಕಾಲ ಅಂತ ಸಾಕ್ಷಿ ಸಮೇತ ತೋರಿಸಿಕೊಟ್ಟವರು ನನ್ನಪ್ಪ. ನನ್ನಪ್ಪ ಸಂಶೋಧಕರಾಗಿದ್ದರಿಂದ ಅವರದ್ದು ಒಂದು ಧೋರಣೆ ಇತ್ತು. ಸಂಶೋಧಕನಾಗಿ ನನ್ನ ಕಣ್ಣಿಗೆ ಸಹ ಅದು ಕಂಡು ನನ್ನ ಕಣ್ಣು ಒಪ್ಪಕೂಡದು, ಬೇರೆ 2-3 ಆಧಾರಗಳಿಂದ ಅದನ್ನು ಸಿದ್ಧಿಸಿ ತೋರಿಸಿದರೆ ಮಾತ್ರ ಅದು ನಿಜ ಅಂತ ನನ್ನ ತಂದೆ ಅದು ಒಪ್ಕೊಂಡು ಅವರು ಅದೇ ರೀತಿ ಸಂಶೋಧನೆ ಮಾಡ್ತಾ ಇದ್ರು. ಹೊಸಗನ್ನಡ ಅರುಣೋದಯ ಕೊನೆಗೆ ಮುಗಿಯೋಕೆ ಬಂದು ಹಸ್ತಪ್ರತಿ ಪೂನಾ ಯೂನಿವರ್ಸಿಟಿಯಿಂದ ಅಪ್ಪನಿಗೆ ಇಬ್ಬರು ಪರೀಕ್ಷಕರು, ಹಾಮಾನಾಯಕರು ಮತ್ತೆ ಮರಿಯಪ್ಪ ಭಟ್ರು, ಯೂನಿವರ್ಸಿಟಿಯಿಂದ ಹಾಮಾನಾಯಕರಿಗೆ ಹಸ್ತಪ್ರತಿ ಕಳಿಸಿದ್ರು. ತುಂಬಾ ದಿನ ಆದ್ರೂ ಅದು ಬರಲೇ ಇಲ್ಲ ಹಸ್ತಪ್ರತಿ. ಕೊನೆಗೆ ರಿಜಿಸ್ಟ್ರಾರ್ ಆಫ್ ಇವ್ಯಾಲ್ಯೂಯೇಷನ್ ಪುಣೆ ವಿಶ್ವವಿದ್ಯಾಲಯದವರು ಹಾಮಾನಾಯಕರಿಗೆ ಪತ್ರ ಬರೆದರು, ಸರ್ ಇದು ಪೆಂಡಿಂಗ್ ಅಮೌಂಟ್ ನಿಮ್ಮ ಹೆಸರಲ್ಲಿ ಇಟ್ಕೊಂಡಿದ್ದೇವೆ, ನೀವು ಹಸ್ತಪ್ರತಿ ನಮಗೆ ಕಳಿಸಿದ ತಕ್ಷಣ 100-200 ಏನೋ ಇತ್ತು, ಅದು ನಾನು ಅಮೌಂಟ್ ನಿಮಗೆ ಕಳಿಸಿ ಇದನ್ನ ಕ್ಲೋಸ್ ಮಾಡ್ತಿದ್ದೆ, ಇದು ಪೆಂಡಿಂಗ್ ಅಕೌಂಟ್ ಉಳಿದಿದೆ ಅಂತ. ಹಾಮಾನಾಯಕರು ಅದಕ್ಕೆ ಬರೀತಾರೆ, ನಿಮ್ದು 100-200 ನನಗೆ ಬೇಕಿಲ್ಲ, ಅದಕ್ಕಿಂತ ಅತ್ಯಂತ ಅಮೂಲ್ಯವಾದ ಅಪೂರ್ವವಾದ ವಿಷಯಗಳು ಹಸ್ತಪ್ರತಿಯಲ್ಲಿವೆ, ಇದು ನನಗೆ ಬೇಕು, ಸ್ವಲ್ಪ ದಿನ ನಾನೇ ಇಟ್ಕೊಳ್ತೀನಿ ಆಮೇಲೆ ಕಳಿಸ್ತೇನೆ ಅಂತ ಹಾಮಾನಾಯಕರು ತಿರ್ಗಾ ಪತ್ರ ಹಾಕಿದ್ರಂತೆ. ಅದಾದ್ಮೇಲೆ ಅದು ಮುದ್ರಣಕ್ಕೆ ಹೋಯ್ತು ಹೊಸಗನ್ನಡದ ಅರುಣೋದಯ. ನನ್ನ ಅಪ್ಪ ಮೊದಲನೇ ಪ್ರತಿಯನ್ನು ನಮಸ್ಕಾರ ಮಾಡಿ ಹಾಮಾನಾಯಕರಿಗೆ ಕೊಟ್ಟು ಬರಬೇಕು ಅಂತ ಯೋಚನೆ ಮಾಡಿದ್ರು. ಆದ್ರೆ ಅಷ್ಟರಲ್ಲೇ ಹಾಮಾನಾಯಕರು ತೀರ್ಕೊಂಡ್ರು. ಅದಕ್ಕೆ ನನ್ನಪ್ಪ ಮುನ್ನುಡಿಯಲ್ಲಿ ಮುದ್ರಣ ಆದ್ಮೇಲೆ ಒಂದೇ ಪ್ರತಿಯನ್ನು ಅವರಿಗೆ ಕೊಟ್ಟು ಬರಬೇಕು ಅಂತ ಯೋಚನೆ ಮಾಡಿದೆ. ಇವಾಗ ಈ ಎಲ್ಲ 1,000 ಪ್ರತಿಗಳನ್ನು ಹಾಮಾನಾಯಕರಿಗೆ ಅರ್ಪಣೆ ಮಾಡ್ತೇನೆ ಅಂತ ನಮ್ಮಪ್ಪ ತನ್ನ ಮೊದಲನೇ ಆವೃತ್ತಿಯನ್ನು ಹಾಮಾನಾಯಕರಿಗೆ ಅರ್ಪಣೆ ಮಾಡಿದ್ರು. ನಮ್ಗೆಲ್ಲರಿಗೂ ಒಂದು ಅಭಿಮಾನದ ಸಂಗತಿ ಅಂದ್ರೆ ಬಹುಶಃ ಅದು ಒಂದು ರೆಕಾರ್ಡ್ ಇದೆ. ಇವಾಗ 15 ದಿನದ ಕೆಳಗೆ ಸರ್ಕಾರ ನನಗೆ ಪತ್ರ ಹಾಕಿ ನಮ್ಮ ಅಪ್ಪನ ಹೊಸಗನ್ನಡದ ಅರುಣೋದಯದ 5ನೇ ಆವೃತ್ತಿಯನ್ನು ಮರು ಮುದ್ರಣ ಮಾಡ್ತಾ ಇದೆ. ಇನ್ನೊಂದು ವಾರಕ್ಕೆ ಅದು ಆಚೆ ಬರ್ತಾ ಇದೆ. ಅವರು ಹೇಳೋ ಪ್ರಕಾರ ಪ್ರತಿ ಸಲ ಸರ್ ಪುಸ್ತಕನೇ ಎಲ್ಲರೂ ಕೇಳೋದು ಮೇಡಮ್, ಹೀಗಾಗಿ ನಾವು ಮರು ಮುದ್ರಣ ಮಾಡ್ತಾನೆ ಇರಬೇಕು. ಅದು ನಮ್ಮ ಹೊಸಗನ್ನಡದ ಅರುಣೋದಯ ಒಂದು ವಿಶಿಷ್ಟ ಅದಕ್ಕೆ ಒಂದು ರೂಪ ಇದೆ.
ಇನ್ನೊಂದು ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ, ಇದನ್ನ ನನ್ನ ಅಪ್ಪ ಸುಮಾರು 50 ವರ್ಷಕ್ಕಿಂತ ಜಾಸ್ತಿ ಮೊದಲು ಇದನ್ನಪ್ಪ ಮಾಡಿದ್ದು, ಬರೆದದ್ದು, ಸಂಶೋಧನೆ ಮಾಡಿದ್ದು. ಇವತ್ತಿನವರೆಗೂ ಅಪ್ಪ ಅದರಲ್ಲಿ ಬರೆದದ್ದು ಇದು ತಪ್ಪು, ಇದು ಸರಿ ಇಲ್ಲ ಅಂತ ಈವರೆಗೆ ಯಾರಿಗೂ ಹೇಳೋಕ್ಕಾಗಿಲ್ಲ. ಅಂದ್ರೆ ನನ್ನ ಅಪ್ಪನ ಸಂಶೋಧನೆ ಅಷ್ಟು ಒಂದು ಅದು ಪರಿಪಕ್ವವಾದದ್ದು. ಈಗ ಸಂಶೋಧನೆ ಮೇಲೆ ನಿಷ್ಠೆ ನಮ್ಮ ಅಪ್ಪನಿಗೆ ನಿರಂತರವಾದದ್ದು. ಅದು ಸಾಹಿತ್ಯಿಕ ಇರಲಿ ಅಥವಾ ವೈಜ್ಞಾನಿಕ ಇರಲಿ. TIFR ಅಲ್ಲಿ ಅಪ್ಪ ಇದ್ರು. ಅವಾಗ ದೇಶ ವಿದೇಶಗಳಿಂದ ಅಲ್ಲಿ ವಿಜ್ಞಾನಿಗಳು, ನಾವೇ ನೋಡಿದ್ದೇವೆ, ರಷ್ಯಾದಿಂದ, ಜರ್ಮನಿಯಿಂದ, ಫ್ರಾನ್ಸ್ ಇಂದ ಎಲ್ಲ ವಿದೇಶದ ಹಲವಾರು ವಿಜ್ಞಾನಿಗಳಲ್ಲಿ ಕೆಲಸ ಮಾಡೋರು. ಅವರಿಗೆ ರೆಫರೆನ್ಸ್ ಮಟೀರಿಯಲ್ ಕೆಲವೊಂದ್ಸಲ TIFR ಲೈಬ್ರರಿಯಲ್ಲಿ ಸಿಗ್ತಾ ಇರಲಿಲ್ಲ. ಅವರು ಅದಕ್ಕೆ ಹುಡ್ಕೊಂಡು ಪೆಟಿಟ್, ಏಷ್ಯಾಟಿಕ್, ಬ್ರಿಟಿಷ್ ಕೌನ್ಸಿಲ್ ಅಲ್ಲೆಲ್ಲ ಅವರು ಹುಡ್ಕೊಂಡು ಹೋಗ್ಬೇಕಿತ್ತು. ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಂದ ವೈಜ್ಞಾನಿಕ ಪತ್ರಿಕೆಗಳು ಏನ್ ಬರ್ತಾ ಇದ್ವು, ಅದನ್ನ ನಮ್ಮಪ್ಪ ಬೈಂಡ್ ಮಾಡಿ ಇರಿಸ್ತಾ ಇದ್ರು. ಬೈಂಡಿಂಗ್ ಹೋದದ್ದು 15 ದಿನ ಅದು ಬರ್ತಾ ಇರಲಿಲ್ಲ. ಇವರಿಗೆ ಅದು ರೆಫರೆನ್ಸ್ ಮೆಟೀರಿಯಲ್ ತುರ್ತಾಗಿ ಬೇಕಾಗಿರೋದು. ಕೊನೆಗೆ ಅಪ್ಪ ಒಂದು ಯೋಚನೆ ಮಾಡಿ TIFR ಮ್ಯಾನೇಜ್ಮೆಂಟ್ ಜೊತೆ ಸಾಕಷ್ಟು ಗುದ್ದಾಡಿ, ಯಾಕೆ ಅಂದ್ರೆ ಅವರು ಇಂತಹ ಪ್ರಪೋಸಲ್ ಕೇಳಿರ್ಲಿಲ್ಲ. ನನ್ನಪ್ಪ ಮಾಡಿದ್ದು TIFR ಲೈಬ್ರರಿಗೆ ಒಂದು ಅಫಿಷಿಯಲ್ ಸ್ಕೂಟರ್ ಪರ್ಚೇಸ್ ಮಾಡಿಸಿ, ಅದಕ್ಕೆ ಒಬ್ಬ ಅಸಿಸ್ಟೆಂಟ್ ಅನ್ನು ಇಟ್ಟು, ದಿನ ಬೆಳಗಾದ್ರೆ ಅವನ ಕೆಲಸ ಅಂದ್ರೆ ಹಿಂದಿನ ದಿನ ಯಾವ ವಿಜ್ಞಾನಿ ಎಲ್ಲಿಂದ ಏನು ತಗೊಂಡು ಬರಬೇಕು ರೆಫರೆನ್ಸ್ ಮೆಟೀರಿಯಲ್ ಅಂತ ಹೇಳಿರ್ತಾನೆ, ಅವರು ತಕ್ಷಣ ಸ್ಕೂಟರ್ ಅಲ್ಲಿ ಹೋಗಿ ಅದನ್ನು ತಂದ್ಕೊಡ್ಬೇಕು. ನೀವು ನಂಬ್ತೀರಾ ಇಲ್ಲ, ಭಾರತದ ಲೈಬ್ರರಿ ಸೈನ್ಸ್ ಇತಿಹಾಸದಲ್ಲಿ ಇದು ಮೊದಲ ಯಶಸ್ವಿ ಪ್ರಯೋಗ ನನ್ನ ಅಪ್ಪ ಆರಂಭಿಸಿದ್ದು. ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬರುವ ನೂರಾರು ವೈಜ್ಞಾನಿಕ ಪತ್ರಿಕೆಗಳು ಅದರಲ್ಲಿ ನನ್ನ ಅಪ್ಪನೇ ನೋಡ್ಬಿಟ್ಟು ಕೀ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ಹೈಲೈಟ್ ಮಾಡಿ ಅದನ್ನ ಟೈಪ್ ಮಾಡಿಸಿ ಲೈಬ್ರರಿ ನೋಟಿಸ್ ಬೋರ್ಡ್ ಅಲ್ಲಿ ಪ್ರತಿದಿನ ಅಪ್ಪ ಹಾಕ್ತಿದ್ರು. ಆಮೇಲೆ ಅದ್ರ ಕೆಳಗೆ ಇದು ಯಾವ ಪತ್ರಿಕೆ, ಯಾವ ವಾಲ್ಯೂಮ್ ಅದನ್ನು ಸಹ, ಅಂದ್ರೆ ಒಂದು ವಿಜ್ಞಾನಿಗೆ ಹೊಸತು ಏನಾದ್ರೂ ಕೇಳಬೇಕು ಅಂದ್ರೆ ಇಡೀ ಪತ್ರಿಕೆ ತಿರುಗಿ ಹಾಕುವ ಅವಶ್ಯಕತೆ ಇಲ್ಲ, ಹೈಲೈಟ್ಸ್ ನೋಟಿಸ್ ಬೋರ್ಡ್ ಅಲ್ಲೇ ಇರೋದು. ಅವರು ಅದರ ಪ್ರಕಾರ ಅದರ ಸಹ ಸಾಕಷ್ಟು ವಿಜ್ಞಾನಿಗಳಿಗೆ ಅದು ಉಪಯೋಗ ಆಗಿತ್ತು. ತಾವೆಲ್ಲ ಹೇಳಿದಂತೆ ಅಪ್ಪ 20 ವರ್ಷಕ್ಕಿಂತ ಜಾಸ್ತಿ ಕಾಲ TIFR ಅಲ್ಲಿ ಇದ್ರು. ಪ್ರೊಫೆಷನಲಿ ಅದೊಂದು ಸುಖದ ನೌಕರಿ ಅಂತಲೇ ನಾವು ಹೇಳ್ಬೋದು. ಆದ್ರೆ ಅಪ್ಪನಿಗೆ ತೃಪ್ತಿ ಇರಲಿಲ್ಲ. ಮನಸ್ಸು ಸದಾ ಕನ್ನಡ ಸಾಹಿತ್ಯ, ಕನ್ನಡದ ಭಾಷೆ ಕಡೆಗೆ ಯಾವಾಗಲೂ ಆ ಕಡೆಗೆ ಹೋಗ್ತಾ ಇತ್ತು. ಹೀಗಾಗಿ ಕೊನೆಗೆ ಒಂದಿನ ಅಪ್ಪ ರಾಜೀನಾಮೆ ಕೊಟ್ಟು ಮಂಗಳೂರಿಗೆ ಬಂದರು. ಮಂಗಳೂರು ವಿಶ್ವವಿದ್ಯಾಲಯ ಅವಾಗ ಹೊಸದಾಗಿ ಆರಂಭವಾಗಿದ್ದು, ಚಿಕ್ಕ ಕನ್ನಡ ವಿಭಾಗ. ಉಪಾಧ್ಯಕ್ಷರು ಹೇಳಿದಂತೆ, ನಾವು ಹಾಗೆ ಒಂದು ಚಿಕ್ಕ ಮಗುವನ್ನ ಜೋಪಾನವಾಗಿ ಅಂತಃಕರಣದಿಂದ ಬೆಳೆಸ್ತೇವೆ, ಹಾಗೆ ನನ್ನಪ್ಪ ಮಂಗಳೂರು ಕನ್ನಡ ವಿಭಾಗವನ್ನು ಅಪ್ಪ ಬೆಳೆಸಿದವರು. ಆ ಅವಧಿ ಮುಗಿಯುವಷ್ಟೊತ್ತಿಗೆ ಅಪ್ಪನಿಗೆ ಪುನಃ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಕರೆ ಬಂತು. ಅಪ್ಪ ಆಕ್ಚುಲಿ ಹೇಳಿದ್ದು, ನನಗೆ ಮುಂಬೈ ಜೀವನ ಬೇಡ, ನಾನು ಇದನ್ನ ಒಪ್ಕೊಳ್ಳಲ್ಲ ಅಂತ. ನಾಯಕರು ಆವಾಗ ತುಂಬಾ ನಿಷ್ಠುರದಿಂದ ನಮ್ಮ ಅಪ್ಪನಿಗೆ ನಿಷ್ಠುರವಾಗಿ ಹೇಳಿದರು. ಅವರೇ, ಇದು ನಿಮಗೆ ಬೇಕು ಬೇಡದ ಪ್ರಶ್ನೆ ಅಲ್ಲ, ಇದು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಬದುಕಿ ಬೆಳೆಯಬೇಕು ಅಂದ್ರೆ ಒಬ್ಬ ಗಟ್ಟಿಯಾದ ಒಂದು ಮನುಷ್ಯ ಆ ಕುರ್ಚಿಯಲ್ಲಿ ಕುತ್ಕೊಳ್ಬೇಕು. ಅರ್ಜಿ ಹಾಕುವ ಕೊನೆಯ ದಿನ ಮುಗಿದು ಹೋಗಿದೆ, ಆದ್ರೂ ನೀವು ಅರ್ಜಿ ಹಾಕಿ ಅಲ್ಲಿ ನೀವು ಹೋಗಲೇಬೇಕು ಅಂತ ನಾಯಕರು ಅಪ್ಪನಿಗೆ ಒತ್ತಾಯ ಮಾಡಿದ್ರು. ಅವರ ಮಾತು ಇರೋ ಸ್ಥಿತಿಯಲ್ಲಿ ಯಾರು ಇರಲಿಲ್ಲ ಸಾಮಾನ್ಯವಾಗಿ. ಅದಕ್ಕೆ ಅಪ್ಪ ಒಪ್ಪಿಕೊಂಡು ಪುನಃ ಮುಂಬೈಗೆ ಬಂದರು. ಮುಂಬೈಯಲ್ಲಿ ಉಪಾಧ್ಯಕ್ಷರು ಹೇಳಿದಂತೆ ಅವರು ಎಳೆ ಎಳೆಯಾಗಿ ಬಿಡಿಸಿ ಅಪ್ಪ ಮಾಡಿದ ಎಲ್ಲಾ ಕೆಲಸಗಳನ್ನು ಹೇಳಿದ್ದಾರೆ. ನಾನು ಎರಡು ಹೇಳ್ತೇನೆ ಅದರಲ್ಲಿ. ಮುಂಬೈ ವಿಶ್ವವಿದ್ಯಾಲಯದ ಸೆನೇಟು ಪ್ರತಿಯೊಂದು ಭಾಷೆಗೆ ಪ್ರತಿ ವರ್ಷ 10,000 ರೂಪಾಯಿ ಮಂಜೂರು ಮಾಡೋದು. ಅದು ಯಾಕೆ ಅಂದ್ರೆ ಅದು ನಿಮ್ಮ ಗ್ರಂಥಾಲಯಕ್ಕೆ. ನಮ್ಮಪ್ಪ ಸೇರಿದ 1984 ಅಲ್ಲಿ 2 ಸ್ಟೂಡೆಂಟ್ಸ್ ಇದ್ರು. ಕೊನೆಗೆ ಅಪ್ಪನ ಪ್ರಯತ್ನದಿಂದ ಮುಂದಿನ ವರ್ಷ 15 ಸ್ಟೂಡೆಂಟ್ಸ್ ಆದ್ರು.
ಸುಮಾರು 6-7 ಸಾವಿರ ಪುಸ್ತಕಗಳ ಒಂದು ಗ್ರಂಥಾಲಯ ಅಪ್ಪ ಅಲ್ಲಿ ಸ್ಥಾಪಿಸಿದ್ರು. ಈ 10,000 ಪ್ರತಿ ಭಾಷೆಗೆ ಕೊಡೋದು once again ನಂಬೋಕ್ಕಾಗಲ್ಲ ನಿಮ್ಗೆ. ನನ್ನ ಅಪ್ಪ 1 ವರ್ಷ 58,000 ರೂಪಾಯಿಗಳನ್ನ ತಮ್ಮ ಗ್ರಂಥಾಲಯಕ್ಕೆ ಮಂಜೂರು ಮಾಡಿಸ್ಕೊಂಡಿದ್ರು. 10, 20, 30 ಅಲ್ಲ, 58,000. ಅದು ನಮ್ಮಪ್ಪನ ನಿಷ್ಠೆ, ಕಾರ್ಯತತ್ಪರತೆ ಏನಾದ್ರೂ ಇರ್ಬೋದು. ಅಷ್ಟೇ ಅಲ್ಲದೆ VC ಅವರು ಅಪ್ಪನ ಕರೆದು ಗುಡ್ ವರ್ಕ್ ಡಾಕ್ಟರ್ ಹವನೂರ್ ಅಂತ ಅಪ್ಪನ ಪ್ರಶಂಸಿಸಿ ಅವರು ಕೊನೆಯವರೆಗೂ ಅಪ್ಪ ನನಗೆ ಸಮಾಧಾನ ಆಯ್ತು ನಾನಿಲ್ಲಿ ಶ್ರಮ ಪಟ್ಟಿದ್ದು ಅಂತ. ಅಪ್ಪ ಮಾಡಿದ ಇನ್ನೊಂದು ಕೆಲಸ ಅಲ್ಲಿ ಅಂದ್ರೆ MPhil ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು. ಅಪ್ಪ ಸ್ಟಾರ್ಟ್ ಮಾಡಿ ಅದನ್ನ ಬೇಸಿಗೆ ರಜೆಯಲ್ಲಿ, ದೀಪಾವಳಿ ರಜೆಯಲ್ಲಿ ಕ್ಲಾಸಸ್ ನಡೆಸ್ತಾ ಇದ್ರು. ಅಂದ್ರೆ ರಜೆಯಲ್ಲಿ ಜನಗಳಿಗೆ ಬಂದು ಹೋಗೋಕೆ ಅನುಕೂಲ ಆಗಲಿ ಅಂತ. ಒಂದು ದಿನ ಒಬ್ಬಳು ಮಹಿಳೆ ಅಪ್ಪನ ರೂಮಿಗೆ ಬಂದ್ಬಿಟ್ಟು ಯೂನಿವರ್ಸಿಟಿಯಲ್ಲಿ, ಸರ್ ನಾನು ಗುಲ್ಬರ್ಗಾದಿಂದ ಬಂದಿದ್ದೇನೆ, ನನಗೆ MPhil ಮಾಡಬೇಕು. ಅಪ್ಪ ಬನ್ನಿ ಕೂತ್ಕೊಳ್ಳಿ, ಎಲ್ಲ ವಿಚಾರಣೆ ಅಂದ್ರೆ ಏನೇನು ನಿಮ್ಮ ವಿಚಾರ ಕೇಳ್ತಾ ಇರುವಾಗ ಒಂದು ಚಿಕ್ಕ ಎಳೆ ಮಗುವಿನ ಅಳೋದ್ ಧ್ವನಿ ಕೇಳೋದು. ಆ ಮಗು ಹತ್ರ ಆಗ್ಲಿಲ್ಲ. ಈ ಲೇಡಿ ಕಾತರದಿಂದ ಹಿಂದೆ ನೋಡ್ತಾ ಇದ್ರಂತೆ. ಅವರು 1-2 ಸಲ ನೋಡಿದ್ಮೇಲೆ ಅಪ್ಪ ತುಂಬಾ ನಯವಾಗಿ ಕೇಳಿದ್ರಂತೆ, ಮಗುವಿನ ಅಳೋ ಧ್ವನಿ ಕೇಳಿದ ತಕ್ಷಣ ನಿಮ್ಗೆ ಕಳವಳ ಆಗ್ತಾ ಇದೆ, ಏನು ಕಾರಣ ಇರಬಹುದು ಅಂತ. ಆ ಲೇಡಿ, ಸರ್ ನಾನು 3 ತಿಂಗಳ ಬಾಣಂತಿ, ಆದ್ರೂ MPhil ನಿಮ್ಮ ಕೈ ಕೆಳಗೆ ಮಾಡ್ಬೇಕು ಅಂತ ನಾನು ಗುಲ್ಬರ್ಗಾದಿಂದ ಮುಂಬೈಗೆ ಬಂದಿದ್ದೇನೆ. ಹೊರಗೆ ನನ್ನ ಸಂಬಂಧಿ ನನ್ನ ಮಗು ಎತ್ಕೊಂಡು ಕೂತಿದ್ದಾಳೆ, ಅದಕ್ಕೆ ಮಗು ಅಳ್ತಾ ಇದೆ ಅಂತ ಹೇಳಿದ್ರಂತೆ. ಅಪ್ಪ ಏನೂ ಮಾತಾಡಲಿಲ್ಲ. ತಮ್ಮ ಕುರ್ಚಿ ಬಿಟ್ಟು ರೂಮಿನಿಂದ ಆಚೆ ಬಂದು ಹೊರಗಡೆ ಕೂತ ಹೆಂಗಸನ್ನ ಮಗುನ ಒಳಗೆ ಕಳಿಸಿ, ಬಾಗಿಲಿಂದಲೇ ನೋಡಿದಲೇ ಮೊದಲು ನೀವು ನಿಮ್ಮ ಮಗುನ ಶಾಂತ ಮಾಡಿ ಮಲಗಿಸಿ, ನಾವು ಆಮೇಲೆ ಮಾತಾಡೋಣ, ನಾನು ರೂಮಿನಿಂದ ಹೊರಗಿರ್ತೇನೆ ಅಂತ ಅಪ್ಪ ಹೊರಗೆ ನಿಂತ್ಕೊಂಡು ಮಗು ಅವರು ಸಮಾಧಾನ ಮಾಡಿ ಮಲಗಿದ ಮೇಲೆ ಒಳಗೆ ಬಂದು ತಾನೇ ಅವರ MPhil ಫಾರ್ಮ್ ಫಿಲ್ ಮಾಡಿ ನನ್ನ ಮಾತನ್ನು ನೀವು ನಿಜವಾಗಿ ನಂಬಿ ಅಕ್ಷರಶಃ ನಮ್ಮ ಅಪ್ಪ ಆ ಲೇಡಿಯ ಬಾಣತನ ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ಕ್ಲಾಸಿಗೆ ಹೋದಾಗ ಮಗು ಹತ್ರ ಅಥವಾ ಅವರು ಪರೀಕ್ಷೆ ಬರೆಯುವಾಗ ನನ್ನ ಅಪ್ಪ ಆ ಮಗುನ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ತನ್ನ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅಮ್ಮನ ಕೇಳ್ಕೊಂಡು ಬಾಣಂತಿಗೆ ಏನು ತಿನ್ನೋ ಕೊಡ್ಬೇಕು ಅದೆಲ್ಲ ನನಗೆ ಗೋಚಿದ್ದು, ಹಣ್ಣು ಹಂಪಲು ಹಾಲು ಎಲ್ಲ ಆಕೆಗೆ ತಂದು ಕೊಡೋದು. ಅಷ್ಟೇ ಅಲ್ಲ, ಎಷ್ಟೊಂದು ಸಲ ಮುದ್ದೆ ಬಿಸಿ ಅನ್ನ ಮಾಡಿ ಅದಕ್ಕೆ ತುಪ್ಪ ಹಾಕಿ ಗೋಡ್ಸಾರ್ ಹಾಕಿ ಆಕೆಗೆ ಬಡಿಸಿದ್ದಿದೆ. ಇದು ನಾನು ಹೇಳ್ತೇನೆ ಅಂತಲ್ಲ, ಇದು ಆ ಲೇಡಿ ಸ್ವತಃ ಅವರು ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆಕೆ ಕೆಲ ವರ್ಷಗಳ ನಂತರ ಅವರು ಗುಲ್ಬರ್ಗಾ ಕ್ಷೇತ್ರದಿಂದ MLC ಆಗಿದ್ರು. ನನ್ನ ಅಪ್ಪ ತೊಡೆ ಮೇಲೆ ಮಲಗಿಸಿಕೊಂಡ ಆ ಮಗು ದೊಡ್ಡವಳಾದ್ಮೇಲೆ ಹೆಣ್ಣು ಹುಡುಗಿ ಅವಳನ್ನು ಕರ್ಕೊಂಡು ಬಂದು ಅಪ್ಪನಿಗೆ ನಮಸ್ಕಾರ ಮಾಡಿಸಿ ಆಕೆ ಕರ್ಕೊಂಡು ಹೋಗಿದ್ರು. ಇಂಥ ಬಹುಶಃ ಒಂದು ವಿಶ್ವವಿದ್ಯಾಲಯ ಬಾಣತನ ಮಾಡಿದವರು ಒಂದು HOD ತೀರಾ ನನಗೆ ಕಡಿಮೆ ಅನಿಸುತ್ತೆ. ಅದು ನನ್ನಪ್ಪ ಮಾಡ್ತಾ ಇದ್ರು. ಇನ್ನು ವಿದೇಶ ಪ್ರಯಾಣ ಬಂದು ಹಲವಾರು ವಿದೇಶಿ ಗ್ರಂಥಾಲಯಗಳಲ್ಲಿ ಪತ್ರ ವ್ಯವಹಾರ ನಡೆಸಿ ಅಪ್ಪನಿಗೆ ಕಂಡು ಬಂದದ್ದು ಅಂದ್ರೆ ಕನ್ನಡ ಭಾಷೆಯ ತೀರ ವಿರಳವಾದ ಅಪರೂಪದ ಮಾಹಿತಿ ಅವರ ಹತ್ರ ಇದೆ, ಆದ್ರೆ ಅವರಿಗೆ ಅದರ ಬೆಲೆ ಇಲ್ಲ. ಏನು ಭಾರತದಿಂದ ತಂದು ಒಂದು ಮೂಲೆಯಲ್ಲಿ ಒಂದು ಟ್ರಕ್ಕಲ್ಲಿ ಹಾಕಿ ಇಟ್ಟಿದ್ದಾರೆ. ನಾನು ಹೋಗಿ ನನ್ನ ನೆಲಕ್ಕೆ ಇದನ್ನ ತೆಗೆದುಕೊಂಡು ಬರಬೇಕು, ಅದೊಂದು ಉತ್ಕಟವಾದ ಹಂಬಲ. ಅಪ್ಪನ ಹತ್ರ ದುಡ್ಡು ಇರಲಿಲ್ಲ, ಸ್ವಂತ ತಾನೇ ದುಡ್ಡು ಕೊಟ್ಟು ಹೋಗೋಕೆ. ಅದು ಏನೋ ಪ್ರಯತ್ನ, ಫೌಂಡೇಶನ್ ಅದು ಇದು ಏನೋ ಸೇರಿಸ್ಕೊಂಡು ಕೊನೆಗೆ 1975 ಅಲ್ಲಿ ಮೊದಲ ಬಾರಿಗೆ ಅಪ್ಪ ಲಂಡನ್ ಹೋಗಿದ್ದು. ಸಾಹಿತ್ಯ ಪ್ರಾಣಿ ಪ್ಲೇನ್ ಹತ್ತಿದ ತಕ್ಷಣ ಕನ್ನಡ ಪುಸ್ತಕ ತಗೊಂಡು ಬರೆಯೋಕೆ ಆರಂಭ ಮಾಡಿದ್ದಾರೆ ಅಪ್ಪ. ಅದು 8-9 ಗಂಟೆಯ ಪ್ರಯಾಣ. ನಮ್ಮ ಅಪ್ಪನ ಪಕ್ಕ ಒಂದು ಯುವಕ ಕೂತಿದ್ದ. ಅವನು, ಸರ್ ನಾನು ಕನ್ನಡದವನು ಅನ್ನಂತೆ. ತುಂಬಾ ಸಂತೋಷ ಆಗೋಯ್ತು, ಪಕ್ಕದಲ್ಲಿ ಕನ್ನಡದವನು ಕೂತಿದ್ದಾನೆ ಅಂತ. ಏನ್ ಮಾಡ್ತೀಯಾ ಹಾಗೆ ಹೀಗೆ ಕೇಳಿದ್ದಾರೆ ಅಪ್ಪ. ಅವರು
ಆ, ಚಿಕ್ಕ ಕಲಾವಿದ ಸರ್, ಸಣ್ಣ ಪುಟ್ಟ ರೋಲ್ ಮಾಡ್ತಾ ಇರ್ತೀನಿ. ಇವರು ತಕ್ಷಣ ತಮ್ಮ ಕಲೋದ್ಧಾರಕ ಸಂಘದ ಅನುಭವಗಳನ್ನು ಹೇಳಿಕೊಂಡು ನಾಟಕ ಯಾವ ದೃಷ್ಟಿಯಿಂದ ಒಳ್ಳೆಯದು, ಸಿನಿಮಾ ಹೇಗೆ, ಇಬ್ಬರ ಅಂತರ ಏನು, ಆಮೇಲೆ ಇವಾಗ ಒಂದು ನಾಟಕದ ಕಲೆ ಅದು ಹೇಗೆ ಕಮರ್ಷಿಯಲ್ ಆಗಿ ಲೆಕ್ಚರ್ ಮಾಡಿದ್ದಾರೆ ನಮ್ಮಪ್ಪ. ಕೊನೆಗೆ ಲಂಡನ್ಗಂತೂ ಇಬ್ರು ತಮ್ಮ ತಮ್ಮ ಪಾಡಿಗೆ ತಮ್ಮ ದಾರಿಯಲ್ಲಿ ಹೋದ್ರು, ಆಯ್ತು. ತಿರುಗಾ ಬಂದ್ರು ಅಪ್ಪ. ಇದು ನಾನು ನಿಮ್ಗೆ ಹೇಳ್ಬೇಕು, ಮೊದಲನೇ ಬಾರಿಗೆ ಅಪ್ಪ ತಿರುಗಾ ಬಂದಾಗ ಮುಂಬೈ ಏರ್ಪೋರ್ಟ್ ಅಲ್ಲಿ 2 ದೊಡ್ಡ ಬ್ಯಾಗ್ ಹೊತ್ಕೊಂಡು ಅಪ್ಪ ಬರ್ತಾ ಇದ್ರು. ಖಂಡಿತ ಕಸ್ಟಮ್ಸ್ ಅಧಿಕಾರಿಗಳು ಅಪ್ಪನ ಹಿಡ್ಕೊಂಡು ಒಂದು ಬ್ಯಾಗ್ ಓಪನ್ ಮಾಡಿದ್ದಾರೆ. ಅದರಲ್ಲಿ ಹೊಸ ಪುಸ್ತಕ ಬಿಡಿ, ನೀವು ಬರೀ ಹಳೆ ಪುಸ್ತಕ, ಒಂದು ಚಿಂದಿ ಕಾಗದ ಪೇಪರ್ ಕಾಣೋ ತರ ಹಳೆ ಕಾಗದ ಪತ್ರಗಳು ಇಡೀ ಬ್ಯಾಗ್ ಅಲ್ಲಿ ಅದೇ ತುಂಬಿತ್ತು. ಅವರಿಗೆ ಪುಸ್ತಕದ ಮಧ್ಯೆ ಏನಾದ್ರೂ ಈ ಮನುಷ್ಯ ಏನಾದ್ರೂ ಸ್ಮಗ್ಲಿಂಗ್ ಮಾಡಿ ತಂದಿದ್ದಾನ ಅಂತ ಪ್ರತಿಯೊಂದು ಪುಸ್ತಕ ಜಾಲಾಸಿ ಬೆನ್ನಲ್ಲಿ ಪೆನ್ ಹಾಕಿ ಅಲ್ಲೇನಾದ್ರೂ ಸಿಕ್ಕಿದಾರ ಅಂತ ಅಷ್ಟೆಲ್ಲ ಇಡೀ ಬ್ಯಾಗು ಕಷ್ಟಪಟ್ಟು ನೋಡಿದ್ದಾರೆ. ಏನು ಸಿಕ್ಕಿಲ್ಲ. ಕೊನೆಗೆ ಆ ಕಸ್ಟಮ್ ಅಧಿಕಾರಿ ಇನ್ನೊಂದು ಬ್ಯಾಗ್ ಇತ್ತಲ್ವಾ ಅದೇ ತರ, ಅವನಿಗೆ ಸುಸ್ತಾಗಿ ಹೋಗಿದೆ. ಆ ಬ್ಯಾಗಲ್ಲಿ ಏನಿದೆ ಅಂತ ಕೇಳಿದ್ದಾರೆ ನಮ್ಮಪ್ಪಗೆ, ಜೋರಲ್ಲೇ ಕೇಳಿದ್ದಾರೆ. ನಮ್ಮಪ್ಪ ಶಾಂತವಾಗಿ ಇದರಲ್ಲಿ ಏನಿತ್ತು ಅದರಲ್ಲೂ ಅದೇ ಇದೆ, ಅದೇ ತರದ ಪುಸ್ತಕಗಳು ಕಾಗದ ಪತ್ರಿಕೆಗಳು ಅಂತ. ಅವರಿಗೆ ಮೊದಲೇ ಸಾಕಾಗಿ ಹೋಗಿತ್ತು. ಕೊನೆಗೆ ಅವರು ಇನ್ಕೇಪಬಲ್ ಆಫ್ ಸ್ಮಗ್ಲಿಂಗ್ ಅಂತ ಅಪ್ಪನಿಗೆ ಬೈದು ಇನ್ನೊಂದು ಬ್ಯಾಗ್ ಓಪನ್ ಮಾಡಿದ್ರೆ ಅಪ್ಪನ ಹಾಗೆ ಹೊರಗೆ ಕಳಿಸಿದ್ರಂತೆ. ನಮ್ಮಪ್ಪ ಸಾಕಷ್ಟು ಸಲ ಹೋಗಿದ್ರು, ನೀವು ನಂಬ್ತೀರಾ ಇಲ್ಲ, ಮೊದಲು 2-3 ಸಲ. ಸಾಮಾನ್ಯವಾಗಿ ವಿದೇಶಕ್ಕೆ ಹೋದವರು ಚೀಸು, ಚಾಕ್ಲೇಟು, ಪರ್ಫ್ಯೂಮು ಅಂತದೆಲ್ಲ ತಗೊಂಡು ಬರ್ತಾರೆ. ನಮ್ಮಪ್ಪ 2-3 ಸಲ ಹೋದಾಗಲೂ ಒಂದು ಸಲ ಇಂಥದ್ ಏನು ತರಲಿಲ್ಲ. ಪುಸ್ತಕ ಹೊತ್ಕೊಂಡು ಹೋಗೋದು, ಇನ್ನೊಂದು ರೌಂಡ್ ಪುಸ್ತಕ ಹೊತ್ಕೊಂಡು ಬರೋದು, ಅಷ್ಟೇ ನನ್ನಪ್ಪ ಮಾಡಿದ್ರು. ಇವಾಗ ಅಪ್ಪನ ಬಗ್ಗೆ ಕೂತ ಯುವಕನ ಬಗ್ಗೆ ಹೇಳಿದೆ. ನಮಗೆ ಅವಾಗ ಟಿವಿ ಬಂದಿತ್ತು ಮನೆಯಲ್ಲಿ, ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಅದು ಮಂಥನ ಸಿನಿಮಾದು. ಅದರಲ್ಲಿ ಅನಂತನಾಗ್, ಗಿರೀಶ್ ಕಾರ್ನಾಡ್, ಸ್ಮಿತಾ ಪಾಟೀಲ್ ಎಲ್ಲ ಇದ್ರು. ಅದನ್ನ ನೋಡ್ಬಿಟ್ಟು ನಮ್ಮಪ್ಪ ಅಯ್ಯೋ ಇವನ್ನೆಲ್ಲ ನೋಡಿದೇನಲ್ವಾ ನಾನು ಅಂತ ಅನಂತನಾಗ್ ಅವರು ನೋಡಿ ಕೊನೆಗೆ ಒಮ್ಮೆಲೆ ನೆನಪಾಯ್ತು, ಅಯ್ಯೋ ಲಂಡನ್ ಪ್ಲೇನ್ ಅಲ್ಲಿ ಇವ್ರು ತಾನೇ ನನ್ನ ಪಕ್ಕಕ್ಕೆ ಕುತ್ಕೊಂಡಿದ್ದು ಅಂತ. ಸ್ವಲ್ಪ ಸಂಕೋಚ ಆಗಿದೆ, ಏನೇನೋ ಹೇಳ್ಬಿಟ್ಟಿದ್ದೀನಿ ಅಂತ. ಆಮೇಲೆ ತನ್ನ ಒಬ್ಬ ಪತ್ರಕರ್ತರ ಮಿತ್ರರ ಜೊತೆ ಮಾತಾಡಿ ಅವರ ಫೋನ್ ನಂಬರ್ ತಗೊಂಡು ಅನಂತನಾಗ್ ಅವರಿಗೆ ಫೋನ್ ಮಾಡಿದ್ದಾರೆ ನಮ್ಮಪ್ಪ. ನೀವು ಇಷ್ಟು ದೊಡ್ಡ ಕಲಾವಿದರು, ಆರ್ಟಿಸ್ಟ್ ಅಂತ ನನಗೆ ಗೊತ್ತಿರಲಿಲ್ಲ ರೀ, ನಿಮಗೆ ನೆನಪಿದೆಯಾ ನಾನು ಏನೇನೋ ಹೇಳಿದ್ದೆ ನಿಮಗೆ ಪ್ಲೇನ್ ಅಲ್ಲಿ. ಅನಂತನಾಗ್ ಪರಮ ಸಜ್ಜನರು, ಅವರು ತುಂಬಾ ಸಭ್ಯತೆಯಿಂದ ಇಲ್ಲ ಸರ್ ನೀವು ಹೇಳಿದ ಎಲ್ಲವೂ ನೆನಪಿದೆ, ಮರ್ತಿಲ್ಲ. ಆ 8 ಗಂಟೆಯಲ್ಲಿ ನೀವು ನನಗೆ ಸಾಕಷ್ಟು ಹೇಳಿಕೊಟ್ರಿ ಅಂತ ಅವರು ಉತ್ತರಿಸಿದ್ರಂತೆ. ಇದು ನಮ್ಮಪ್ಪನ ಅನಂತನಾಗ್ ಕಥೆ. ಆಮೇಲೆ ತುಂಬಾ ವರ್ಷ ನಮ್ಮಪ್ಪ ತನ್ನ ದೈಹಿಕ ಆರೋಗ್ಯಕ್ಕೆ ಯಾವುದೇ ರೀತಿಯ ಕಾಳಜಿ ಮಾಡ್ತಾ ಇರಲಿಲ್ಲ. ಹಳ್ಳಿ 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 ಅಲ್ಲಿ ಅದು ವಿಶೇಷ ಮಾಹಿತಿ ಇದೆ, ಇಲ್ಲಿ ಇದು ಇದೆ. ಪ್ರತಿ ಸಲ ಹೋಗುವಾಗ ನನ್ನ ಅಪ್ಪನಿಗೆ ಕನಿಷ್ಠ ಜೋಳಿಗೆ ಒಂದು 10-12 ಕೆಜಿ ಪುಸ್ತಕಗಳು. ಅವನು ಹೊತ್ತುಕೊಂಡೇ ತಿರುಗುವವನು. ಸಾಹಿತಿ ಬಡ ಪ್ರಾಣಿ, ಕಾರು, ಟ್ಯಾಕ್ಸಿ ಅದೆಲ್ಲ ಆಗ್ತಾ ಇರಲಿಲ್ಲ. ಎಲ್ಲರೂ ಹೋದ್ರು ಕೆಂಪಸ್, ಎತ್ತಿನ ಗಾಡಿ, ಟಾಂಗಾ ಅಥವಾ ರಿಕ್ಷಾ ಬಿಟ್ರೆ ಹೊತ್ತುಕೊಂಡು ನಮ್ಮಪ್ಪ ಓಡಾಡಿದ್ದು. ತುಂಬಾ ವರ್ಷ ಈ ರೀತಿ ಮಾಡಿದ್ರು ಅಪ್ಪ. ಆರೋಗ್ಯ ತೀರಾ ಹದಗೆಟ್ಟು ಭಾನುವಾರ ಒಂದು ದಿನ ಸಾಯಂಕಾಲ ರಾತ್ರಿ ಅಪ್ಪನಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಯ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಾನು ಇದ್ದೆ, ಕಾರ್ಡಿಯಾಲಜಿಸ್ಟ್ ಬಂದ್ರು. ನನ್ನಪ್ಪ, ಡಾಕ್ಟ್ರೇ ಜೀವನದಲ್ಲಿ ನಾನು ಬಹಳಷ್ಟು ಸುಖ ಹೊಂದೇನೆ, ಈಗ ನನಗೆ ಸಾವು ಬಂದ್ರೆ ಅದು ಬಹುಶಃ ಒಂದು ಇರಬೇಕಾದಷ್ಟು ನನಗೆ ಫೀಲ್ ಆಗ್ಬೋದು ಅಷ್ಟೇನೇ ಅಂದ್ರು ನನ್ನಪ್ಪ. ಅವರು ಅಂತದೇನಾಗಲ್ಲ ಸರ್, ನಿಮ್ಗೆ ಆಗಿರೋದು ಮೈಲ್ಡ್ ಅಟ್ಯಾಕು, ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ ಅಂದ್ರು. ನಮ್ಮ ಪುಣ್ಯಕ್ಕೆ ಅವರು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಕೊಡುವ ಮೊದಲೇನೆ ಅಪ್ಪನಿಗೆ ಮ್ಯಾಸಿವ್ ಮೇಜರ್ ಹಾರ್ಟ್ ಅಟ್ಯಾಕ್ ಆಯ್ತು. ಅವರು ಎದುರುಗಡೆನೆ
ಮಧ್ಯರಾತ್ರಿ ತಕ್ಷಣ ಎಮರ್ಜೆಂಟ್ ಸರ್ಜರಿ ಮಾಡಿ ಸ್ಟೆಂಟ್ ಹಾಕಿ ಅಪ್ಪನಿಗೆ ಅದೆಲ್ಲ ಆಯ್ತು. ಇದಾಗಿದ್ದು ಸೋಮವಾರ ಅರ್ಲಿ ಮಾರ್ನಿಂಗ್. ಮಂಗಳವಾರ ಈ ಕಾರ್ಡಿಯಾಲಜಿಸ್ಟ್ ICU ರೌಂಡ್ಸ್ ಅಲ್ಲಿ ಇರುವಾಗ ಸಾಮಾನ್ಯವಾಗಿ ಎಲ್ಲಾ ಪೇಷಂಟ್ಗಳಿಗೂ ಕೇಳ್ತಾರೆ, ಚೆನ್ನಾಗಿದ್ದೀರಾ, ಏನಾದರೂ ಬೇಕಾ ಅಂತ. ನನ್ನ ಅಪ್ಪನ ಕೇಳಿದ್ದಾರೆ. ನನ್ನಪ್ಪ ಏನ್ ಹೇಳಿರ್ಬೋದು, ಡಾಕ್ಟ್ರೇ ಇಲ್ಲಿಯ ವಾತಾವರಣ ತುಂಬಾ ಪ್ರಶಾಂತವಾಗಿದೆ, ತುಂಬಾ ಅನುಕೂಲವಾಗಿದೆ, ನನಗೆ ಇಲ್ಲಿ ಪುಸ್ತಕ ಓದೋಕೆ ಅನುಕೂಲ ಮಾಡಿಕೊಡಿ. ಇದು ಸರ್ಜರಿ ಆದ ಒಂದು ದಿನದ ನಂತರ ನಮ್ಮ ಅಪ್ಪನ ಬೇಡಿಕೆ ಇದು. ಆಶ್ಚರ್ಯ ಅಂದ್ರೆ ಆ ಕಾರ್ಡಿಯಾಲಜಿಸ್ಟ್ ಒಪ್ಕೊಂಡು ಅವರು ಹೇಳಿದ ಮಾತಿದ್ದು, ನಾವು ಕೊಡೋ ಮಾತ್ರೆಗಳಿಗಿಂತಲೂ ಬಹುಶಃ ನಿಮಗೆ ನಿಮ್ಮ ಪುಸ್ತಕವೇ ಗುಣ ಮಾಡುತ್ತೆ ಬೇಗ, ಅದಕ್ಕೆ ನಾನು ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಪುಸ್ತಕ ನಾನು ತಂದುಕೊಟ್ಟೆ. 2ನೇ ದಿನ ಅಪ್ಪನಿಗೆ ಸರ್ಜರಿ ಆದ. ಕೊನೆಗೆ ಅವತ್ತು ಸಾಯಂಕಾಲ ನಮ್ಮ ಅಪ್ಪನ ಪಟ್ಟದ ಶಿಷ್ಯ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಅಂತ ಅವರು ವಿಸಿಟಿಂಗ್ ಅವರ್ಸ್ ಅಲ್ಲಿ ಅಪ್ಪನನ್ನ ಭೇಟಿ ಆಗೋಕ್ ಬಂದ್ರು. ತುಂಬಾ ಒಂದು ಕ್ಷೀಣ ಧ್ವನಿಯಲ್ಲಿ ನನ್ನಪ್ಪ, ಆ ಪೇಪರ್ಗೆ ನಾನು ಲೇಖನ ಕೊಡ್ತೇನೆ ಅಂದಿದ್ದೆ, ಲೇಟ್ ಆಗುತ್ತೆ ಅಂತ ತಿಳಿಸ್ಬಿಡಿ. ಆಮೇಲೆ ಇಂಥವರಿಗೆ ಅವರು ಪುಸ್ತಕ ಕೇಳಿದ್ರು, ತಂದು ಮನೆಯಲ್ಲಿ ಇಟ್ಟಿದ್ದೇನೆ, ಅವರು ಕಾಯ್ತಾ ಇರಬಹುದು, ಅದಕ್ಕೆ ಅವರಿಗೆ ಅದನ್ನು ಮುಗಿಸುವ ಜವಾಬ್ದಾರಿ ನಿಮ್ದು ಅಂತ. ಆ ಕ್ಷಣದಲ್ಲೂ ತನಗೆ ಮ್ಯಾಸಿವ್ ಅಟ್ಯಾಕ್ ಆಗಿದೆ, ಬದುಕಿ ಉಳಿದಿದ್ದೇನೆ, ಅದರ ಕಡೆಗೆ ನನ್ನ ಅಪ್ಪನ ಗಮನವೇ ಹೋಗ್ತಾ ಇರಲಿಲ್ಲ. ಸಾಹಿತ್ಯ ಸಂಶೋಧನೆ ಅಂದ್ರೆ ಅವರು ಒಂದು ಕುದುರೆಯ ದೃಷ್ಟಿ, ಒಂದೇ ನೇರ ದೃಷ್ಟಿ, ಎಡಬಲ ಏನು ದೃಷ್ಟಿ ಇರಲಿಲ್ಲ ನನ್ನ ಅಪ್ಪಗೆ. ಆ ರೀತಿ ಆಮೇಲೆ ಅವರನ್ನು ಮನೆ ಕರ್ಕೊಂಡು ಬಂದು, ಮೊದಲೇ ಹೇಳಿದೆ ನನ್ನ ಅಪ್ಪ ನನ್ನ ಗುರು ಅಂತ. ಒಂದು 100 ಉದಾಹರಣೆ ಇವೆ, ಬಟ್ ನಿಮಗೆ ಒಂದು 2-3 ಕೊಡ್ತೇನೆ. ಮೊದಲೇ ಹೇಳಿದೆ, ಅಪ್ಪ ಮುಂಬೈಯಲ್ಲಿ ಇದ್ರು, ನಾವು ಧಾರವಾಡದಲ್ಲಿ ಇದ್ವಿ. ನನಗೆ ಒಂದು 10 ವರ್ಷ ಇರ್ಬೋದು, ರಜೆ ಇತ್ತು, ತುಂಬಾ ಹಠ ಮಾಡಿದೆ. ನಾನು ಅಪ್ಪನ ಜೊತೆನೇ ಇರ್ಬೇಕು, ರಜೆಯಲ್ಲಿ ನಾನು ಮುಂಬೈಗೆ ಹೋಗ್ಬೇಕು, ನಾನೇ ಹೋಗ್ಬೇಕು, ತುಂಬಾ ಹಠ ಮಾಡಿದೆ. ಅಪ್ಪ ಆಮೇಲೆ ನನ್ನನ್ನು ಕರ್ಕೊಂಡು ಬರೋಕೆ ಬಂದು ಹೋಗೋಕೆ 5 ದಿನ ಆಗುತ್ತೆ. 5 ದಿನ ಸಂಶೋಧನೆ ಬಿಟ್ಟು ನಮ್ಮಪ್ಪ ಬರೋಕ್ಕಾಗಲಿಲ್ಲ, ಅದು ಖಂಡಿತ ಆಗ್ತಾ ಇರ್ಲಿಲ್ಲ. ನನ್ನ ತಾಯಿ, ನಿನ್ನ 2 ಚಿಕ್ಕಪ್ಪ ಇದ್ದಾರೆ, ನನ್ನ ಮೈದನಂದ್ರು, ನಿನ್ನ 2 ಅಣ್ಣಂದಿದ್ದಾರೆ, ಅವರನ್ನು ಬಿಟ್ಟು ನೀನು ಒಬ್ಬಳೇ ಕಳ್ಸೋಕ್ ನನ್ಗೆ ಬರೋಕ್ಕಾಗಲ್ಲಮ್ಮ, ನೀನು ಒಬ್ಬಳೇ ನೀನು ಹೋಗೋಕ್ಕಾಗಲ್ಲ ಅಂದ್ರು. ನಾನು ಹಠ ಮಾಡಿ, ಇಲ್ಲ ನಾನು ಒಬ್ಬಳೇ ಹೋಗ್ತೇನೆ, ಬಟ್ ಅಪ್ಪನ ಹತ್ರ ನಾನು ಹೋಗ್ಬೇಕು, ಅಷ್ಟು ನಾನು ಹಠ ಮಾಡಿದೆ. ಮತ್ತೆ ಆವಾಗ ಕೆಲವು ಜನಕ್ಕೆ ಗೊತ್ತಿರಬಹುದು, ನಾವು ಮಿರಾಜ್ ಅಲ್ಲಿ ಮೀಟರ್ ಗೇಜ್ ಬ್ರಾಡ್ ಗೇಜ್ ಟ್ರೈನ್ ಚೇಂಜ್ ಮಾಡಬೇಕಿತ್ತು, ಅದು ಇತ್ತು. ಅದು ಅಮ್ಮ ನನಗೆ ಹೆದರ್ಸೋಕ್ ನೋಡಿದ್ರು, ಅದೆಲ್ಲ ನಿನಗಾಗಲ್ಲ ಅಂತ. ಒಂದೇ ಹಠ, ಅಪ್ಪನ ಹತ್ರ ನಾನು ಹೋಗ್ಬೇಕು ಅಂತ. ಕೊನೆಗೆ ಅಪ್ಪ ಅಮ್ಮ ಏನೋ ಮಾತಾಡ್ಕೊಂಡ್ರೆ ಅನ್ಸುತ್ತೆ, ನನ್ನ ಟಿಕೆಟ್ ತೆಗೆದು ಪ್ಲಾಟ್ಫಾರ್ಮ್ ಇರೋ ಎಲ್ಲಾ ಫ್ಯಾಮಿಲಿಗಳಿಗೂ ನನ್ನಮ್ಮ ನನ್ನ ಮಗಳು ಒಬ್ಬಳೇ ಹೋಗ್ತಿದ್ದಾಳೆ, ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿ ಟ್ರೈನ್ ಬಂದ್ಮೇಲೆ ಕಂಪಾರ್ಟ್ಮೆಂಟ್ ಹತ್ತಿ ಅಲ್ಲಿ ಇರೋ ಎಲ್ಲಾ ಫ್ಯಾಮಿಲಿಗಳಿಗೂ ಒಬ್ಬಳೇ ಹೋಗ್ತಿದ್ದಾಳೆ, ಹಠ ಮಾಡ್ತಿದ್ದಾಳೆ, ಅಪ್ಪನ ಹತ್ರ ಹೋಗೋ ಎಲ್ಲ ಕಥೆ ಹೇಳಿ ನನಗೆ ಕಳಿಸ್ಕೊಟ್ರು. ಊಟ ಗಿಟ ಎಲ್ಲ ಕಟ್ಕೊಟ್ಟಿದ್ರು. ಮಿರಾಜಲ್ಲಿ ಇವರೆಲ್ಲ ಫ್ಯಾಮಿಲಿಗಳು ನನ್ನ ಈ ಕಡೆಯಿಂದ ಆ ಕಡೆಗೆ ಸೇಮ್ ಕಂಪಾರ್ಟ್ಮೆಂಟ್ ಅಪೋಸಿಟ್ ಸೈಡ್ ಅಲ್ಲಿ ನಿಲ್ತಿದ್ದದು ಪ್ಲಾಟ್ಫಾರ್ಮ್, ಅಲ್ಲಿ ಹತ್ತಿ ಮುಂಬೈ VT ಸ್ಟೇಷನ್ ಹತ್ರ ಬಂದ ಕತ್ತು ಹೊರಗೆ ಇಟ್ಕೊಂಡು ಅಪ್ಪ ಕಾಣಿಸ್ತಾನೆ, ಅಪ್ಪ ಈಗ ನನ್ಗೆ ಕಾಣಿಸ್ತಾನೆ ಅಂತ ಅಷ್ಟು ನನಗೆ ಒಂದು ಉತ್ಸಾಹ ಅಪ್ಪನ ನೋಡೋಕೆ. ಟ್ರೈನ್ ನಿಂತ ತಕ್ಷಣ ಪುಟ್ಟ ಬ್ಯಾಗ್ ಇತ್ತು, ಅದನ್ನ ಹಿಡ್ಕೊಂಡು ಇಳಿದೆ, ಅಪ್ಪನ ಹತ್ರ ಓಡಿ ಹೋದೆ. ಆವಾಗ ಹಿಂದಿನಿಂದ ಒಂದು ಧ್ವನಿ ಬಂತು, ಹಾಗಾದ್ರೆ ನಿಮ್ಮ ಮಗಳನ್ನ ಸುರಕ್ಷಿತವಾಗಿ ನಾನು ಕರ್ಕೊಂಡು ಬಂದಿಲ್ವಾ ಅಂತ. ಯಾರಪ್ಪ ಅಂತ ನೋಡ್ತೇನೆ, ಒಂದು ಗೋಧಿ ಬಣ್ಣದ ಸ್ವಲ್ಪ ಬೊಕ್ಕುತ್ತಲೇ ಒಬ್ಬ ವ್ಯಕ್ತಿ. ಅವರು ನನ್ನ ಜೊತೆನೇ ಧಾರವಾಡದಲ್ಲಿ ಟ್ರೈನ್ ಹತ್ತಿದ್ರು, ನನ್ನ ಎದುರಿಗೆ ಕೂತಿದ್ರು, ಇಡೀ ಜರ್ನಿಯಲ್ಲಿ ನನ್ನ ಯೋಗಕ್ಷೇಮ ನೋಡ್ಕೊಂಡಿದ್ದಾರೆ. ಅವರು ಯಾರು ಅಂದ್ರೆ ನಮ್ಮ ಅಪ್ಪನ ಆಪ್ತ ಮಿತ್ರ. ನಮ್ಮಪ್ಪ ಅವ್ರ ಮುಂದೆ ಓಡಾಡಿದ್ರಂತೆ, ಮಗಳು ಬರ್ತೇನೆ ಅಂತ ಹೇಳಿದ್ರೆ ನನ್ಗೆ ಹೋಗಕ್ ಆಗ್ತಾ ಇಲ್ಲ. ಆವಾಗ ಅವರು ಅಯ್ಯೋ ಅದಕ್ಕೆ ಹಚ್ಚಿದ್ರೆ ನಾನು ಕರ್ಕೊಂಡ್ ಬರ್ತೀನಿ ಅಂತ ಬಂದು ಅವರು ಆಮೇಲೆ ನನ್ನ ಅಪ್ಪ ಅಮ್ಮ ಅವರು ಸೇರಿ ಪ್ಲಾನ್ ಮಾಡಿದ್ರು. ಅಂದ್ರೆ ಪಾಠ ಅಂದ್ರೆ ಧೈರ್ಯ ಇರಬೇಕು, ಆದರೆ ನಮ್ಮ ಅಪ್ಪನ ಅಂತಃಕರಣ ಅಂಧವಾಗಿರಲಿಲ್ಲ. ಇದು ನನಗೆ ಬಹಳ ಅಪರೂಪದ್ದು. ಅಂಧವಾದ ಅಂತಃಕರಣ ಇರಲಿಲ್ಲ, ಅದರಲ್ಲಿ ದಕ್ಷತೆ ಇತ್ತು, ಜವಾಬ್ದಾರಿ ಇತ್ತು, ನಿಷ್ಠೆ ಇತ್ತು. 10 ವರ್ಷದ ಮಗಳನ್ನು ಹೇಗೆ ಒಬ್ಬಳನ್ನೇ ಕಳಿಸುವುದು, ಅಷ್ಟು ಮತ್ತು ಅವಳಿಗೆ ಧೈರ್ಯನೂ ಬರಬೇಕು. ಹೀಗಾಗಿ ಈ ತನ್ನ ಆಪ್ತ ಮಿತ್ರನನ್ನ ಕಳಿಸಿಕೊಟ್ಟಿದ್ರು.
ಮುಂಬಯಿಯ ಸಾಕಷ್ಟು ಜನತೆಗೆ ಈ ನನ್ನ ತಂದೆಯ ಆಪ್ತ ಮಿತ್ರರು ನಿಮಗೆ ಪರಿಚಿತರು. ಅವರ ಹೆಸರು ರಾಮಚಂದ್ರ ಉಚೀಲ್ ಅಂತ. ನನ್ನ ಅಪ್ಪನ ಆಪ್ತ ಮಿತ್ರರು, ರೂಮ್ಮೇಟ್ಸು, ಹೀಗೆ ಉಚೀಲರು ನನ್ನ ಮುಂಬೈಗೆ ಕರ್ಕೊಂಡು ಬಂದಿದ್ರು. ಇನ್ನೊಂದು ನಮ್ಮ ಅಪ್ಪನ ದಾರಿ ಹೇಳುವ ಅಥವಾ ಒಂದು ಪಾಠ ಕಲಿಸುವ ಒಂದು ಶೈಲಿ ಏನಿತ್ತು, ನಮ್ಮಲ್ಲಿ ನಾವು ಫ್ಯಾಮಿಲಿ ಸಮೇತ ಪಿಕ್ಚರ್ ನೋಡೋಕೆ, ಸಿನಿಮಾ ನೋಡ್ಬೇಕು ಅಂದ್ರೆ ಅದೊಂದು ಸಂತೋಷದ್ದು. ಎಲ್ಲರೂ ಹೋಗೋದು, ಅಲ್ಲಿ ಪಾಪ್ಕಾರ್ನ್ ತಿನ್ನೋದು, ಆಮೇಲೆ ಜೂನ, ಚೌಪಾಟಿನ, ಪಾನಿಪುರಿ, ಬೇಲ್ಪುರಿ, ಅದು ನಮ್ದು ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ನನ್ನ ಅಪ್ಪನಿಗೆ ಹಾಗಿರ್ತಾ ಇರಲಿಲ್ಲ. ನನ್ನ ಅಪ್ಪನಿಗೆ ಸಿನಿಮಾ ತೋರಿಸೋದು ಅಂದ್ರೆ ಅದು ನಮಗೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಂಗೆ. ಯಾಕೆ ಅಂದ್ರೆ ಅಂತಿಂತ ಸಿನಿಮಾ ಅವರು ಹುಡುಕ್ತಾ ಇರಲಿಲ್ಲ. ಈ ಸಲ ಅವರು ನಮಗೆ ಒಂದು ಸಿನಿಮಾ ತೋರಿಸೋಕೆ ಹುಡುಕಿದ್ದು ದ ಬ್ರಿಡ್ಜ್ ಆನ್ ದ ರಿವರ್ ಕ್ವಾಯ್ ಅಂತ. ತೀರಾ ಒಂದು ಅದು ಕ್ಲಾಸಿಕ್ ನಾವೆಲ್. ಅದರದ್ದು ಒಂದು ಸಿನಿಮಾ ಬಂದಿತ್ತು. ನಾನು ಹೇಳಿದಂಗೆ ಹಾಗೆ ನಾವು ಮುಂಬೈಯಲ್ಲಿ ಇರ್ತಾ ಇದ್ವಿ. ಗೇಟ್ ಆಫ್ ಇಂಡಿಯಾ, ತಾಜ್ ಮಹಲ್ ಪಕ್ಕ ಸ್ಯಾಂಡರ್ಸ್ ಹೌಸ್ ಅಲ್ಲಿ ನಮಗೆ TIFR ಕ್ವಾರ್ಟರ್ಸ್ ಇತ್ತು. ಅಲ್ಲಿಯೇ ಕೊಲಾಬಾ ಕಾಸ್ವೆ ಹತ್ತಿರ ರೀಜನ್ ಥಿಯೇಟರ್ ಅಂತ ಇದೆ, ಇನ್ನೂ ಇದೆ ಅದು. ಅಲ್ಲಿ ಆ ಸಿನಿಮಾ ನಡೀತಾ ಇತ್ತು. ನಮ್ಮ ಅಪ್ಪ ಆ ನಾವೆಲ್ ಮನೆಗೆ ತಂದು 5 ಜನ ಓದಿ ಅದನ್ನ, ಆಮೇಲೆ ಆ ಸಿನಿಮಾಕ್ಕೆ ಹೋಗಿ ನೋಡಿ, ತೀರಾ ಹತ್ತಿರ ನಮ್ಮ ಮನೆಗೆ, ಅಲ್ಲಿಂದ ನಡ್ಕೊಂಡು ಬಂದು ಅಡಿಗೆ ಮಾಡಿ ಊಟ ಮಾಡಿ ಕೈ ಒಣಗುವವರೆಗೂ ನಮ್ಮ ಮನೆಯಲ್ಲಿ ಆ ಸಿನಿಮಾದ ವಿಮರ್ಶೆ. ಪುಸ್ತಕದಲ್ಲಿ ಏನಿತ್ತು, ಇಲ್ಲಿ ಅದನ್ನ ಕೆಲವೊಂದು ಸೀನ್ ಯಾಕೆ ತೋರಿಸಿಲ್ಲ, ಅವರ ನಟನೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಈ ಸೀನ್ ನಲ್ಲಿ ಇದೇ ಮ್ಯೂಸಿಕ್ ಯಾಕೆ ಇತ್ತು, ಇದು ನಮ್ಮ ಮನೆಯಲ್ಲಿ ವಿಮರ್ಶೆ. ಅಂದ್ರೆ ನಮ್ಮ ಅಪ್ಪ ಸಿನಿಮಾ ಒಂದು ನೋಡುವ ಒಂದು ಎಸ್ಥೆಟಿಕ್ ಸೆನ್ಸ್ ಏನಿತ್ತು, ಅದನ್ನ ನಮ್ಗೆ ಎಲ್ಲರಿಗೂ ಅವರು ತುಂಬಾ ಮೃದುವಾಗಿ ಅಪ್ಪ ಈ ರೀತಿಯಾಗಿ ನಮಗೆ ಹೇಳಿಕೊಡ್ತಾ ಇದ್ರು. ಇನ್ನೊಂದು ಕೊನೆಯದು ಹೇಳ್ತೇನೆ ನಿಮಗೆ. ನನ್ನ ಮದುವೆ ಆಗಿತ್ತು ಆವಾಗ. ನನಗೆ 2 ಮಕ್ಕಳು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ನನ್ನ ಗಂಡ ಚೆನ್ನಾಗಿ ಸಂಪಾದನೆ ಮಾಡೋ ಡಾಕ್ಟರು. ಹೀಗಾಗಿ ಒಂದು ನನ್ನದು ಸುಖದ ಸಂಸಾರ. ನನ್ನ ಅಪ್ಪ ಯಾವಾಗಲೂ ಬರುವಾಗ ಫೋನ್ ಮಾಡ್ತಿರ್ಲಿಲ್ಲ, ಅದು ಸಮಯ ಹಾಳಾಗುತ್ತೆ ಅಂತ. ಪೋಸ್ಟ್ ಕಾರ್ಡ್ ಅಲ್ಲಿ ಗೀಚವರು, ನಾನು ಇಷ್ಟನೇ ತಾರೀಕು ಇಷ್ಟು ಹೊತ್ತಿಗೆ ಬರ್ತೇನೆ, ಇಷ್ಟು ಹೊತ್ತು ಇರ್ತೇನೆ, ಊಟ ಬೇಡ, 1 ಕಪ್ ಚಹಾ, ಸಾಧ್ಯವಾದರೆ ಅವಲಕ್ಕಿ ಅಂತ ನಮ್ಮಪ್ಪ ಪೋಸ್ಟ್ ಕಾರ್ಡ್ ಕಳಿಸ್ತಾ ಇದ್ರು. ಸರಿ, ಕಳಿಸಿದ್ರು, ಬಂದ್ರು. ಸಾಮಾನ್ಯವಾಗಿ ನೋಡಿ, ತಂದೆ ತಾಯಿ, ಅದು ಮಗಳು ವಿಶೇಷವಾಗಿ ಸುಖವಾಗಿದ್ರೆ ಅವರಿಗೆ ತಮ್ಮ ಕೊನೆಯ ಜೀವನದಲ್ಲಿ ಚಿಂತೆ ಇಲ್ಲ, ನನ್ನ ಮಗಳು ಸುಖವಾಗಿದ್ದಾಳೆ ಅಂತ ಅನ್ಕೊಳ್ಳೋದು. ಸುಖದ ನನ್ನ ಸಂಸಾರ. ಅಪ್ಪ ಬಂದ್ರು, ಎಲ್ಲಿಯೂ ಏನು ಕಣ್ಣಡಿಸಿ ಹಾವು ಅಂತ ನೋಡ್ಲಿಲ್ಲ. ಬಂದ್ರು, ಮೊಮ್ಮಕ್ಕಳನ್ನ ಮಾತಾಡಿಸಿದ್ರು, ಅರ್ಧಂಬರ್ಧ ತಮ್ಮ ಯಥಾ ಪ್ರಕಾರ ಓದಿ ಬರಹ ಎಲ್ಲ ಮಾಡಿದ್ರು. ಅವರು ಟೈಮ್ ಆದ್ಮೇಲೆ ಇನ್ನೊಂದು ಹಳ್ಳಿಗೆ ಹೊರಟಿದ್ರು. ಅದಾಗಿ ಕೆಲ ದಿನಗಳಾದ್ಮೇಲೆ ಅಪ್ಪ ನನಗೆ ದೂರವಾಣಿ ಕರೆ ಮಾಡಿದ್ರು. ಗಂಡು ಹೆಣ್ಣು ಹುಟ್ಟುತ್ತಾರೆ, ಎಲ್ಲರೂ ಸಂಸಾರ ಮಾಡ್ತಾರೆ, ನೀನು ಹೆಣ್ಣಾಗಿ ಹುಟ್ಟಿದೀಯಾ, ಮದುವೆ ಆಯ್ತು, ಮಕ್ಕಳಾಯ್ತು, ನಾಳೆ ಅತ್ತೆ ಆಗ್ತೀರಾ, ಅಜ್ಜಿ ಆಗ್ತೀರಾ, ಅದೆಲ್ಲ ಅದೊಂದು ಸಂಸಾರದ ಒಂದು ಸೃಷ್ಟಿ ನಿಯಮ, ಅದು ನೀನು ಮಾಡ್ಕೊಂಡು ಹೋಗ್ತೀಯ. ಆದ್ರೆ ಇವತ್ತಿಲ್ಲ ನಾಳೆ ಎಲ್ಲರೂ ಮೇಲೆ ಹೋಗ್ಬೇಕು, ಹೌದಾ? ಮೇಲೆ ಹೋದಾಗ ದೇವರು ಕೇಳ್ತಾನಂದ್ರೆ, ನಿನ್ನನ್ನು ಆ ಕೆಳಗಿನ ಕರ್ಮಭೂಮಿಗೆ ನಾನು ಕಲ್ಲು, ಮಣ್ಣು, ಗಿಡ, ಗಂಟಿ, ಪಶು ಪಕ್ಷಿ, ಅದು ಏನನ್ನು ನನ್ನ ಮಾಡಿ ಕಳಿಸಲಿಲ್ಲ, ಮನುಷ್ಯನನ್ನಾಗಿ ಮಾಡಿ ಕಳಿಸಿದ್ದೆ. ಏನು ಸಾಧನೆ ಮಾಡಿದಿ ಅಂತ ದೇವರು ನಮ್ಗೆ ಕೇಳಿದಾಗ 1 2 ನಮಗೆ ಹೇಳಿಕೆ ಬರಬೇಕು ಅಂತ ನನ್ನಪ್ಪ. ಅಂದ್ರೆ ಅವರಿಗೆ ಸುಖ ಇದೆ, ಅವಳು ತಿನ್ಕೊಂಡು ಹಾಯಾಗಿ ಮಗಳಿದ್ದಾಳೆ, ಅದು ನನ್ನ ಅಪ್ಪನಿಗೆ ಅದು ಅದರ ಬಗ್ಗೆ ಗಮನನೇ ಇರಲಿಲ್ಲ. ಸಾಧನೆ ಏನ್ ಮಾಡ್ತಾ ಇದೀಯಾ, ಏನು ಮುಂದೆ ಮಾಡ್ತೀಯಾ ಅದನ್ನ ಹೇಳು ಅಂತ. ಅಂದ್ರೆ ಒಂದು ಬಹಳ ಮೃದುವಾಗಿ ನನ್ನ ಕೈ ಹಿಡಿದು, ಇದು ದಾರಿ ನಿಂದು, ಇದು ನಿನಗೆ ಯೋಗ್ಯ ದಾರಿ, ನೀನು ಇಲ್ಲಿಗೆ ಹೋಗುವಂತ ಒಂದು ತುಂಬಾ ಚೆನ್ನಾಗಿ ಮನಸ್ಸಿಗೆ ನೋವಾಗಲಾರದಂಗೆ ನನ್ನಪ್ಪ ನನಗೆ ಹೇಳಿಕೊಟ್ಟರು. ಇಂಥದ್ದು ಒಂದು 100 ಉದಾಹರಣೆಗಳಿವೆ, ಎಲ್ಲ ನಿಮ್ಮ ಹತ್ರ ನಾನು ಹೇಳಲಾರೆ ಇವತ್ತು. ಇದಾದ್ಮೇಲೆ ನಮ್ಮ ಅಪ್ಪನ ಸ್ವಭಾವದ ಬಗ್ಗೆ ನನಗೆ ಕೆಲವೊಂದು ವಿಷಯ ಹೇಳಬೇಕು.
ನಾನು ಹುಟ್ಟಿದ ಮೇಲೆ ನಮ್ಮ 3 ಮಕ್ಕಳು ಹೊಡೆಯೋದಂತೂ ದೂರನೇ, ನನ್ನ ಅಪ್ಪ ಧ್ವನಿ ಎತ್ತಿ ಒಂದು ದಿನ ಮಾತಾಡಲಿಲ್ಲ. ನನ್ನ ಅಪ್ಪನ ಬಾಯಿಂದ ಒಂದೇ ಒಂದು ಅವಾಚ್ಯ ಶಬ್ದ ಬರಲಿಲ್ಲ. ಇದು ನಾನು ಹೇಳ್ತಾ ಇಲ್ಲ, ನಮ್ಮ ತಂದೆಯ ಜೊತೆಗೆ ಹುಟ್ಟಿದ ಅವರ ಸಹೋದರರು, ಉಳಿದ ಸಂಬಂಧಿಕರು ಎಲ್ಲರೂ ಇದು ಹೇಳೋ ಮಾತು. ಒಂದು ಮನುಷ್ಯ ಹುಟ್ಟಿ 82 ವರ್ಷ ಆಗುವವರೆಗೂ ಒಂದು ದಿನ ಸಿಟ್ಟು ಬರಲಾರ್ದ, ಇನ್ನೊಬ್ಬರ ಬಗ್ಗೆ ದ್ವೇಷ ಅಥವಾ ಅಸೂಯೆ ಬರಲಾರ್ದೆ ಒಂದು ಮನುಷ್ಯ ಇರೋಕ್ ಸಾಧ್ಯನಾ? ನಾವು ಅನ್ಕೋಬಹುದು, ಅವರು ತುಂಬಾ ಸುಖದ ಜೀವನ, ಅವರಿಗೆ ಯಾರ ಮೇಲೆ ಸಿಟ್ಟು ಮಾಡೋದು ಅಥವಾ ಬೇಸರ ಆಗೋದು ಅದು ಚಾನ್ಸ್ ಅಪ್ಪನಿಗೆ ಬೇಕಿರಲಿಲ್ಲ ಅಂತ. ಅದು ಶುದ್ಧ ತಪ್ಪು. ನನ್ನ ಅಪ್ಪ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಕಡು ಬಡತನದಲ್ಲಿ ನನ್ನ ಅಪ್ಪ ಬೆಳೆದವನು. ವಾರಾನ್ನ ಅಂದ್ರೆ ಪ್ರತಿಯೊಂದು ವಾರಾನ ಮನೆಯಲ್ಲಿ ಅಪ್ಪನಿಗೆ ಒಳ್ಳೆಯ ಆಹಾರ ಕೊಡ್ತಾ ಇರ್ಲಿಲ್ಲ. ತಂಗಳು, ಹಳಸಿದ್ದು ಎಲ್ಲ ಸಿಗೋದು. ಅಷ್ಟೇ ಅಲ್ಲ, ನೀವು ನೋಡಿ ಒಂದು ಮನೆಯಲ್ಲಿ ನನ್ನ ಅಪ್ಪನಿಗೆ ವಾರಾನ್ನದ ಊಟ ಕೊಡೋ ಮೊದಲು, ನಮ್ಮ ಅಪ್ಪನಿಗೆ ಅವಾಗ 5-6 ವರ್ಷ, 1 kg ಮೆಣಸಿನಕಾಯಿ ಒನಕೆಯಿಂದ 6 ವರ್ಷದ ನನ್ನ ಅಪ್ಪ ಕೊಟ್ಟಬೇಕಿತ್ತು. ಅದಾದ್ಮೇಲೆ ಅವ್ರು ಊಟ ಹಾಕ್ತಿದ್ರು ನನ್ನ ಅಪ್ಪನಿಗೆ. ಅದು ನಮ್ಮ ಒಂದು ಮೆಣಸಿನಕಾಯಿ ತುಂಬ ತೆಗೆದ್ರೆ ಕೈ ಉಳಿಯುತ್ತೆ. ನನ್ನ ಅಪ್ಪನಿಗೆ ಇಡೀ ದಿನ ಮೆಣಸಿನ ಘಾಟ್, ಅದರ ಪುಡಿ ಎಲ್ಲ ನೋಡಿ ಇಡೀ ಮೈ, ಕೈ, ಕಣ್ಣು, ತಲೆ, ಕಿವಿ, ಬಾಯಿ ಎಲ್ಲವೂ ಭಗಭಗ ಅಂತ ಉಳಿಯೋದು. ಅಂದ್ರೆ ಅಂಥ ಕಡು ಬಡತನ ನನ್ನ ಅಪ್ಪನದು. ಪರೀಕ್ಷೆ ಬಿಟ್ಬಿಡಿ, ಶಾಲೆ ಫೀಸ್ ಕಟ್ಟೋಕೆ ದುಡ್ಡು ಇರ್ತಾ ಇರ್ಲಿಲ್ಲ. ಆವಾಗ ಅಪ್ಪನ ಹೊರಗಡೆ ಕೊಡಿಸ್ತಾ ಇದ್ರು, ಕ್ಲಾಸ್ ರೂಮ್ ಹೊರಗಡೆ. ಫೀಸ್ ಕಟ್ಟಿದ ಮೇಲೆ ಈ ಒಳಗೆ ಬಾ ಅಂತ. ಅಂತಹ ಸಮಯದಲ್ಲಿ ಹೊರಗಡೆ ಕುತ್ಕೊಂಡು ಅಧ್ಯಾಪಕರು ಹೇಳಿದ್ದು ಕೇಳಿ ಫಸ್ಟ್ ರ್ಯಾಂಕ್ ಬಂದವನು ನನ್ನಪ್ಪ. ಅಷ್ಟೇ ಅಲ್ಲ, ನೋಟ್ ಬುಕ್ ತಗೊಳ್ಳೋಕೆ ದುಡ್ಡು ಇರ್ತಾ ಇರ್ಲಿಲ್ಲ. ತಾನು ಹೋದ ವರ್ಷ ಬಳಸಿದ ನೋಟ್ ಬುಕ್ ಕಚ್ಚಾ ಮಗ್ಗಲು ಇನ್ನೊಂದು ಸೈಡ್ ಖಾಲಿ ಇರುತ್ತಲ್ಲ, ಅದನ್ನು ತಿರುಗಿಸಿ ಅದಕ್ಕೆ ಇನ್ನೊಂದು ಸೈಡ್ ದಾರ ಕಟ್ಕೊಂಡು, ಅಷ್ಟು ಅಲ್ಲದೆ ಶಾಲೆಯ ಉಳಿದ ಮಕ್ಕಳು ಅರ್ಧಂಬರ್ಧ ಬರೆದು ವರ್ಷದ ಕೊನೆಗೆ ಬಿಸಾಕಿದ ಆ ನೋಟ್ ಬುಕ್ ಗಳನ್ನು ಎತ್ತಿಕೊಂಡು ಅದರಲ್ಲಿ ಖಾಲಿ ಪುಟಗಳನ್ನು ಬರೆದು ಅದನ್ನ ತಾನು ಮುಂದಿನ ವರ್ಷ ಬಳಸಿದ ಇಂಥ ಕಡು ಬಡತನ ನನ್ನ ಅಪ್ಪನದು. ಮುಂದೆ ದೊಡ್ಡವರಾದ್ಮೇಲೆ ಫೈನಾನ್ಷಿಯಲಿ ಸುಖ ಇತ್ತು. ಆದ್ರೆ ನಮ್ಮ ಎಲ್ಲರ ಜೀವನದಲ್ಲಿ, ಪ್ರೊಫೆಷನಲ್ ಲೈಫ್ ಇರ್ಬೋದು, ಪರ್ಸನಲ್ ಲೈಫ್ ಇರ್ಬೋದು, ನಮ್ಮ ಎಲ್ಲರ ಜೀವನದಲ್ಲಿ ಎಷ್ಟೊಂದು ಜನ ಮೋಸ ಮಾಡ್ತಾರೆ, ನಮಗೆ ನೋವು ಕೊಡ್ತಾರೆ, ಸಂಕಟ ಮಾಡ್ತಾರೆ, ಬೆನ್ನಿಗೆ ಚೂರಿ ಹಾಕ್ತಾರೆ, ಎಲ್ಲರಿಗೂ ಆಗೋದೇ. ಅದು ನಮ್ಮ ಅಪ್ಪನಿಗೂ ಅದು ಬೇಕಾದಷ್ಟು ಆಯ್ತು. ಇಷ್ಟು ಆಗಿಯೂ ನಮ್ಮ ಅಪ್ಪ ಯಾರ ಬಗ್ಗೆಯೂ ಒಂದು ದ್ವೇಷ ಸಾಧನೆ ಮಾಡಲಿಲ್ಲ. ಇದು ಅಕ್ಷರಶಃ ನಿಜ. ನೀವು ಅನ್ಕೋಬಹುದು, ಅದು ಹೇಗೆ ಸಾಧ್ಯ, ಅವರು ಮನುಷ್ಯರೇ ತಾನೇ, ಅವರೇನು ಮಹಾ ದೊಡ್ಡವರು ಅಂತ. ಇದಕ್ಕೆ ನನಗೆ ನನ್ನ ಅಲ್ಪ ಬುದ್ಧಿಗೆ ಹೊಡೆದ 2 ಕಾರಣ ಇರಬಹುದು. ಒಂದು, ನಮ್ಮಪ್ಪ ತೀರ್ಕೊಂಡಾಗ ಭೈರಪ್ಪನವರು ಮೈಸೂರಿನಿಂದ ಬಂದಿದ್ರು. ಒಂದು ಮಾತು ಭೈರಪ್ಪನವರು ಎಲ್ಲರೂ ಕೂತಾಗ ಎದ್ದು ನಿಂತ್ಕೊಂಡು ಹೇಳಿದ್ರು, ಜೀವನವಿಡೀ ಕಸವನ್ನು ರಸವನ್ನಾಗಿ ಮಾಡಿದ ರಸಜೀವಿ ಈ ನನ್ನ ಮಿತ್ರ ಅಂತ. ನನ್ನ ಅಪ್ಪನ ಆಶಾವಾದಿ. ಅವರಿಗೆ ಯಾವುದರಲ್ಲೂ ತಪ್ಪು ಕಾಣ್ತಾ ಇರಲಿಲ್ಲ, ಯಾವುದು ಕೆಟ್ಟದಲ್ಲ. ನನ್ನ ಬುದ್ಧಿಗೆ ನಾನು ನೋಡಿದ್ದು, ಈಗ ನಾವು ಇದು ನನಗೆ ಕೆಟ್ಟ ಅನುಭವ, ಇದು ನನಗೆ ಸಿಹಿ ಅನುಭವ, ನಾವು ನಮ್ಮ ಅನುಭವಗಳನ್ನ ವಿಂಗಡಿಸ್ತೇವೆ. ನನ್ನ ಅಪ್ಪ ಯಾವತ್ತೂ ವಿಂಗಡಿಸ್ತಾ ಇರಲಿಲ್ಲ. ಎಲ್ಲೂ ಜೀವನ ಅಂದ್ರೆ ಇವೆಲ್ಲ ಅನುಭವ ನಮಗೆ ಆಗ್ಬೇಕು, ಇದರಲ್ಲಿ ಸಿಹಿ ಕಹಿ ಯಾವುದೂ ಇಲ್ಲ ಅಂತ ಇದು ನಮ್ಮ ಅಪ್ಪನ ವಾದ. ಬಹುಶಃ ಈ 2 ಕಾರಣಗಳಿಗೆ ಅವರಿಗೆ ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸೋದಕ್ಕಾಗ್ಲಿ, ಸಿಟ್ಟು ಮಾಡೋದಕ್ಕಾಗ್ಲಿ ಅವ್ರ ಮನಸ್ಸಿನ ಆಧಾರ ಅಪ್ಪನದು. ಹೀಗಾಗಿ ಅವರಿಗೆ ಆ ಭಾವನೆಗಳು ಬರ್ತಾ ಇರ್ಲಿಲ್ವಾ ಅಂತ ನನ್ನ ಒಂದು ಅನಿಸಿಕೆ. ಇದಾದ್ಮೇಲೆ ನಮ್ಮ ಅಪ್ಪನ ಅಂತಃಕರಣ ಸಮಂಜಸವಾಗಿ ಹೇಳ್ಬೇಕು ಅಂದ್ರೆ ಅದಂತೂ ಗುಪ್ತಗಾಮಿನಿ ನದಿ, ಸರಸ್ವತಿ ಇದ್ದಂತೆ ನಮ್ಮ ಅಪ್ಪನ ಅಂತಃಕರಣ. ಯಾರಿಗೂ ಕಾಣಲ್ಲ, ಕೇಳಿಸಲ್ಲ, ಅದು 1000 ಮೈಲಿ ಅದು ತನ್ನ ಪಾಡಿಗೆ ಹರಿದು ಹೋಗ್ತಾ ಇರುತ್ತೆ ಭೂಮಿ ಕೆಳಗಡೆ. ನಮಗೆ ಯಾವಾಗ ಬೇಕು ಅಥವಾ ನಮಗೆ ಕಾಣಿಸ್ಬೇಕು ಅಂದಾಗ ಅದು ತಾನೇ ಕಾಣಿಸ್ಕೊಳ್ಳುತ್ತೆ. ನಮ್ಮ ಅಪ್ಪನ ಅಂತಃಕರಣವು ಇದೇ ರೀತಿ.
ಈಗ ನೀವು ಅನ್ಕೋಬಹುದು, ಮಗಳಾಗಿ ಬರೆಯ ಹೊಗಳ್ತಾ ಇದ್ದಾಳೆ ಅವರ ಅಪ್ಪನ, ಕೆಟ್ಟ ಗುಣಗಳೇನಾದ್ರೂ ಇದ್ದಿರಬಹುದು, ಹೇಳ್ಬೋದಲ್ಲ ಆಕೆ ಅಂತ. ನಿಮಗೆ ಆ ಪ್ರಶ್ನೆ ಬರದೇ ಬರೋ ಸ್ವತಃ ನನಗೆ ಆ ಪ್ರಶ್ನೆ ಬರ್ತಾ ಇದೆ. ನಮ್ಮ ಅಪ್ಪನ ಒಂದೆರಡು ಧೋರಣೆಗಳು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಅದ್ರ ಬಗ್ಗೆ ಮಾತು ಆಡಿದ್ದೇನೆ ಅಪ್ಪನ ಜೊತೆ. ಅಪ್ಪನ ತರ್ಕದ ಉತ್ತರವೂ ನನಗೆ ಇಷ್ಟ ಆಗಿಲ್ಲ. ಅದನ್ನೇ ನಿಮ್ಮ ಹತ್ರ ನಾನು ಹಂಚ್ಕೊಳ್ತೇನೆ. ಹೊರಗಿನವರು ಈಗ ಸಾಹಿತಿಗಳಲ್ಲಿ ಚಿಕ್ಕ ಪುಟ್ಟ ದ್ವೇಷ, ತಿಕ್ಕಾಟ ಮಾಮೂಲಿ, ಎಲ್ಲರಿಗೂ ಗೊತ್ತಿದೆ ಅದು, ನಾನು ಅದ್ರ ಬಗ್ಗೆ ಹೇಳೋದು ಬೇಕಿಲ್ಲ. ಬೆಂಗಳೂರಿನಲ್ಲಿ ಕೆಲವು ಸಾಹಿತಿಗಳು ಅವ್ರು ಹಾಗೆ, ಅವ್ರು ಹೀಗೆ, ನಮ್ಮಪ್ಪ ಹೇಳದೇ ಇರೋ ಮಾತುಗಳಲ್ಲಿ ಅವ್ರು ಹೀಗೆ ಹೇಳಿದ್ರು, ಅವರು ಹೇಳಿದ ಮಾತು ಹೀಗೆ, ಅದು ಮಾಮೂಲು ಕೆಲವು ಸಾಹಿತಿಗಳು ಮಾಡವರು. ನಮ್ಮ ಅಪ್ಪ ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರಿಸ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಅವರು ಫಂಕ್ಷನ್ಗಳಲ್ಲಿ ಸಿಕ್ಕರೆ ಅವರು ಏನು ತನ್ನ ಬಗ್ಗೆ ಮಾತಾಡಿಲ್ಲ ಅನ್ನೋ ತರ ಒಂದು ಬಹಳ ಆತ್ಮೀಯತೆಯಿಂದ ಅವ್ರ ಜೊತೆ ಹೋಗಿ ಮಾತಾಡೋರು. ಅವರ ದುರದೃಷ್ಟಕ್ಕೆ ಸಂಗತಿಗಳು ಹೀಗೆ ಅಂದ್ರೆ, ನನ್ನ ಅಪ್ಪ ಒಂದು 10,000ಕ್ಕಿಂತ ಹೆಚ್ಚಿನ ಅಪರೂಪದ ಮಾಹಿತಿ ಇರುವ ಖಾಸಗಿ ಗ್ರಂಥಾಲಯ ನನ್ನ ಅಪ್ಪಂದು. ಅದರಲ್ಲಿ ನನ್ನ ತಂದೆ ಒಂದು ಬೋರ್ಡ್ ಹಾಕೊಂಡಿದ್ರು. ಇದು ಬಹಳ ಮಜವಾದ ಬೋರ್ಡು. ನಮ್ಮ ತಂದೆ ಬರ್ಕೊಂಡಿದ್ರು, ಇಲ್ಲಿ ಇಲ್ಲ ಎಂಬುವ ವಸ್ತು ಸಿಗುವುದಿಲ್ಲ. ಅಂದ್ರೆ ನೀವು ಏನ್ ಕೇಳಿದ್ರು ನಾನು ಇಲ್ಲ ಅನ್ನಲ್ಲ, ನಾನ್ ಕೊಟ್ಟೇ ಕೊಡ್ತೀನಿ ಅಂತ. ಅದು ನಮ್ಮ ಅಪ್ಪನ ಧೋರಣೆ. ಅಷ್ಟೇ ಅಲ್ಲ, ನಮ್ಮ ಅಪ್ಪನಿಗೆ ನಕಾರಾತ್ಮಕ ಉತ್ತರ ಸ್ವಲ್ಪನೂ ಅವರಿಗೆ ಸಹನೆ ಆಗ್ತಿರ್ಲಿಲ್ಲ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ನಿಮ್ಗೆ ಉದಾಹರಣೆ ಕೊಡ್ಬೇಕು ಅಂದ್ರೆ, ಈಗ ನಾವು ಯಾವ್ದಾದ್ರು ಮನೆಗೆ ಹೋಗ್ತೇವೆ, ಏನೋ 2ನೇ ಸಲ ಬಡಿಸೋಕೆ ಬರ್ತಾರೆ, ಹೌದಾ? ನಾವೇನ್ ಹೇಳ್ತೇವೆ, ಅಯ್ಯೋ ಸಾಕು ಸಾಕು, ನನಗೆ ಸಾಕು, ಇಷ್ಟೇ ಸಾಕು, ಹೊಟ್ಟೆ ತುಂಬಿದೆ, ಬೇಡ. ನನ್ನಪ್ಪ ಹಾಗೆ ಹೇಳ್ತಿರ್ಲಿಲ್ಲ. ನನ್ನಪ್ಪ ತಂದಾಗ 2ನೇ ಸಲ ನಾನು ಕೆಲಸ ಮಾಡ್ತೇನೆ, ಇದನ್ನ ನಾನು ಮುಂದಿನ ಸಲ ಬಂದಾಗ ತಿಂತೇನೆ ಅನ್ನೋ. ಅವ್ರು ಅವಾಗ ಅದನ್ನ ತಿಳ್ಕೋಬೇಕು, ಓ ಇದರ ಅರ್ಥದಲ್ಲಿ ಈ ಸಲ ಇವರಿಗೆ ಬೇಡ ಅಂತ. ಅಂದ್ರೆ ಅಷ್ಟು ನನ್ನ ಅಪ್ಪನಿಗೆ ನಕಾರಾತ್ಮಕದ ಬಗ್ಗೆ ಅಲರ್ಜಿ ಇತ್ತು. ಇವರುಗಳಿಗೆ ಅಪರೂಪದ ಮಾಹಿತಿ ಬೇಕು ಅಂದ್ರೆ ನನ್ನ ಅಪ್ಪನ ಹತ್ರನೇ ಬರಬೇಕು. ಅಂಡ್ ಅವರು ಯಾವ ಮುಖ ತೋರಿಸ್ಕೊಂಡು ಬರ್ತಿದ್ರು ನನಗೆ ಗೊತ್ತಿಲ್ಲ. ಅಷ್ಟು ನನ್ನ ಅಪ್ಪನಿಗೆ ಬೈದವರು ಅಪ್ಪನ ಗ್ರಂಥಾಲಯಕ್ಕೆ ಬರೋರು. ಬಂದಿಲ್ಲ ನಮ್ಮ ಅಪ್ಪ ಯಥಾ ಪ್ರಕಾರ ಒಂದು ಪಂಚಪಕ್ವಾನ್ನ ಬಂದವರಿಗೆ 2 ಸಿಹಿ 2 ಖಾರ ಅದೆಲ್ಲವನ್ನು ಕೊಟ್ಟು ಅವರಿಗೆ ಬೇಕಾದ ಮಾಹಿತಿ ತನಗೆ ಇದ್ರೆ ಕೊಡುವ, ಇಲ್ಲ ಅಂದ್ರೆ ನಾನು ನಿಮಗೆ ಇದನ್ನು ದೊರಕಿಸಿ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು, ಆಮೇಲೆ ತಾನೇ ಆಕಾಶ ಪಾತಾಳ ಒಂದು ಮಾಡಿ ಅದೆಲ್ಲ ಹುಡುಕಿಸಿ ತಂದು ಕೊಡುವ. ನನಗೆ ಇದನ್ನು ನೋಡಿ ಬಹಳ ಬೇಸರ ಆಗುವುದು. ನನ್ನ ಲಾಜಿಕ್, ಅಪ್ಪ ಸ್ವಾಭಿಮಾನ ಬಿಟ್ಟು ಬೇರೆ ಏನಿದೆ, ಹೌದಾ? ನಿನಗೆ ಅವರು ಇಷ್ಟೊಂದು ಬೈದಿದ್ದಾರೆ, ಅದರಲ್ಲಿ ನನ್ನ ತಪ್ಪೂ ಇರಲಿಲ್ಲ. ಈಗ ನನ್ನ ಅಪ್ಪ ಏನೋ ಒಂದು ತಪ್ಪು ಬರದೆ ನೀವು ಸಂಶೋಧನೆ ಮಾಡಿ, ಹೌನೂರೇ ಇದು ನೀವು ಹೇಳಿದ್ದು ತಪ್ಪು, ಇದಕ್ಕೆ ಬೇರೆ ತರದ ಸಾಕ್ಷಿ ನನ್ನ ಹತ್ರ ಇದೆ ಅಂದ್ರೆ ನನ್ನ ಅಪ್ಪ ಮೊದಲೇ ಒಪ್ಕೊಂಡ್ಬಿಡೋರು. ಅದು ಏನೂ ಇಲ್ಲ, ಅಪ್ಪ ಏನು ಹೇಳಿರಲ್ಲ, ಅಪ್ಪನ ಹೆಸರಲ್ಲಿ ಸುಮ್ಮನೆ ಒಂದು ಸುಳ್ಳು ವದಂತಿ ಏನೋ ಒಂದು ಅರ್ಥ ಕಟ್ಟಿಕೊಂಡು ನೀನು ಸ್ವಾಭಿಮಾನ ಬಿಟ್ಟು ಅವರನ್ನು ನೀನು ಯಾಕೆ ಈ ರೀತಿ ಎಂಟರ್ಟೈನ್ ಮಾಡ್ತೀಯಾ? ಅವ್ರಿಗೂ ಗೊತ್ತಾಗುತ್ತೆ ನಾನು ಅವರಿಗೆ ಬೈದಿದ್ದೆ, ಅದಕ್ಕೆ ಅವರು ನನಗೆ ಸಹಾಯ ಮಾಡಲಿಲ್ಲ, ಅದು ಮನುಷ್ಯನ ಸಹಜವಾದ ಪ್ರಕ್ರಿಯೆ ಅಂತ ಅವರು ಸುಮ್ಮನೆ ಆಗ್ತಾರೆ. ನೀನ್ ಯಾಕೆ ಮಾಡ್ತೀಯಾ? ನನ್ನ ಅಪ್ಪನ ತರ್ಕ ಕೇಳಿ, ನನ್ನ ಅಪ್ಪ ಅವರು ಬೈದಿದ್ದು ನನಗೆ ವೈಯಕ್ತಿಕವಾಗಿ, ಇಲ್ಲಿ ಅಪರೂಪದ ಮಾಹಿತಿ ಅವರು ಕೇಳಿಕೊಂಡು ಬಂದಿದ್ದು ಸಾಹಿತ್ಯಿಕವಾಗಿ. ನಾನು ಈ ಅಪರೂಪದ ನಿಧಿ ನನ್ನ ಮನೆಯಲ್ಲಿ ಇಟ್ಕೊಂಡು ಅದು ಸಾಹಿತಿಗಳಿಗೆ ಉಪಯೋಗವಾಗದೆ ಹೋದ್ರೆ ಇದನ್ನು ನಾನು ಇಟ್ಕೊಂಡು ಏನ್ ಪ್ರಯೋಜನ? ನಾನು ಅದಕ್ಕೆ ಅವರಿಗೆ ಸಹಾಯ ಮಾಡ್ತಿದ್ದೇನೆ. ಇಂಥ ತರ್ಕಕ್ಕೆ ನನ್ನ ಹತ್ರ ಉತ್ತರ ಇರ್ತಾ ಇರಲಿಲ್ಲ. ಆದ್ರೂ ನನಗೆ ಬೇಸರ ಆಗೋದು, ಅಪ್ಪನ ಸ್ವಭಾವ ಗೊತ್ತು, ನಾನು ಸುಮ್ಮನಾಗ್ತಿದ್ದೆ. ಇದು ಹೊರಗಿನವರ ಜೊತೆ. ಇನ್ನು ನಮ್ಮ ಅಪ್ಪನ ಆಪ್ತರ ಜೊತೆ ನಾನು ಬರ್ತೀನಿ. ನಮ್ಮ ಅಪ್ಪನಿಗೆ 4 ಜನ ತಮ್ಮಂದಿರು. ಕಲಿಯುಗದಲ್ಲಿ ಇವರು ಪಂಚ ಪಾಂಡವರು ಅಂತ ಪ್ರಸಿದ್ಧರು. ಇವರು 5 ಜನ ಗಲಗಲಿ ಬಂಧುಗಳು. ಒಂದ್ಸಲ ಯಾರಿಗೂ ನಂಬೋಕ್ಕಾಗಲ್ಲ, ನಾನು ಹುಟ್ಟಿ
ಹುಟ್ಟಿಂದ ನೋಡಿದ್ದೇನೆ. ಈ 5 ಅಣ್ಣ ತಮ್ಮಂದರಲ್ಲಿ ಒಂದೇ ಒಂದು ದಿನ ವಿರಸ, ಅಸಮಾಧಾನ, ಒಂದು ಕೆಟ್ಟ ಶಬ್ದ, ಒಂದು ಜಗಳ ಆಗಿದ್ದು ನಾ ಕಾಣೆ. 5 ಜನರು ಅದೊಂದು ಅಷ್ಟೊಂದು ಒಗ್ಗಟ್ಟು, ಎಲ್ಲರದ್ದು ಒಂದೇ ಮಾತು, ಯಾವುದೇ ವಿಷಯಕ್ಕಾಗಲಿ ಎಲ್ಲರದ್ದು ಒಂದೇ ಭಾವನೆ, ಹಾಗೆ ನಡೀತಾ ಇತ್ತು. ನನ್ನ ಅಪ್ಪನ 2ನೇ ತಮ್ಮ TN ಗಲಗಲಿ ಅಂತ ಬೆಂಗಳೂರಲ್ಲಿ ಇದ್ದಾರೆ. 90 ವರ್ಷ ಅವರಿಗೆ ಈಗ. ಕಲಿಯುಗದಲ್ಲಿ ನೀವು ರಾಮ ಲಕ್ಷ್ಮಣರು ಹೇಗೆ ಇದ್ರು ಅಂದ್ರೆ ನನ್ನ ಅಪ್ಪ ಮತ್ತು ನನ್ನ TN ಗಲಗಲಿ ಚಿಕ್ಕಪ್ಪನ ನೀವು ನೋಡಬೇಕು. ಹಿರಿಯ ಅಣ್ಣ ಒಂದು ಗೌರವ ಇದೆ, ಒಂದು ಪ್ರೀತಿ ಇದೆ, ಅದೆಲ್ಲ ಸರಿ. ಬಟ್ ಈ ನನ್ನ ಚಿಕ್ಕಪ್ಪಗೆ ಮತ್ತು ಅವರು ದೊಡ್ಡ ಪೊಸಿಷನ್, ಟೌನ್ ಪ್ಲಾನಿಂಗ್ ಡೈರೆಕ್ಟರ್ ಆಫ್ ಕರ್ನಾಟಕ ಇದ್ದವರು ರಿಟೈರ್ ಆಗಿದ ನನ್ನ ಚಿಕ್ಕಪ್ಪ. ಅವರಿಗೆ ನನ್ನ ಅಪ್ಪನ ಮೇಲೆ ಒಂದು, ನಾವು ಹೇಳ್ತೇವಲ್ಲ, ಒಂದು ದೈವಿಕ ಭಕ್ತಿ ಅಷ್ಟೊಂದು ನನ್ನ ಅಪ್ಪನ ಮೇಲೆ. ಅಪ್ಪ ಹೇಳಿದ್ರೆ ವೇದ ವಾಕ್ಯ, ಅದನ್ನು ಸರಿನಾ ತಪ್ಪ ಮಾಡ್ಬೇಕಾ ಮಾಡಬಾರ್ದ ನೋಡ್ತಾನೆ ಇರಲಿಲ್ಲ ನನ್ನ ಬೆಂಗಳೂರು ಚಿಕ್ಕಪ್ಪ. ಇನ್ನೊಂದು ಚಿಕ್ಕಪ್ಪ ಪುರುಷೋತ್ತಮ ಗಲಗಲಿ ಅಂತ ನಮ್ಮ ಅಪ್ಪನ 4ನೇ ತಮ್ಮ ಅವರು ಗುಲ್ಬರ್ಗಾದಲ್ಲಿ PWD ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ನಮ್ಮ ಅಪ್ಪನ ಹಳ್ಳಿ ಹವನೂರು ತುಂಗಭದ್ರಾ ನದಿ ದಂಡೆಯಲ್ಲಿದೆ. ನಮ್ಮ ಮನೆತನದಲ್ಲಿ ವಾದಿರಾಜ ಸ್ವಾಮಿಗಳ ವೃಂದಾವನ ಇದೆ. ಅದು ನಮ್ಮ ಅಜ್ಜ ಪೂಜೆ ಮಾಡ್ತಿದ್ರು. ಅಜ್ಜನಿಗೆ ವಯಸ್ಸಾಯ್ತು. ಅದು ನಮ್ಮ ಅಪ್ಪನಿಗೆ ಚಿಂತೆ, ಮನೆತನದಲ್ಲಿರೋ ಗುರುಗಳು ಮುಂದೆ ಯಾರು ಪೂಜೆ ಮಾಡೋರು, ದೇವಸ್ಥಾನ ಮುಂದೆ ಹೇಗೆ ನಡೆಯೋದು. ಕೊನೆಗೆ ನಮ್ಮಪ್ಪ ಯೋಚನೆ ಮಾಡಿ ಈ ಗುಲ್ಬರ್ಗಾ ತನ್ನ ತಮ್ಮನಿಗೆ, ನೀನು ಇಲ್ಲಿ ಗುಲ್ಬರ್ಗಾದಲ್ಲಿ ಸುಖದಲ್ಲಿ ಇದೆಯಪ್ಪ, ದೊಡ್ಡ ಗುರು, ನಿನಗೆ ಒಳ್ಳೆ ಜಾಬ್ ಇದೆ, ಸಂಬಳ ಇದೆ, ಆದ್ರೆ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಹಳ್ಳಿ, ನಮ್ಮ ಗುರುಗಳು, ನಮ್ಮ ಮನೆತನ ದೇವಸ್ಥಾನ, ನೀನು ಈ ನೌಕರಿಯನ್ನು ಬಿಟ್ಟು ಹಳ್ಳಿಗೆ ತಿರುಗ ಬರಬೇಕು ಅಂತ. ನೀವು ಯೋಚನೆ ಮಾಡಿ, ಹೌದು ಇವತ್ತಿಗೂ ಆಲ್ಮೋಸ್ಟ್ ಕುಗ್ರಾಮನೇ. ಆವಾಗಂತೂ ಬಹಳ ಕುಗ್ರಾಮ. ಟಿವಿ ಇದ್ರೆ ಇತ್ತು, ಇಲ್ಲ ಇಲ್ಲ ದೂರದರ್ಶನ ಚಾನೆಲ್ ನಾವು ತಿರುಗಿಸಿ ಬಂದ್ರೆ ಬಂದು, ಫೋನ್ ಗೋವಿಂದ, ಇಂಟರ್ನೆಟ್ ಅಂತೂ ಯಾರು ಕೇಳೇ ಇರ್ಲಿಲ್ಲ ಆಯ್ತಾ. ಕರೆಂಟ್ ಅಂತೂ ದಿನದಲ್ಲಿ ಒಂದು 12 ಗಂಟೆ ಇರ್ತಾ ಇರಲಿಲ್ಲ. ಅಂತದೆಲ್ಲ ಹಳ್ಳಿ ಜೀವನ ನಮಗೆಲ್ಲ ಗೊತ್ತಿದ್ದಿದೆ. ಈ ನಮ್ಮ ಅಪ್ಪನ ತಮ್ಮ ಪುರುಷೋತ್ತಮ ಗಲಗಲಿ ಒಂದು ಕ್ಷಣ ಆದ್ರೂ ಯೋಚನೆ ಮಾಡ್ಬೇಕಾ? ಅಣ್ಣ ಹೇಳಿದಾನೆ ಅಷ್ಟೇ ಸಾಕು, ಅಣ್ಣ ಯಾವಾಗ್ಲೂ ನನಗೆ ಒಳ್ಳೇದಾಗೋದೇ ಹೇಳ್ತಾನೆ ಅಂತ ಗುಲ್ಬರ್ಗಾದ ಒಳ್ಳೆ ನೌಕರಿ ಬಿಟ್ಟು ತನ್ನ ಕುಗ್ರಾಮ ಸೇರಿದ್ದಾರೆ. ಇವತ್ತಿಗೂ ಅವರು ಅರ್ಚಕರು. ನಾನೇ 2-3 ಸಲ ನಮ್ಮ ಚಿಕ್ಕಪ್ಪನ ಕೇಳಿದ್ದೇನೆ, ಚಿಕ್ಕಪ್ಪ ಎಲ್ಲಾ ಬಿಟ್ಟು ಇಲ್ಲಿ ನೀನು ಸೇರ್ಕೊಂಡೆ, ನಿನಗೆ ಯಾವತ್ತಾದ್ರೂ ಅಪ್ಪನ ಮೇಲೆ ಸಹಜವೇ ಬೇಸರ ಆಗೋದು. ನನ್ನ ಅಣ್ಣ ಯಥಾ ನನ್ನ ಕೊಂಪೆಗೆ ತಳ್ಳಿದ, ನಾನು ಈ ಕೊಂಪೆ ಬಿಟ್ಟು ಅಲ್ಲಿ ಸೇರ್ಕೊಂಡ ನನ್ನ ತಿರುಗಿ ಎಲ್ಲ ನಿನಗೆ ಯಾವತ್ತಾದ್ರೂ ಅಪ್ಪನ ಮೇಲೆ ಹೀಗೆ ಅನಿಸ್ತಾ ಇದ? ಇವರು ಇನ್ನೂ 3 ತಮ್ಮಂದಿರು ಇದ್ದಾರೆ ನಮ್ಮ ಅಪ್ಪನಿಗೆ. ಅವ್ರ ಎದುರಿಗೆ ನೀವು ನಮ್ಮ ತಂದೆ ತಾಯಿ ಹೆಸರು ತಗೊಂಡಿರೋ ತಕ್ಷಣ ಅವ್ರ ಕಣ್ಣಲ್ಲಿ ನೀರು ತುಂಬುತ್ತೆ. ಅಷ್ಟು ಅವರಿಗೊಂದು ಅದೊಂದು ಭಾವನೆ, ಉದ್ವೇಗ. ಈ ನನ್ನ ಚಿಕ್ಕಪ್ಪ ಪುರುಷೋತ್ತಮ ಗಲಗಲಿ ನನಗೆ ಹೇಳ್ತಾರೆ, ನನಗೆ ಇಂಥ ಅಣ್ಣ ಇದ್ದ ಅಂತಲೇ ನನಗೆ ಈ ಸಾತ್ವಿಕ ಮಾರ್ಗ ಅವನು ತೋರಿಸಿಕೊಟ್ಟ. ಬೇರೆ ಯಾವ ಅಣ್ಣ ಆಗಿದ್ರು ಈ ದಾರಿಯನ್ನು ತೋರಿಸೋ ಅವರಿಗೆ ಶಕ್ತಿ ಇರ್ತಾ ಇರಲಿಲ್ಲ. ಹೀಗಾಗಿ ನನ್ನ ಜೀವನ ಇಡೀ ನಾನು ಈ ಅಣ್ಣನಿಗೆ ಚಿರಋಣಿ ಆಗಿದ್ದೇನೆ. ನನ್ನ ಪಾಲಿಗೆ ಈ ಅಣ್ಣ ನನಗೆ ದೇವರ ಸಮಾನ ಅಂತ ತುಂಬಾ ಒಂದು ಉದ್ವೇಗದಿಂದ ಅವರು ಹೇಳ್ಕೊಡ್ರು ನನ್ನ ಚಿಕ್ಕಪ್ಪ. ಇನ್ನು ಒಂದು ನಮ್ಮ ಅಪ್ಪನ ಅಂತಃಕರಣ ಫ್ಯಾಮಿಲಿಯಲ್ಲಿ ನನ್ನ ಅಜ್ಜಿ, ನಮ್ಮ ಅಪ್ಪ ಹಿರಿ ಮಗ, ತುಂಬಾ ಅಪ್ಪನ ಮೇಲೆ ಒಂದು ಅಪರಿಮಿತ ಪ್ರೇಮ ಆಯ್ತು. ಯಾವಾಗ್ಲೂ ನಾನು ಸಾಯೋ ಮೊದಲ ತೊಡೆ ಮೇಲೆನೆ ಸಾಯ್ತೇನೆ. ನಮ್ಮ ಅಪ್ಪನ ಹೆಸರು ಶ್ರೀನಿವಾಸ, ಇವರೆಲ್ಲ ಶ್ರೀನಣ್ಣ ಅಂತ ಕರೆಯೋರು. ಸಾಯ್ಬೇಕು ಅನ್ನೋರು ನಮ್ಮ ಅಜ್ಜಿ. ನಮ್ಮ ಅಪ್ಪ ಅವಾಗ ಮೊಬೈಲ್ ಇದ್ರು, ಸ್ವಲ್ಪ ಸೀರಿಯಸ್ ಇದ್ದಾರೆ ಅಂತ ಗೊತ್ತಾಯ್ತು. ನಮ್ಮ ಅಪ್ಪ ಏನು ಯೋಚನೆ ಮಾಡಿದ್ರೆ ಬಿಟ್ಟ ಎಲ್ಲಾ ಕೆಲಸಗಳನ್ನು ಬಿಟ್ಟು, ನನಗೆ ಕನಿಷ್ಠ 1 ತಿಂಗಳು ರಜೆ ಬೇಕು, ನಾನು ಜಾಸ್ತಿ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು, ಆದ್ರೆ ಈ ರಜೆ ನನಗೆ ಬೇಕೇ ಬೇಕು ಅಂತ ನಮ್ಮ ಹಳ್ಳಿಗೆ ಬಂದು ತಮ್ಮ ತಾಯಿ ಜೊತೆ ಇದ್ದು ಅವರ ಕೊನೆಯ ಆಸೆ ನೆರವೇರಿಸಿ ನಮ್ಮಪ್ಪ ತಿರುಗಿ ಮುಂಬೈಗೆ ಹೋಗಿದ್ದಾರೆ.
ಇದು ಆಪ್ತರ ಒಂದು ಒಳ್ಳೆಯ ಅನುಭವ. ಕೆಲವರು ಆಪ್ತರು, ದೂರದ ಆಪ್ತರು ಅಪ್ಪನ ಅಂತಃಕರಣ ನೋಡಿ ದುರುಪಯೋಗ ತಗೊಳ್ತಾ ಇದ್ರು. ಅಪ್ಪನಿಗೂ ಆಶ್ಚರ್ಯದಲ್ಲಿ ಗೊತ್ತಿತ್ತು, ಇವರು ನನ್ನ ದುರುಪಯೋಗ ತಗೊಳ್ತಾ ಇದ್ದಾರೆ. ಆದ್ರೂ ಅವರು ಕೇಳಿದ್ದು ಹೇಳಿದ್ದು ಎಲ್ಲ ಮಾಡಿಕೊಡುವ. ನನಗೆ ಮತ್ತೆ ರೇಗೋದು. ನಾನು ಹೇಳೋದು, ಅಪ್ಪ ಅವರಿಂದ ದೂರ ಇರು, ನಿನಗೂ ಗೊತ್ತಿದೆ ಅವರು ನನ್ನ ದುರುಪಯೋಗ ತಗೊಳ್ತಾ ಇದ್ದಾರೆ ಅಂತ. ನೀನ್ ಯಾಕೆ ಅವರಿಗೆ ಮೈ ಮೇಲೆ ಬಿದ್ದು ಅವ್ರು ಕೇಳಿದ್ದೆಲ್ಲ ಮಾಡ್ತೀಯ? ನೀನ್ ಮಾಡಬೇಡ. ಒಂದ್ಸಲಿ ನಮ್ಮ ಅಪ್ಪನ ತರಕ ಕೇಳಿ ನೀವು, ನಮ್ಮಪ್ಪ ನನಗೆ ಗೊತ್ತು ಅವರಿಗೆ ನನ್ನ ಮೇಲೆ ಅಂತಃಕರಣ, ನಿಜವಾದ ಅಂತಃಕರಣ ಇಲ್ಲ ಅಂತ. ಆದ್ರೆ ನನಗೆ ಅವ್ರ ಮೇಲೆ ಅಂತಃಕರಣ ಇದೆ. ಅದು ಇರುವವರೆಗೂ ನಾನು ಅವರಿಗೆ ಮಾಡ್ತೇನೆ. ಅದಕ್ಕೆ ಕಾರಣ ಕೇಳಿ, ಅಂತಃಕರಣಕ್ಕೆ ತೂಕ ಇಲ್ಲ ಮಗಳೇ, ಹೀಗಾಗಿ ಅದು ಹೇಗೆ ನನಗೆ ಭಾರ ಆಗುತ್ತೆ? ಅದು ನನಗೆ ಆಗಲ್ಲ ಅಂದ್ರು. ಎಂಥ ಒಂದು ದಾರ್ಶನಿಕ ಮಾತು. ನಾವು ಒಂದು ವಾರ ಅದರ ಬಗ್ಗೆ ಯೋಚನೆ ಮಾಡಿದೆ, ಏನಪ್ಪ ನನ್ನಪ್ಪ ಇಂಥ ಮಾತು ಹೇಳ್ಬಿಟ್ಟ ಅಂತ. ಇಷ್ಟೆಲ್ಲ ಆಯ್ತಾ? ನಮ್ಮ ಅಪ್ಪನಿಗೆ ಜೀವನದುದ್ದಕ್ಕೂ ಒಂದು ಕೊರತೆ, ಅದು ಏನಂದ್ರೆ ಸಮಯದ ಅಭಾವ. ನನ್ನ ಅಪ್ಪನಿಗೆ 24 ಗಂಟೆ ಸಾಕಾಗ್ತಿರಲಿಲ್ಲ. ಕೆಲವು ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿದ್ದ ವಿಷಯ ಇದು. ನಾವು ಮಕ್ಕಳು ಚಿಕ್ಕವರಿರುವಾಗ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಅದೇನು ಅಂದ್ರೆ, ಎಲ್ಲರೂ ಮಲ್ಕೊಳ್ಳೋದು 10ವರೆಗೆ. ನಮ್ಮ ಅಪ್ಪನು ಎಲ್ಲರ ಜೊತೆ 10ವರೆಗೆ ಮಲ್ಕೊಳ್ತಾ ಇದ್ರು. 12ವರೆಗೆ ಕೇವಲ 2 ಗಂಟೆ ನಿದ್ದೆ ಮಾಡಿ ಅಪ್ಪ ಎದ್ದೇಳುವ. ಅಲ್ಲಿಂದ ಬೆಳಿಗ್ಗೆ ಮುಂಜಾನೆ 4ವರೆಗೂ ಅಪ್ಪನ ಸಾಹಿತ್ಯ ಸಂಶೋಧನೆ. ಅದಾದ್ಮೇಲೆ ಮಲಗಿ ಅಪ್ಪ ಎಲ್ಲರ ಜೊತೆ 6ವರೆಗೆ ಎದ್ದು ಬಿಡವರು ನಮ್ಮಪ್ಪ. ಹೀಗಾಗಿ ಈ ಅಪ್ಪನ ದಿನಚರಿ ನಮಗೇನೆ ತುಂಬಾ ದಿನ ಆದ್ಮೇಲೆ ಗೊತ್ತಾಯ್ತು, ಅಪ್ಪ ಹೀಗೆ ಮಧ್ಯೆ ಎದ್ದು ಓದ್ತಾನೆ ಬರೀತಾನೆ ಅಂತ. ಇದನ್ನ ಅಪ್ಪ, ಇದು ನನಗೆ ಅರ್ಜೆಂಟ್ ಪ್ರಾಜೆಕ್ಟ್ ಇದೆ, ಇದನ್ನ ನಾನು 1 ತಿಂಗಳು ಮಾಡ್ತೀನಿ, 6 ತಿಂಗಳು, 1 ವರ್ಷ ಮಾಡಲಿಲ್ಲ ನನ್ನಪ್ಪ. ಹಲವಾರು ದಶಕಗಳ ಕಾಲ ಇದು ನನ್ನ ಅಪ್ಪನ ದಿನಚರಿ. 3-4 ಗಂಟೆ ನಿದ್ದೆ ಮಾತ್ರ, ಉಳಿದ ಎಲ್ಲವೂ ಸಾಹಿತ್ಯದ ಸೇವೆ, ಸಾಹಿತ್ಯದ ಸಂಶೋಧನೆ. ಸಮಯದ ಅಭಾವ ನಮ್ಮ ಅಪ್ಪನಿಗೆ ಇತ್ತು ಅಂತ ಹೇಳಿದ್ರೆ ನಾನು, ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ನಾವು ಇದು ನಿಮ್ಮ ಹತ್ರ ನಾನು ಫೋನ್ ಮಾಡಿದ್ರೆ, ಓ ಚೆನ್ನಾಗಿದ್ದೀರಾ, ಮಳೆ ಇದೆಯಾ ನಿಮ್ಮಲ್ಲಿ, ಮತ್ತೆ ಏನು ಮಕ್ಕಳು ಏನ್ ಮಾಡ್ತಾರೆ ಅಂತೆಲ್ಲ ಒಂದು ಉಭಯ ಕುಶಲೋಪರಿ ಹೇಳಿ ನಮ್ಮ ಕೆಲಸ ಆದ್ಮೇಲೆ ಮನೆಗೆ ಬನ್ನಿ ಬೇಗ ಸಿಗೋಣ, ಇಂಥವೆಲ್ಲ ನಾವು ಸಾಮಾನ್ಯವಾಗಿ ಮಾತಾಡ್ತೇವೆ. ನನ್ನಪ್ಪ ಹಲೋ ಹಾಯ್ ಬಾಯ್ ಏನು ಅಂತ ಇರಲಿಲ್ಲ, ಅವರಿಗೆ ಅದು ಸಮಯ ಇರಲಿಲ್ಲ. ಕೊನೆಗೆ ತನ್ನ ಕೆಲಸ ಅದಕ್ಕೆ ಟಕ್ಕಂತ ಫೋನ್ ಇಟ್ಬಿಟ್ಟ ಅವನು. ನಾನೇ ಎಷ್ಟೊಂದ್ಸಲ, ಅಪ್ಪ ಫೋನ್ ಇಡಬೇಡ, ಇನ್ನು ಮಾತಾಡೋದಿದೆ, ನಾನು ಮಾತಾಡಿದ್ಮೇಲೆ ನಿನ್ಗೆ ಹೇಳ್ತೇನೆ, ನೀನು ಆಮೇಲೆ ಫೋನ್ ಇಡು ಅಂತ ಎಷ್ಟೊಂದ್ಸಲ ನಾನೇ ಹೇಳ್ತಾ ಇದ್ದೆ. ಯಾರಿಗೂ ಕಾಯ್ತಾ ಇರಲಿಲ್ಲ. ಇಲ್ಲಿ ಕಾಯ್ದ್ರೆ ನನ್ನ ಮುಂದಿನ ಕೆಲಸ ಇದ್ದಿದ್ದು ನಿಂತು ಹೋಗುತ್ತೆ ಅಂತ ಎಲ್ಲ ಓಡ್ಕೊಂಡೆ ಹೋಗವರು. ನನ್ನ ಮಗಳು ಚಿಕ್ಕವಳು, ನನ್ನ ಮಗಳ ಹೆಸರು ನಮ್ರತ ಅಂತ. ನನ್ನ ಅಪ್ಪನಿಗೆ 4 ಜನ ಮೊಮ್ಮಕ್ಕಳು, 3 ಜನ ಗಂಡು ಮೊಮ್ಮಕ್ಕಳು, ನನ್ನ ಮಗಳು ಒಬ್ಬಳೆ ಮೊಮ್ಮಗಳು. ಸಹಜವಾಗಿ ಆಕೆಯ ಮೇಲೆ ಒಂದು ಅಂತಃಕರಣದ ತೂಕ ಜಾಸ್ತಿನೇ. ಚಿಕ್ಕವಳಿದ್ದು ಇವನ ನಮ್ಮ ಅಪ್ಪನ ಈ ರೀತಿಯ ಸಮಯದ ಅಭಾವದ ಕಾರಣ ಓಡಾಡೋದು, ಜಿಗಿದಾಡೋದು, ಲಿಫ್ಟಿಗೆ ಕಾಯೋದಿಲ್ಲ, ಸಮಯ ಕಡಿಮೆ ಇದೆ, ದೊಡ್ಡ ಮೆಟ್ಟು ಹತ್ತು ಇಳಿ, ಇಂಥವೆಲ್ಲ ಅಪ್ಪನ ಸಾಹಸಗಳು ನಿತ್ಯವು. ಕೊನೆಗೆ ಅವಳು ಎಲ್ಲೋ ಒಂದು ಪೋಸ್ಟರ್ ನೋಡಿ, ಅದು ಸಾಮಾನ್ಯ ಪೋಸ್ಟರ್, ನಮಗೆ ನಿಮಗೆ ಗೊತ್ತಿದ್ದರೆ, ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನೋ ಮ್ಯಾನ್ ಅಂತ. ಅದು ಎಲ್ಲ ಕಡೆ ಸಮುದ್ರದ ಇದು ಅದು ಪೋಸ್ಟರ್ ಸಿಗುತ್ತೆ. ಇವಳು ನೋಡಿ, ಅಯ್ಯೋ ಇದು ಅಜ್ಜನಿಗೆ ಚೆನ್ನಾಗಿದೆ ಅಂತ ಅದನ್ನ ತಂದು ಅದರ ಮಧ್ಯ ನನ್ನ ಮಗಳು ಒಂದು ಸ್ಟಿಕ್ಕರ್ ಅಂಟಿಸಿದ್ರು. ಟೈಮ್ ಟೈಡ್ ಅಂಡ್ ಅಜ್ಜ ವೇಟ್ ಫಾರ್ ನೋ ಮ್ಯಾನ್ ಅಂತ ಅದಕ್ಕೆ ಸ್ಟಿಕ್ಕರ್ ಅಂಟಿಸಿ ಅದನ್ನ ಫ್ರೇಮ್ ಹಾಕಿ ಅಪ್ಪನ ಹುಟ್ಟುಹಬ್ಬ ಇತ್ತು ಅವಾಗ ಅಪ್ಪನಿಗೆ ಅದನ್ನು ಕೊಟ್ಟಿದ್ದಾಳೆ. ನಮ್ಮ ಅಪ್ಪನಿಗೆ ಪರಮಾನಂದ, ಅಷ್ಟು ಅಭಿಮಾನ. ಅದನ್ನ ತನ್ನ ರೂಮಲ್ಲಿ ಕೊನೆಯವರೆಗೂ ಹಾಕೊಂಡಿದ್ದ. ಬಂದವರಿಗೆಲ್ಲ ನೋಡಿ, ನನ್ನ ಮೊಮ್ಮಗಳು ತೀರಾ ಚಿಕ್ಕವಳು, ಅವಳಿಗೆ ಸಹ ನನ್ನ ಸ್ವಭಾವ ಗೊತ್ತಾಗಿದೆ, ಅವಳು ಇದನ್ನ ನನಗೆ ಕೊಟ್ಟಿದ್ದಾಳೆ. ಅವಳ ಹೆಸರು ಹೇಳಿದೆ ನಮ್ರತ ಅಂತ.
ಅಪ್ಪ ನಾನು ಅಕ್ಕಪಕ್ಕನೇ ಇರ್ತಿದ್ವಿ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ, ಒಂದು ನನ್ನ ಫ್ಲಾಟ್, ಒಂದು ಅಪ್ಪಂದು. ಇವಳು ದಿನ ಬೆಳಿಗ್ಗೆ ಹೋಗುವಾಗ ಅಜ್ಜ ಅಷ್ಟೇ ಅಂತ ಹೇಳಿ ಕಾಲೇಜ್ ಸ್ಕೂಲ್ ಓಡ್ ಹೋಗೋಳು. ನನ್ನ ಅಪ್ಪ ಅವಾಗ ಹೇಳ್ತಾ ಇದ್ರು, ಓ ಇದು ನನ್ನ ವಿಟಮಿನ್ ಎನ್, ನನ್ನ ಮೊಮ್ಮಗಳ ಧ್ವನಿ ನನಗೆ, ನಾನು ಇನ್ನು ಇಡೀ ದಿನ ಸುಖವಾಗಿ ಇರ್ತೇನೆ ಅಂತ. ಇದು ನಮ್ಮ ಅಪ್ಪನ ಒಂದು ಮೊಮ್ಮಗಳಾಗಿ ಮೊಮ್ಮಕ್ಕಳ ಜೊತೆ ಒಂದು ಅವರು ಅಂತಃಕರಣ ತೋರಿಸೋ ಇದು ವೈಖರಿ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಇಬ್ಬರಿಗೂ ಚಿಕ್ಕ ಮಕ್ಕಳಿಗೆ ಎಲ್ಲರೂ ಇರೋ ಹಾಗೆ ಒಂದು ಫ್ರೈಡ್ ಚಿಪ್ಸ್ ಆಗಲಿ ವೇಫರ್ಸ್ ಆಗಲಿ ಇಬ್ಬರು ಮಹಾಪ್ರಿಯರು, ನಮ್ಮ ಅಪ್ಪ ಮತ್ತು ನನ್ನ ಮಗಳು. ಅಪ್ಪ ಮಂಗಳೂರಿಗೆ ಹೋದಾಗ ಅಲ್ಲಿ ಹಲಸಿನಕಾಯಿಯ ಚಿಪ್ಸು ಅದೆಲ್ಲ ಸಿಗೋದು. ಅದನ್ನ ತೆಗೆದು ಕವರ್ ಓಪನ್ ಮಾಡಿ ಒಂದು ತುಂಡು ತಿಂದು ಅದು ಫ್ರೆಶ್ ಅನ್ಸಿದ್ರೆ ಅದನ್ನ ತಿರ್ಗಾ ಸ್ಟೇಪಲ್ ಮಾಡಿ ಮೊಮ್ಮಗಳಿಗೆ ಕೊರಿಯರ್ ಮಾಡ್ತಿದ್ರು ಬೆಂಗಳೂರಿಗೆ. ನಮ್ಮಪ್ಪ ಹೇಳೋರು ಅದನ್ನ ತಿಂದ ತಕ್ಷಣ ನನಗೆ ಬಂದಮ್ಮ, ನಿನ್ ಬಿಟ್ಟು ತಿನ್ನಿಲ್ಲ ಅದಕ್ಕೆ ನಿನಗೆ ಕಳಿಸಿದೀವಿ ಅಂತ. ಅಂದ್ರೆ ಅಷ್ಟೊಂದು ಅವರೊಂದು ಅಂತಃಕರಣದ ಸೆಳೆ ಎಲ್ಲರ ಮೇಲೂ ಇತ್ತು. ನನ್ನ ಮಗಳು ಅಷ್ಟೇ ಅಂತಲ್ಲ, ಎಲ್ಲರ ಮೇಲೂ ಇತ್ತು. ಇನ್ನೊಂದು ನಿಮಗೆ 2 ವಿಷಯ ಹೇಳಬೇಕು ಅಪ್ಪನ ಬಗ್ಗೆ. ಸಮಯ ಇದೆ ಅಂತ ಅನ್ಕೊಂಡಿದ್ದೇನೆ, ಮಾತಾಡುವಾಗ ಸಮಯ ಗೊತ್ತಾಗಿಲ್ಲ ನನಗೆ. ಸಮಯ ನಂದು ಮುಗಿದ್ರೆ ಉಮಾ ಮೇಡಮ್ ದಯವಿಟ್ಟು ತಕ್ಷಣ ಸಮಯ ಇದೆ ಮೇಡಮ್. ಖಂಡಿತವಾಗಿಯೂ ಇದೆ ಮೇಡಮ್, ನಾವು ಖಂಡಿತ ಕೇಳ್ತಾ ಇದೀವಿ, ಎಲ್ಲರೂ ಕೇಳ್ತಾ ಇದೀವಿ. ನೀವು ಆರಾಮ ಮಾತಾಡ್ಬೋದು, ಸಮಯದ ಯಾವುದೇ ಮಿತಿ ಇಲ್ಲ. ತುಂಬಾ ಸಂತೋಷ. ಇನ್ನೊಂದು, ನಾವು ಹಬ್ಬ ಹೇಗೆ ಆಚರಿಸ್ತೀವಿ, ಹೊಸ ಬಟ್ಟೆ ಹಾಕೊಳ್ತೀವಿ, ಪೂಜೆ ಮಾಡ್ತೀವಿ, ಹೋಳಿಗೆ ಕಡುಬು ಅಂತದೆಲ್ಲ ನಾವು ತಿಂದು ನಾವು ಹಬ್ಬ ಆಚರಿಸ್ತೀವಿ. ನಮ್ಮ ಅಪ್ಪ ಹಬ್ಬ ಆಚರಿಸುವ ಶೈಲಿನೇ ಬೇರೆ. ನನ್ನ ಮನೆ ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ಇದೆ. ಇಲ್ಲಿ ಹತ್ತಿರದಲ್ಲಿ ಒಂದು 5 ನಿಮಿಷ ಗಾಂಧಿ ಬಜಾರ್ ಅಂತ ದೊಡ್ಡ ಮಾರ್ಕೆಟ್ ರಸ್ತೆ ಇದೆ. ಬೆಳಿಗ್ಗೆ ಪ್ರತಿ ಸಲ ಹಬ್ಬ ಇದ್ದಾಗ ನಮ್ಮಪ್ಪ 2 ಗಂಟೆ ಪತ್ತೆ ಇಲ್ಲ. ಮಾಡೋದೇನು ನಮ್ಮಪ್ಪ ಅಂದ್ರೆ ಗಾಂಧಿ ಬಜಾರಲ್ಲಿ ಧಾರವಾಡ ಪೇಡ 3-4 ಬಾಕ್ಸ್ ತಗೊಂಡು ಅಲ್ಲಿಂದ ಮನೆಯವರೆಗೂ ನಡ್ಕೊಂಡು ಬರ್ತಾ ಇದ್ರು. ಬರುವಾಗ ಅಂಗಡಿ ಒಳಗೆ ಕುತ್ಕೊಂಡವರಲ್ಲ, ಬೀದಿ ಮೇಲೆ ಹಣ್ಣು ಹೂವು ಲಿಂಬೆ ಹಣ್ಣು ಮಾರೋರು, ಚಪ್ಪಲಿ ಅಂಗಡಿ ರಿಪೇರಿ ಮಾಡೋರು, ಅವರಿಗೆ ಎಲ್ಲರಿಗೂ ನನ್ನಪ್ಪ ಹಬ್ಬದ ದಿನ ನೀವು ದಿನಗೂಲಿಗೆ ಬಂದಿದ್ದೀರಾ, ಅದಕ್ಕೆ ಇದು ಚಿಕ್ಕ ರೀತಿಯಲ್ಲಿ ನೀವು ಹಬ್ಬ ಸೆಲೆಬ್ರೇಟ್ ಮಾಡಿ ಅಂತ ಎಲ್ರಿಗೂ ಪೇಡೆ ಕೊಟ್ಕೊಂಡು ಬರೋರು ನನ್ನಪ್ಪ. ಮನೆಯವರೆಗೂ ಬಂದು ನನ್ನ ಬಿಲ್ಡಿಂಗ್ ವಾಚ್ಮನ್ಗೆ ಕೊಟ್ಟು ಆಮೇಲೆ ಮೇಲೆ ಅವನಿಗೆ ಸ್ವಭಾವ ಗೊತ್ತಿದ್ದು ನಮ್ಮಮ್ಮ ಸರಿ ಆಯ್ತು ಎಲ್ರಿಗೂ ನೈವೇದ್ಯ ಮಾಡಿ ಬಂದಿದ್ದೀರಾ, ಇವಾಗ ನಾವು ಊಟ ಮಾಡೋಣ ಅಂತ ಅಮ್ಮ ಹೇಳೋರು. ಇವರು ಊಟ ಕೂತಾಗ ಮನೆ ಕೆಲಸದವಳು ಪಾತ್ರೆ ತೊಳೆಯೋಳು ಬಂದ್ರೆ ನಮ್ಮಪ್ಪ ಆಕೆಗೆ ಒಂದು ಟೇಬಲ್ ಮೇಲೆ, ತಾವು ಕುತ್ಕೊಂಡಿರೋ ಟೇಬಲ್ ಮೇಲೆ ಬಾಳೆ ಎಲೆ ಹಾಕಿ, ಹಬ್ಬದ ದಿನ ಇದು, ನಿನ್ಗೆ ಬಿಸಿ ಹೋಳಿಗೆ ಕಡುಬು ಬಿಸಿ ತುಪ್ಪ ಯಾರು ಹಾಕ್ತಾರೆ, ನಮ್ಮ ಜೊತೆ ಬಂದು ಕೂತ್ಕೋ. ಆಕೆ ತುಂಬಾ ಸಂಕೋಚ, ಅಯ್ಯೋ ಬೇಡಿ ತಾತ ಬೇಡಿ ಅಜ್ಜಿ, ನೀವು ಇಷ್ಟೊಂದು ಹಿರಿಯರು ಬೇಡ ಅಂತ ತುಂಬಾ ಸಂಕೋಚ. ಕೇಳ್ತಾ ಇರಲಿಲ್ಲ. ಇಬ್ರು ಟೇಬಲ್ ಮೇಲೆ ಅವಳನ್ನ ತಮ್ಮ ಜೊತೆ ಕೂಡಿಸಿಕೊಂಡು ಅವರಿಗೆ ಊಟ ಬಡಿಸೋರು. ಇದು ನಮ್ಮ ಅಪ್ಪ ಒಂದು ಹಬ್ಬವನ್ನು ಆಚರಿಸುವ ಇದು ರೀತಿ ಆಯ್ತಾ. ಇನ್ನೊಂದು ನಿಮ್ಗೆ ಹೇಳ್ಬೇಕು, ನಮ್ಮ ಅಪ್ಪ ಪುಣೆಯಲ್ಲಿದ್ದಾಗ 63 ವಯಸ್ಸು ಅವರಿಗೆ, ಅವರು ಒಂದು ಸ್ಕೂಟಿ ತಗೊಂಡಿದ್ರು. ಪುನಃ ಅದೇ ಕಾರಣ, ಸಮಯದ ಅಭಾವ, ಬಸ್ಸು ಆಟೋ ಬೇಡ, ನಾನು ಸ್ಕೂಟಿ ತಗೊಳ್ತೀನಿ. 63 ವಯಸ್ಸು. ಕೊನೆಗೆ ಪಕ್ಕದವರು ಬಂದು ಕೇಳಿದ್ರಂತೆ, ಸರ್ ನಿಮ್ಗೆ ಎಷ್ಟು ವಯಸ್ಸು? ನನಗೆ 63. ಅವ್ರು ಹೇಳಿದ್ರಂತೆ, ಸರ್ 60 ಆದ್ರೆ ಜನರು ರಿಟೈರ್ಡ್ ಲೈಫು, ವಾನಪ್ರಸ್ಥಾಶ್ರಮಕ್ಕೆ ಹೋಗೋ ಹಾದಿಯಲ್ಲಿ ಎಲ್ಲ ಬಿಟ್ಕೊಂಡು ಬರ್ತಾರೆ, ನಿಮ್ದು ಏನು ಕಥೆ ಇದು, ನೀವು ರಿವರ್ಸ್ ಹೊರಟಿದ್ದೀರಾ, ಇದು ಏಜ ನೀವು ಸ್ಕೂಟಿ ಪರ್ಚೇಸ್ ಮಾಡಿ ನಡೆಸೋದು ಅಂತ ಅವ್ರ ಅಪ್ಪನಿಗೆ ಚೇಷ್ಟೆ ಮಾಡ್ತಾ ಇದ್ರಂತೆ. ಈ ಸ್ಕೂಟಿ ವಿಷಯ ಇನ್ನೊಂದಿದೆ. ಇದೇ ಸ್ಕೂಟಿ ನಮ್ಮಪ್ಪ ಬೆಂಗಳೂರಿಗೆ ತಗೊಂಡು ಬಂದ್ರು. ಇಲ್ಲೂ ಅದೇ ಕಾರಣ, ಸಮಯದ ಅಭಾವ, ಎಲ್ಲ ಕಡೆ ಸ್ಕೂಟಿ ತಗೊಂಡು ಹೋಗೋರು. ಒಂದ್ಸಲ ಗೊತ್ತಾಗಿಲ್ವೋ ಏನೋ, ಒಂದು ಕೆಂಪು ಸಿಗ್ನಲ್ ಅನ್ನ ಅಪ್ಪ ಜಂಪ್ ಮಾಡಿ ಹೋಗಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ತಕ್ಷಣ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾರು ಇದ್ರು, ಅವರಿಗೆ ಸರಿ ವಯಸ್ಸಾಗಿದೆ ತಾತ, ಆದ್ರೂ ಸಿಗ್ನಲ್ ಜಂಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಪ್ಪನ ನೋಡಿ ಕೂತ್ಕೊಳ್ಳಿ ಅಂತ ಕೈ ಮಾಡಿ ಅವ್ರು 108 ಕೆಲಸ, ಅವ್ರ ಫೈಲ್ ಫೋನ್ಗಳು ಅದೆಲ್ಲ ನಡೆದಿತ್ತು ಆಯ್ತಾ. ಒಂದು 5 ನಿಮಿಷ ಆಯ್ತು. ನಮ್ಮ ಅಪ್ಪನಿಗೆ ಅಷ್ಟು ಬರವಣಿಗೆ ನಿಂತು ಹೋಗುತ್ತಲ್ಲ, ಅದಕ್ಕೆ ಜೋರಾಗಿ, ಸ್ವಾಮಿ ದಂಡ ಕೊಡೋಗಿದ್ರೆ ಹೇಳಿ ಕೊಡ್ತೀನಿ ಅಂತ, ಅದು ಬಿಟ್ಟು ಇನ್ನೇನಾದ್ರು ಲಂಚ ಗಿಂಚ ಕೊಡೋಗಿದ್ರೆ ಹೇಳಿ ಅದು ಕೊಡ್ತೇನೆ.
ಆ ಸಬ್ ಇನ್ಸ್ಪೆಕ್ಟರ್ ತಮ್ಮ ಕಾರ್ಯದಲ್ಲಿ ಅವ್ರ ಮಗನ ಅಪ್ಪನ ಅವ್ರ ಉತ್ತರನೂ ಕೊಡ್ಲಿಲ್ಲ, ಕೇಳಿಸ್ಕೊಂಡು ಏನು ಉತ್ತರ ಕೊಟ್ಟಿಲ್ಲ ಅವರು. ಅದಾಗಿ ಇನ್ನೊಂದು 5-10 ನಿಮಿಷ ಆದ್ಮೇಲೆ ಬಿಸಿ ಬಿಸಿ ಉಪ್ಪಿಟ್ಟು ಚಹಾ ಬಂದ್ಮೇಲೆ ಆ ಸಬ್ ಇನ್ಸ್ಪೆಕ್ಟರ್ ತಾವು ಎದ್ದು ಬಂದು, ಸರ್ ಇದನ್ನ ದಯವಿಟ್ಟು ತಗೊಳ್ಳಿ, ನಿಮ್ಗೆ ನೆನಪಿಲ್ಲ, ನಾನು ಮಂಗಳೂರಲ್ಲಿ ನಿಮ್ಮ ಸ್ಟೂಡೆಂಟ್ ಆಗಿದೆ, ನನ್ನ ಹೆಸರು ಸುಬ್ರಾಯ ಶೆಟ್ಟಿ ಅಂತ. ನೀವು ಕನ್ನಡ ಕಲಿಸಿದ ವೈಖರಿ ನೋಡಿ ನಾನು ಕಲಿತು ಪೊಲೀಸ್ ಎಕ್ಸಾಮ್ ಕೊಟ್ಟು ಕನ್ನಡದಲ್ಲಿ ನಾನು ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೇನೆ ಅಂತ ಅವರು ಹೇಳ್ಕೊಂಡಿರುತ್ತೆ. ಅದನ್ನ ನಮ್ಮ ಅಪ್ಪನಿಗೆ ತಿಳಿಸಿ ಆಮೇಲೆ ಅದೇ ಕಾನ್ಸ್ಟೇಬಲ್ ಕರೆದು ನನ್ನ ಗುರುಗಳನ್ನ ಅವ್ರ ಸ್ಕೂಟಿ ನೀವೇ ತಗೊಂಡು ಅವ್ರಿಗೆ ಎಲ್ಲಿ ಹೋಗಿ ಬಿಡ್ಬೇಕಾ ಬಿಟ್ಟು ಬಾ ಅಂದ್ರೆ, ನಮ್ಮ ಅಪ್ಪನ ಒಂದು ಅಂತಃಕರಣದ ವ್ಯಾಪ್ತಿ ಎಲ್ಲೆಲ್ಲಿ ಹಬ್ಬಿತ್ತು, ಅದು ಯಾವಾಗ ಅದು ಹೇಗೆ ಬಂತು ಯಾರಿಗೂ ಗೊತ್ತಿಲ್ಲ. ಆ ರೀತಿ ಸಬ್ ಇನ್ಸ್ಪೆಕ್ಟರ್ ಕಥೆ. ಎಲ್ಲರೂ ನಮ್ಮ ಅಪ್ಪನಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ, ರಾಜ್ಯೋತ್ಸವ ಬಂದಿದೆ, ನಾಡೋತ್ಸವ ಬಂದಿದೆ. ನಾನು ರಾಜ್ಯೋತ್ಸವದ ಕಥೆ ಹೇಳ್ತೇನೆ ನಿಮ್ಗೆ. ಮೊದಲನೇ ಸಲ ಅಪ್ಪನಿಗೆ ರಾಜ್ಯೋತ್ಸವ ಕೊಡ್ತೇನೆ ಅಂತ ಹೇಳಿದಾಗ ಸುಮಾರು 100 ಜನರಿಗೆ ಸಂತೆಯಲ್ಲಿ ಕೊಡ್ತಾ ಇದ್ರು. ನಮ್ಮ ಅಪ್ಪ ತುಂಬಾ ಪೊಲೈಟ್ ಆಗಿ, ಇದಕ್ಕೆ ನಾನು ಯೋಗ್ಯ ಇಲ್ಲ, ನಿಮ್ಮ ಜನಗಳಿಗೆ ನೀವು ಯಾರಿಗೆ ಬೇಕೋ ಅವ್ರಿಗೆ ನೀವು ಕೊಡಿ, ನನಗೆ ಬೇಡ ಅಂತ ಅಪ್ಪ ನಿರಾಕರಿಸಿದ್ರು. ಅದಾದ್ಮೇಲೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದಾಗ ಅವರು ಕಾರಂತಜ್ಜ ಅವ್ರನ್ನ 1 ಮ್ಯಾನ್ ಕಮಿಟಿ ಮಾಡಿದ್ರು. ಕಾರಂತರ ಸ್ವಭಾವ ಎಲ್ಲರಿಗೂ ಗೊತ್ತಿದ್ದಿದೆ. ಕಾರಂತರು ನಾನು ಒಬ್ಬರನ್ನೇ ಆರಿಸಬಹುದು, 10 ಆರಿಸಬಹುದು, 100 ಆರಿಸಬಹುದು, ನೀವು ಅದಕ್ಕೆ ಕೈ ಹಾಕೋದಿಲ್ಲ. ಆಮೇಲೆ ನಾನು ಯಾವ ಹೆಸರು ಹಾಕ್ತೀನಿ ನೀವು ತೆಗೆಯೋದಿಲ್ಲ, ನೀವು ಹೇಳಿದ್ರೆ ಯಾವುದೇ ಹೆಸರು ನಾನು ಹಾಕಲ್ಲ, ಈ ಕಂಡೀಷನ್ ಗಳಿಗೆ ನೀವು ಒಪ್ಪಿಕೊಂಡ್ರೆ ನಾನು ಸೆಲೆಕ್ಟ್ ಮಾಡ್ತೀನಿ. ಮೊಯ್ಲಿ ಅವರೇ ಖಂಡಿತ ನಾನು ಕೈ ಹಾಕಲ್ಲ ಅಂತ ಹೇಳಿದ ಮೇಲೆ ಕಾರಂತರು ಅಪ್ಪನ ಸೆಲೆಕ್ಟ್ ಮಾಡಿ ಹೊರನಾಡ ಕನ್ನಡಿಗರ ಕ್ಯಾಟಗರಿಯಲ್ಲಿ ಫೋನ್ ಮಾಡಿದ್ರು ನನ್ನ ಅಪ್ಪನಿಗೆ. ಅವನವ್ರೆ ನಾನ್ ಸೆಲೆಕ್ಟ್ ಮಾಡಿದ್ದೇನೆ, ನೀವು ಒಪ್ಕೊಳ್ಳಿ ಅಂತ. ನಮ್ಮಪ್ಪ ಒಂದೇ ಮಾತು ಹೇಳಿದ್ರು, ಇದಕ್ಕಿಂತ ದೊಡ್ಡ ಆಶೀರ್ವಾದ ನನಗೆ ಬೇಕಿಲ್ಲ ಅಂತ. ಆದ್ರೂ ಈ ಪ್ರಶಸ್ತಿಗಳ ಬಗ್ಗೆ ಗಮನ ಇರ್ತಿರ್ಲಿಲ್ಲ ನಮ್ಮ ಅಪ್ಪನಿಗೆ. ಯಾಕೆ ನಿಮ್ಗೆ ಹೇಳ್ತೇನೆ, ಅದು ಸ್ವಲ್ಪ ದಿನ ಆದ್ಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವ್ರು ಯಾವಾಗಲೂ ಪ್ರಶಸ್ತಿ ಕೊಡೋದು, ಅದು ಕೊಡ್ತಾ ಅವತ್ತು ಕೊಡ್ಬೇಕು. ಬೆಳಿಗ್ಗೆ ನನ್ನಪ್ಪ ಬಂದು, ಮಗಳೇ ಒಂಚೂರು ಶರ್ಟ್ ಇಸ್ತ್ರಿ ಮಾಡ್ಬೇಕು ಅಂತ. ತುಂಬಾ ಸರಳ ಸ್ವಭಾವದ ನನ್ನ ವ್ಯಕ್ತಿ ನನ್ನಪ್ಪ. ಇಸ್ತ್ರಿ ಶರ್ಟ್ ಯಾಕೆ ಬೇಕು, ಏನ್ ಕೆಲಸ ಅಂತ ಕೇಳಿದೆ ನಾನು. ಏನ್ ಹೇಳಿರ್ಬೋದು, ಅದೇನೋ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಅಂತಮ್ಮ, ಹೋಗಿ ತಗೊಂಡ್ ಬರ್ಬೇಕು, ಸ್ವಲ್ಪ ಇಸ್ತ್ರಿ ಆಗ್ಬೇಕು ಅಂತ. ನಾನು ಹಣೆ ಗಟ್ಟಿಸ್ಕೊಂಡು, ಅಪ್ಪ ಯಾರು ನೀನ್ ಹೇಳಿಲ್ಲ, ಅದೇನ್ ಹೇಳೋದಿದೆ ಅಂತ ಹೇಳಿಲ್ವಂತೆ ನನ್ನಪ್ಪ. ಕೊನೆಗೆ ನಮ್ಮ ಅದೇ ಗಲಗಲಿ ಅಂತ ಹೇಳಿದ್ರೆ ನನ್ನ ತಂದೆ ತಮ್ಮ ರಾಜಾಜಿನಗರಲ್ಲಿ ಇರ್ತಾರೆ, ಅವರಿಗೆ ಫೋನ್ ಮಾಡಿ ಅವರಿಗೆ ಹೇಳಿ, ಅಪ್ಪನ ಶಿಷ್ಯ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿಗೆ ಹೇಳಿ, ಅಮ್ಮಗೆ ಹೇಳಿ, ನಾವೆಲ್ಲರೂ ಕೊನೆಗೆ ಹೋಗಿ ಅದನ್ನ ಅಪ್ಪ ಪ್ರಶಸ್ತಿ ಪಡೆದು ನಾವು ನೋಡಿ ಬಂದ್ವಿ. ಕೊನೆಗೆ ನಾಡೋಜ ಪ್ರಶಸ್ತಿ ಸಿಕ್ತು. 80ನೇ ವಯಸ್ಸು ಆಗ ಅಪ್ಪನಿಗೆ. ಅಪ್ಪ ಮತ್ತು ಯಾರ ಅನಂತಮೂರ್ತಿ ಇಬ್ಬರಿಗೂ ಸೇರಿ ಅದನ್ನ ಕೊಟ್ಟಿದ್ದು. ಆಗ ನನ್ನಪ್ಪ, ಅಲ್ಲ ನನಗಿಂತ ಸಾಧನೆ ಮಾಡಿದವರು ಇನ್ನೂ ಬೇಕಾದಷ್ಟು ಇರ್ಬಹುದಲ್ಲ, ನನ್ಗೆ ಯಾಕೆ ಇಷ್ಟು ಬೇಗ ಕೊಡ್ತಾ ಇದ್ದಾರೆ, ನಮ್ಮಮ್ಮ ಬೈದು 80 ಆಯ್ತು ಇನ್ನೇನು ಬೇಗ ಆವಾಗಲೇ ಕೊಡೋಕ್ಕಿತ್ತು, ತಗೊಂಡು ಬನ್ನಿ ಅಂತ ಅಮ್ಮನ ಹತ್ರ ಅಪ್ಪ ಬಯಸ್ಕೊಂಡಿದ್ದಾರೆ. ಅಂದ್ರೆ ಸಾಧನೆ ಎಷ್ಟು ಮಾಡಿದ್ರು ಅಪ್ಪನಿಗೆ ತೃಪ್ತಿ ಇರಲಿಲ್ಲ. ಅಪ್ಪನಿಗೆ ಸದಾಕಾಲ ಇನ್ನೂ ಎಷ್ಟೋ ಮಾಡ್ಬೇಕು, ನನಗೆ ಸಮಯದ ಅಭಾವ ಇದೆ, ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಇದನ್ನ ಮಾಡ್ತೇನೆ, ನಾನು ಮುಗಿಸ್ತೇನೆ, ಸದಾ ಅಪ್ಪನಿಗೆ ಅದೇ ಚಿಂತೆ ಇರ್ತಿತ್ತು. ಬೇರೆ ಯಾವುದೋ ಅವರು ಅಪ್ಪ ಯೋಚನೆ ಮಾಡ್ತಾ ಇಲ್ಲ. ಇದೇ ರೀತಿ ಕಲಬುರ್ಗಿಯವರು, MM ಕಲಬುರ್ಗಿಯವರು ಅವರದ್ದು ಅಭಿನಂದನಾ ಗ್ರಂಥ ಬಂತು, ಮಹಾಮಾರ್ಗ ಅಂತ. ಅದರಲ್ಲಿ ಅವರು ದೇಶ ವಿದೇಶದ ಎಲ್ಲಾ ಸಂಶೋಧಕರ ಬಗ್ಗೆ ಬರೆದು ಅವರ ಹತ್ರ ಲೇಖನ ತಗೊಂಡು ಅವರು ಅದನ್ನ ಒಂದು ಸಂಶೋಧನಾ ಗ್ರಂಥ ಮಾಡಬೇಕು ಅಂತ ಅಪ್ಪನಿಗೆ ಫೋನ್ ಮಾಡಿದ್ರು. ಮಿತ್ರರೇ ಇವರು ಫೋನ್ ಮಾಡ್ಬಿಟ್ಟು, ನೀವು ಗ್ರಂಥ ಇದರಲ್ಲಿ ಬರೀಬೇಕು ಅಂತ ಹೇಳಿದ್ರು ಅಪ್ಪನಿಗೆ. ನಮ್ಮಪ್ಪ, ಬೇಡಿ, ನಾನು ಅಷ್ಟೊಂದೇನು ಸಂಶೋಧನೆ ಮಾಡಿಲ್ಲ, ಬೇಡ ನನಗೆ, ನಾನು ಬರೆಯಲ್ಲ ಅಂದ್ರು. ಕಲಬುರ್ಗಿಯವರು ಹಠ ಮಾಡಿ, ಇಲ್ಲ ನೀವು ಬರೆಯಲೇಬೇಕು ಅಂತ. ಕೇಳಲೇ ಇಲ್ಲ ಕೊನೆಗೆ ಅಪ್ಪ, ನನಗೆ ಅದ್ರ ಯೋಗ್ಯತೆ ಇಲ್ಲ, ಇನ್ನೂ ಸಾಧನೆ ಮಾಡೋದು, ಸಂಶೋಧನೆ ಮಾಡೋದು ಎಷ್ಟೊಂದಿದೆ, ದೊಡ್ಡ ಲಿಸ್ಟ್ ಇದೆ ನನ್ನ ಹತ್ರ, ಇದೆಲ್ಲ ನನಗೆ ಈ ಜನ್ಮದಲ್ಲಿ ಆಗುತ್ತೋ ಇಲ್ಲೋ ನನಗೆ ಅದು ಸಂಶಯ ಇದೆ, ಅದಕ್ಕೆ ನಾನು ಬರೆಯಲ್ಲ ಅಂದ್ರು. ಬರೀಲೇ ಇಲ್ಲ ಕೊನೆಗೆ. ಕಲಬುರ್ಗಿಯವರು ಸುಮಾರು 2 ವರ್ಷ
ಬೇಸರದಿಂದ ಅಪ್ಪನ ಜೊತೆ ಮಾತು ಬಿಟ್ಟಿದ್ರು, ನೀವು ಬರಿಬೇಕಿತ್ತು ಬರಲಿಲ್ಲ ಅಂತ. ಕೊನೆಯದಾಗಿ ಒಂದು ಹೇಳ್ತೇನೆ ನಿಮಗೆ, ಪ್ರತಿ ಅಕ್ಕಪಕ್ಕನೇ ಇದ್ವಿ, ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿ ಹೋಗೋದು, ಇಬ್ರು ಮನೆ ಬಾಗಿಲುಗಳು ತೆಗೆದೇ ಇರೋದು, 10 ಸಲ ಓಡಾಟ ಎಲ್ಲರದು, ರಾತ್ರಿ ಅವರು ಮಲಗುವಾಗ ಹೋಗಿ ಒಂದು ರೂಢಿ ಗುಡ್ ನೈಟ್ ಅಂತ ಹೇಳಿ ಬರೋದು. ಒಂದು ಭಾನುವಾರ ರಾತ್ರಿ ಯಥಾ ಪ್ರಕಾರ ಹೋಗಿದ್ದೆ, ಅವ್ರು ಊಟ ಮಾಡ್ತಿರ್ಲಿಲ್ಲ ರಾತ್ರಿ, ಹಣ್ಣು ಹಂಪಲು ತಿಂದಿದ್ರು, ಅಮ್ಮ ತಮ್ಮ ರೂಮಲ್ಲಿ ಮಲ್ಕೊಂಡಿದ್ರು. ಅಮ್ಮಗೆ ಗುಡ್ ನೈಟ್ ಹೇಳಿ ಅಂತ ಲೈಟ್ ಹಾರಿಸಿ ಬಂದೆ, ಅಪ್ಪ ಈ ಕಡೆ ಮಲಗಿದ್ರು. ಲೈಟ್ ಹಾರಿಸಿ ಇನ್ನೇನ್ ಗುಡ್ ನೈಟ್ ಹೇಳ್ಬೇಕು ಅಪ್ಪಗೆ, ನನ್ನ ಅಪ್ಪ ಒಂದ್ ಮಾತು ಹೇಳಿದ್ರು ನನಗೆ, ಮಗಳೇ ಸಾಕು ಇನ್ನ ದೀಪ ತೆಗೆದು ಬಿಡು ಅಂದ್ರು. ನಾನು ಅಲ್ಪ ಬುದ್ಧಿ ನಂದು, ಅಯ್ಯೋ ದೀಪ ನಾನು ಆಫ್ ಮಾಡಿದ್ದೇನೆ, ಬೀದಿ ದೀಪದ ಲೈಟ್ ಬರ್ತಾ ಇದೆ, ಅದಕ್ಕೆ ಅಪ್ಪನಿಗೆ ಕನ್ಫ್ಯೂಷನ್ ಏನೋ ಆಗಿದೆ ಅನ್ಕೊಂಡು ಗುಡ್ ನೈಟ್ ಅಪ್ಪ ಅಂದೆ. ಗುಡ್ ನೈಟ್ ಮಗಳೇ ಅಂದ್ರು. ಬಾಗಿಲು ಹಾಕೊಂಡು ನನ್ನ ಮನೆಗೆ ಬಂದೆ. ಬೆಳಿಗ್ಗೆ ಪ್ರಕಾರ ಹೋಗಿದೆ 7:30. ಅದು ನ್ಯೂಕ್ಲಿಯರ್ ಫ್ಲಾಟ್ ನಮ್ಮ ಅಪ್ಪಂದು. ಕೆಳಗಡೆ ನಮ್ಮ ಅಮ್ಮಂದು ಧಾರ್ಮಿಕ ಹೋಮಿಯೋಪತಿ ಜಗತ್ತು, ಮೇಲೆ ನಮ್ಮ ಅಪ್ಪನ ಸಾಹಿತ್ಯಿಕ ಜಗತ್ತು. ಹೋದೆ, ಅಮ್ಮ ಕೆಳಗಡೆ ತಮ್ಮ ರೂಮ್ ಆಗಿದ್ರೆ ನಿಂತಿದ್ರು. ದಿನಾಲು 6 ಗಂಟೆಗೆ ನಿಮ್ಮಪ್ಪ ಎದ್ದು ಚಹಾ ಮಾಡ್ಕೊಳ್ಳೋಕೆ ಬರೋರು, ಇನ್ನು ಬಂದಿಲ್ಲ, ಇನ್ನು ನೋಡ್ಕೊಂಬ ಮೇಲೆ ಅಂದ್ರು. ಮೇಲೆ ಹೋದೆ ನಾನು. ನಮ್ಮ ಅಪ್ಪನಿಗೆ ಒಂದು ಪರಿಚಯ ಇರೋರು ಅಥವಾ ನಮ್ಮ ಅಪ್ಪನ ಒಂದು ಸಲ ಭೇಟಿಯಾದವರು, ಒಂದು ದೃಶ್ಯ ಅವರು ಯಾವತ್ತೂ ಅದನ್ನ ಸದಾಕಾಲ ಮರೆಯೋ ಹಾಗಿಲ್ಲ. ಆ ಒಂದು ಎಲ್ರಿಗೂ ದೃಶ್ಯ. ನೀವು ಮೇಲೆ ಹತ್ತಿದ ತಕ್ಷಣ ನಮ್ಮ ಅಪ್ಪನ ಹತ್ರ ಅದು ಹಳೆ ಕಾಲದ ದೊಡ್ಡ ಟೇಬಲ್ ಇತ್ತು, ಅದಕ್ಕೆ ಅದು ವೆಲ್ವೆಟ್ ಕ್ಲಾತ್ ಹಾಕ್ತಿದ್ರು ನೋಡಿ, ಅದು ಮೇಲೆ ಗ್ಲಾಸು, ಅದು ಹಳೆ ಕಾಲದ ಟೇಬಲ್, ಸೈಡ್ ಅಲ್ಲಿ 3 ಡ್ರಾಯರ್ ಇರೋ ದೊಡ್ಡ ಸಾಲುಗಳು ಇರ್ತಿದ್ವು. ಇದು ನಮ್ಮ ಅಪ್ಪನ ಟೇಬಲ್. ಇದು ನಮ್ಮ ಅಪ್ಪನ ಜೊತೆ ಮುಂಬೈ, ಪುಣೆ, ಮಂಗಳೂರು ಎಲ್ಲಾ ಕಡೆ ಹೋಗಿ ಬೆಂಗಳೂರಿಗೆ ಬಂದಿತ್ತು. ನಮ್ಮ ಅಪ್ಪನಿಗೆ 2 ಹುಚ್ಚು, ಒಂದು ಕ್ರಿಕೆಟ್, ಆಮೇಲೆ ಇನ್ನೊಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸೊ ಸದಾಕಾಲ ಟೇಬಲ್ ಒಂದು ಮೂಲೆಯಲ್ಲಿ ಒಂದು ಚಿಕ್ಕ ಟಿವಿ, ಲೈವ್ ಯಾವುದೋ ಕ್ರಿಕೆಟ್ ಮ್ಯಾಚ್, ಸೌಂಡ್ ಇರ್ತಾ ಇರಲಿಲ್ಲ, ಯಾಕಂದ್ರೆ ಸೌಂಡ್ ಹಿಂದೂಸ್ತಾನಿ, ಅದನ್ನು ಕೇಳಬೇಕು ನಮ್ಮಪ್ಪ, ಮ್ಯಾಚ್ ನೋಡ್ಬೇಕು. ಮಧ್ಯೆ ಕುತ್ಕೊಂಡು ಹೊಟ್ಟೆ ಇತ್ತು, ತನ್ನ ಹೊಟ್ಟೆ ಕಾಲ ತಾನೇ ಬಡ್ಕೊಂಡು ಬರೆಯೋನು. ಯಾರು ಒಳಗೆ ಹೋದ ತಕ್ಷಣ ನೀವು ನೋಡಿ, ಸಣ್ಣವರು ಬಂದ್ರೆ ಅಯ್ಯೋ ಬಾತ್ರಮ್ಮ ಅಂತ ಅಂತಃಕರಣದಿಂದ ಕರೆಯೋ, ನಾವು ಹೆಂಗಸರು ಹೋದ್ರೆ ಎಸ್ ಮೇಡಮ್ ಅಂತ ಕೇಳೋನು. ಅಂಡ್ ದಿನಾಲು 2 ಸಲ 3 ಸಲ ನಮ್ಮ ಮುಖ ನೋಡಿದ್ರು, ಪ್ರತಿ ಸಲ ಅದೇ ಒಂದು ಅಂತಃಕರಣದಿಂದ ನನ್ನ ಅಪ್ಪನ ಮುಖ ಅರಳೋದು, ಅಷ್ಟೇ ಒಂದು ಅಂತಃಕರಣದ ನಗೆ ನನ್ನ ಅಪ್ಪಂದು. ಇದು ನನ್ ಕಣ್ಮುಂದೆ ಅದು ಕಟ್ಟಿದ್ದು, ಅದು ಕೊನೆಯವರೆಗೂ ಹೋಗಲ್ಲ. ಸರಿ, ಯಾಕೋ ಹಿಂದೂಸ್ತಾನಿ ಹಾಡು ಕೇಳ್ತಾ ಇಲ್ಲ, ಏನಿದು ಅಂತ ಮೇಲೆ ಹೋದೆ, ಬಾಗಿಲು ತೆಗೆದೆ, ನೋಡ್ದೆ, ಗೊತ್ತಾಯ್ತು ಇಲ್ಲ ಅಂತ. ಕೆಳಗೆ ಅಮ್ಮ ಕಾಯ್ತಾ ಇದ್ದಾರೆ. ಕೆಳಗೆ ಬಂದೆ. ಹೇಗೆ ಹೇಳ್ಬೇಕು ತಾಯಿಗೆ ಅಂತ ನನಗೆ ಗೊತ್ತಾಗಿಲ್ಲ. ನಮ್ಮ ತಾಯಿ 18ನೇ ವರ್ಷಕ್ಕೆ ಪ್ರೇಮ ವಿವಾಹ ಅಪ್ಪನ ಜೊತೆ, 65 ವರ್ಷ ಅವನ ಜೊತೆ ಬಾಳ್ವೆ ಮಾಡಿದವಳು. ಹೌದಾ, ತುಂಬಾ ವರ್ಷ ಬಾಳ್ವೆ ಮಾಡಿದ ದಂಪತಿಗಳಲ್ಲಿ ಚಿಕ್ಕ ಪುಟ್ಟ ಕೋಳಿ ಜಗಳ, ಒಂದ್ ಕ್ಷಣ ವಿರಸ, ಒಂದ್ ಕ್ಷಣ ಸರಸ, ಅದೆಲ್ಲ ಇದ್ದದ್ದೇ. ಕೆಳಗಿಳಿದೆ, ನನ್ನ ಮುಖ ನೋಡಿ ಹೋಗಿದಾರಲ್ವಾ ಅಂತ ಕೇಳಿದ್ರು ಅಮ್ಮ. ಹೌದು ಅಂತ ಗೋಣಾಡಿಸಿದೆ ನಾನು, ಏನು ಮಾತಾಡಲಿಲ್ಲ. ತಮ್ಮ ರೂಮಿಗೆ ಒಳಗೆ ಹೋಗ್ಬಿಟ್ರು ಅಮ್ಮ. ಈ ವಿಷಯ ನಾನು ನಿಮಗೆ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನನ್ನ ಅಪ್ಪ ಇಚ್ಛಾ ಮರಣಿ. ನನ್ನ ಅಪ್ಪಂದು 3 ಷರತ್ತು ಇತ್ತು ಅಪ್ಪಂದು. ಮೊದಲನೇದು, ಬರವಣಿಗೆ ನಿಂತ ಮೇಲೆ ನಾನು 1 ವಾರನೂ ಬದುಕಲ್ಲ. 2ನೇದು, ಒಬ್ಬನೇ ಬಂದಿದ್ದೇನೆ ಈ ಜಗತ್ತಿಗೆ, ನನ್ನ ಕಾಲ ಮೇಲೆ ನಾನು ಒಬ್ಬನೇ ಮೇಲೆ ಹೋಗ್ಬೇಕು. 3ನೇದು, ಆಸ್ಪತ್ರೆಯ ಬೆಡ್ ಆಗ್ಲಿ, ಮನೆ ಬೆಡ್ ಆಗ್ಲಿ, ನಾನು ಕೊನೆಗಳಿಗೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಹತ್ಕೊಂಡು ಅದೇನು ಸೀನ್ ನನಗೆ ಆಗ್ಕೂಡುದು. ನಾನು ಸದ್ದಿಲ್ಲದೆ ಬಂದವನು ಸದ್ದಿಲ್ಲದೆ ಹೋಗಬೇಕು. ನಮ್ಮ ಅಪ್ಪ ಇಚ್ಛಾ ಮರಣಿ ಅಂದ್ರೆ, ನಮ್ಮ ಅಪ್ಪ ಕೊನೆ ಪತ್ರ ಬರೆದದ್ದು ಏಪ್ರಿಲ್ 2ಕ್ಕೆ, ಹೋಗಿದ್ದು ಏಪ್ರಿಲ್ 5ಕ್ಕೆ. ಅದು 2ನೇ ಪತ್ರ, ಅದು 2ನೇ ತಾರೀಕಿಗೆ ನಮ್ಮ ಅಪ್ಪ ಪತ್ರ ಬರೆದದ್ದು. ಈ
ಗುಲ್ಬರ್ಗ MLC ಕತೆ ಹೇಳಿದೆ. ಅವರದೊಂದು ಪುಸ್ತಕ ಗುಲ್ಬರ್ಗ ಯೂನಿವರ್ಸಿಟಿ ಪ್ರಕಟಣೆ ಮಾಡಿತ್ತು. ಅದಕ್ಕೆ ಅವರು ಯೂನಿವರ್ಸಿಟಿಯಿಂದಲೇ ಅಪ್ಪನಿಗೆ ಪತ್ರ ಹಾಕಿಸಿದರು. ಸರ್, ನಿಮ್ಮನ್ನ ಮೆರವಣಿಗೆ ಮಾಡಿ ನನ್ನ ಮನೆಯಿಂದ ಯೂನಿವರ್ಸಿಟಿಗೆ ಕರ್ಕೊಂಡು ಹೋಗ್ತೇನೆ, ನೀವು ನನ್ನ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಹಾಗೆ ಪತ್ರ ಹಾಕಿದ್ರು. ನಮ್ಮ ಅಪ್ಪ 2ನೇ ತಾರೀಕಿಗೆ ಖಂಡಿತ ನಾನು ಬರಲ್ಲ, ನಿನ್ನ ಶ್ರಮದಿಂದಲೇ ನೀ ಮೇಲೆ ಬಂದವಳು, ಈ ರೀತಿ ನಾನು ಬರಲ್ಲ ಅಂತ ಬರೆದು ಕೊನೆಯ ಪತ್ರ ಆಕೆಗೆ ಹಾಕಿದ್ದು. ಮಧ್ಯರಾತ್ರಿ ನಮ್ಮ ಅಪ್ಪ ಯಾವಾಗ ಮೇಲೆ ಹೋಗಿದ್ರು ನಮಗೆ ಗೊತ್ತಿಲ್ಲ, ಯಾರು ಇರಲಿಲ್ಲ. ಅಂದ್ರೆ ಡ್ಯೂಪ್ಲೆಕ್ಸ್ ಫ್ಲಾಟ್ ಅಲ್ಲಿ ಕೆಳಗಿಂದ ಮೇಲೆ ಅಷ್ಟೇ ಅಲ್ಲ, ಅದಕ್ಕಿಂತ ಇನ್ನೂ ಮೇಲೆ ನಮ್ಮಪ್ಪ ತಮ್ಮ ಸ್ವಂತ ಕಾಲಿಂದ ತಾವು ಒಬ್ಬರೇ ನಡ್ಕೊಂಡು ಹೋದ ಒಂದು ಇಚ್ಛಾ ಮರಣಿ ನನ್ನಪ್ಪ. ಒಂದು ವಿಷಯ ಹೇಳ್ತೇನೆ, 2 ನಿಮಿಷ. ನಾನು ಯಾವಾಗಲೂ ಅನ್ಕೊಳ್ಳೋದು, ದೇವರು ನಾಳೆ ನನಗೆ ಬಂದು ಕೇಳಿದ್ರೆ ನಿನಗೆ ನಾನ್ ಬೇಕಾ ನಿನ್ನಪ್ಪ ಬೇಕಾದ್ರೆ, ನೀವೆಲ್ಲರೂ ಊಹೆ ಮಾಡಿರ್ತೀರಾ ನನ್ನ ಉತ್ತರ, ಬಟ್ ಅದು ಒಂದು ನಾನು ಭಾವನಾತ್ಮಕವಾಗಿ ಉದ್ವೇಗದಿಂದ ಮಾಡಿದ್ದಲ್ಲ, ಲಾಜಿಕಲ್ ಆಗಿ ನಿಮಗೆ ಕಾರಣ ಕೊಡ್ತೀನಿ. ನಾವು ದೇವರನ್ನು ಯಾಕೆ ನಂಬ್ತೇವೆ? ನಮಗೆ ಒಳ್ಳೆಯ ದಾರಿ ತೋರಿಸಬೇಕು, ನಮಗೆ ಸಂಕಟ ಇದ್ದಾಗ ನಮಗೆ ಸಹಾಯ ಮಾಡಬೇಕು, ನಮ್ಮ ಕೈ ಹಿಡಿಬೇಕು, ಇವೆಲ್ಲ ನಾವು ದೇವರಿಂದ ಅಪೇಕ್ಷೆ ಮಾಡ್ತೇವೆ. ನನ್ನ ಅಪ್ಪನ ಇದೇ ಕೆಲಸ ಮಾಡ್ತಿದ್ದಾರೆ, ದಾರಿ ತೋರಿಸೋದು, ಯಾರಿಗಾದ್ರೂ ತೊಂದರೆ ಇದ್ದಾಗ ಅವ್ರು ಕಣ್ಣು ಒರೆಸೋದು, ಇದೆಲ್ಲ ನನ್ನ ಅಪ್ಪನು ಮಾಡ್ತಾ ಇದ್ದ. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ಬೇಕು ಅಂದ್ರೆ, ದೇವರದು ನಮ್ದು ಕ್ಯಾಲೆಂಡರ್ ಮ್ಯಾಚ್ ಆಗಲ್ಲ. ನಾವು ದೇವರಿಗೆ ಯಾವಾಗ ಏನೋ ಕೇಳಿರ್ತೀವಿ, ಅದು ಸ್ವಾಮಿ ಮತ್ತೆ ಯಾವಾಗ ಇನ್ನೇನೋ ಕೊಟ್ಟಿರ್ತಾನೆ, ಹೌದಾ? ನನ್ನಪ್ಪ ಹಾಗಿರ್ಲಿಲ್ಲ. ನನ್ನಪ್ಪ ನಿಮಗೆ ಮುಂದೆ ತೊಂದರೆ ಆಗಬಹುದು ಅಂತ ಊಹಿಸಿ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ನೀವು ಕೇಳುವ ಮೊದಲೇ ನಿಮಗೆ ಕೊಡೋರು ನನ್ನಪ್ಪ, ಹೌದಾ? ನಾವು 1 ಕೇಳಿದ್ರೆ 10 ಕೊಡೋರು, ಅದು ನನ್ನ ಅಪ್ಪನ ಸ್ವಭಾವ. ಸೊ ಹೀಗಾಗಿ ನಾನು ದೇವರನ್ನು ಬಿಟ್ಟು ಸ್ವಾಮಿ ನನಗೆ ನನ್ನ ಅಪ್ಪನ ಕೊಡು ಅಂತ ನಾನು ಆಯ್ಕೆ ಮಾಡಿದ್ರಲ್ಲಿ ಏನ್ ತಪ್ಪಿದೆ ನೀವು ಹೇಳಿ, ಅಲ್ವಾ? ಅಪ್ಪನ ಬಗ್ಗೆ ಬೇಕಾದಷ್ಟು ಮಾತಾಡಬಹುದು. ನೀವೆಲ್ಲ ಸಹೃದಯ ಶ್ರೋತೃಗಳು ನನ್ನ ಮೊದಲಾದ ತೊದಲು ಮಾತುಗಳನ್ನ ತುಂಬಾ ರುಚಿ ಮಾಡಿಕೊಂಡು ಇಂಪಾಗಿ ನೀವೆಲ್ಲ ಕೇಳಿದ್ರಿ. ಇದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಉಮಾ ಮೇಡಮ್ಗಂತೂ ಇಂಥ ದೊಡ್ಡ ಒಂದು ನನಗೆ ಸದವಕಾಶ, ನಮ್ಮ ಅಪ್ಪನ ಜೊತೆ ಕಳೆದ ಕ್ಷಣಗಳನ್ನು ಆಯ್ತಾ ನೆನಪಿಸಿಕೊಳ್ಳೋಕೆ ನನಗೆ ಅವಕಾಶ ಕೊಡ್ರಿ. ನಿಮಗೆ ಅನಂತ ಧನ್ಯವಾದ. ಧನ್ಯವಾದಗಳು ಮೇಡಮ್. ನಿಜವಾಗ್ಲೂ ನಾವು ಇದಕ್ಕೆ ಇಷ್ಟು ಬೇಗ ಯಾಕೆ ಮುಗೀತು ಅಂತ ಹೇಳಿ ಅನ್ಕೊಳ್ತಾ ಇದ್ದೀವಿ. ಮೇಡಮ್ ನಮಸ್ಕಾರ. ಇವನು ನನ್ನ ತಮ್ಮ ಇರ್ತಾನೆ. ನನ್ನ ಅಪ್ಪನಿಗೆ ಇವನು ಇವನ ಹೆಂಡತಿಗೆ ಪರಮ ಅಂತಃಕರಣ ಪ್ರೇಮ. ನಾನು ಒಂದು ನಮ್ಮ ಕಾಕನ ಬಗ್ಗೆ 1-2 ಮಾತು ಹೇಳ್ತೀನಿ. ಆಸೆ ಪ್ರವೃತ್ತಿ 2 ನೆನಪುಗಳು. ಮೊದಲನೇದಾಗಿ ನನ್ನ ಹೆಸರು ಜಯರಾಜ್ ಕಲಗಲಿ ಅಂತ ನಮ್ಮ ದಿನಿ ಹೇಳಿದ್ರಲ್ಲ, ನಮ್ಮ ಶ್ರೀನಿವಾಸ ರಾಮನವರ ಮೊದಲನೇ ತಮ್ಮ TN ಕಲಗಲಿ 90 ವರ್ಷ ರಾಜಾಜಿನಗರದಲ್ಲಿ ಇರ್ತಾರೆ ಅಂತ ಹೇಳಿದ್ರಲ್ಲ, ಅವ್ರ ಮಗ ನಾನು. ನನಗೆ ಮತ್ತೆ ನನ್ನ ಹೆಂಡತಿ ಕಲ್ಪನಾ ಮೇಲೆ ನಮ್ಮ ಕಾಕಾಗ ಬಹಳ ಅಂತಃಕರಣ, ಪ್ರೀತಿ ಮತ್ತು ಚೇಷ್ಟೆ ಊರು. ಎಷ್ಟು ಮಟ್ಟಿಗೆ ಅಂದ್ರೆ ನಾವು ಈ ಪುಣೆಯಲ್ಲಿ ಇದ್ವಿ, ಆವಾಗ ಮ್ಯಾಲಿನ ಮೇಲೆ ಅವ್ರ ಮನೆಗೆ ಹೋಗ್ತಾ ಇದ್ವಿ, ಕಾಕನ ಮನೆಗೆ. ಆವಾಗ ನನ್ನ ಹೆಂಡತಿ ಹೇಳ, ಕಾಕ ಒಂದು 1 ತಾಸು ಕೂತಾದ್ಮೇಲೆ ಹೋಗಿ ಬರ್ತೀನಿ ಕಾಕ ಅಂತ ಹೇಳ್ತಿದ್ಲು. ಆಗ ಕಾಕ ಹೇಳ್ತಿದ್ದ, ಹೋಗಿ ಬರ್ತೀಯ, ನೀ ಯಾವಾಗ ಹೋಗ್ತೀವೋ ಅಂತ ಕಾಯ್ತಿದ್ದೆ ಅಂತ ಹೇಳಿ ಕೆಳಗ್ ಬಂದು ಟಾಟಾ ಹೇಳಿಕ್ ನನ್ನ ಹೆಂಡತಿ ಹೇಳೋಳು, ಕಾಕ ಯಾಕೆ ಬರ್ತೀನಿ ಕೆಳಗ? ಇಲ್ಲವಾ, ನೀ ಕರೆಲ್ಲ ಹೋಗಿ ಅಂತ ಆದ್ರೆ ಮಾಡ್ಕೊಡಕ್ ಬರ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಆಗ ಮುಂಬೈಯಿಂದ ಒಬ್ರು ಎಷ್ಟಪ್ಪ 50-60 ಇದ್ದಿತ್ತು ವಯಸ್ಸವರಿಗೆ ಬಂದು ಕಾಕನ ಹತ್ರ ಒಂದು 2-3 ತಾಸು ರಿಸರ್ಚ್ ಬಗ್ಗೆ ಅವ್ರು ಕನ್ನಡ PhD ಏನೋ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಸಾಕಷ್ಟು ಎಲ್ಲ ಚರ್ಚೆ ಮಾಡಿ 2-3 ತಾಸು ಹೋದ್ರು. ಆಮೇಲೆ ನನ್ನ ಹೆಂಡತಿ ಕೇಳಿದ್ರು, ಕಾಕ ಇವ್ರು ಬಂದವರು ಯಾರು? ಹೇಳ್ದ, ಇಲ್ಲಮ್ಮ ಅವರು ನನ್ನ ಸ್ಟೂಡೆಂಟು ಮುಂಬೈಯಿಂದ ಬಂದಿದ್ದಾರೆ,
ಅವ್ರಿಗೆ ಎಷ್ಟು ವಯಸ್ಸು? ಇಲ್ಲ 50-60 ಇದ್ದಿತ್ತು. ಅವ್ರಿಗೆ ಎಷ್ಟು ಮಕ್ಕಳು ಅಂತ ಹೇಳಿದ್ರು. ಮಕ್ಕಳು ನೋಡವ ಲಗ್ನ ಆಗಿಲ್ಲ ಹೇಳಿದ್ರು. ಕಾಕ ಹಂಗಾದ್ರೆ ಅವ್ರಿಗೆ ಲೋನ್ಲಿ ಅನ್ಸಲ್ವಾ ಅಂತ ಕೇಳಿದ್ರು. ಅದಕ್ಕೆ ನಮ್ಮ ಕಾಕ ಹೇಳಿದೆ, ನಮ್ಗೆ ಗೊತ್ತಿಲ್ಲವ, ನಾನು ಕೇಳಿಕ್ ಹೋಗಿಲ್ಲ. ಇಂಥವೆಲ್ಲ ಭಾರಿ ನಾವು ಜಾಸ್ತಿ ಮಾತು ಇವೆಲ್ಲ ನೆನಪಾಗುತ್ತೆ. ಆಮೇಲೆ ಎಷ್ಟರ ಮಟ್ಟಿಗೆ ನಮ್ಮ ಕಾಕ ಹೆಮ್ಮೆ ಪಡ್ತಿದ್ದಾರೆ ಅಂದ್ರೆ, ಇತ್ತೀಚೆಗೆ ನನ್ನ ಹೆಂಡತಿ PhD ಮಾಡಿದ್ದು, ಅದು ಇದ್ರ ಬಗ್ಗೆ PhD ಇನ್ ಎಜುಕೇಶನ್ ಫ್ರಮ್ ಸ್ಯಾನ್ ಹೋಸೆ ಸ್ಟೇಟ್ ಯೂನಿವರ್ಸಿಟಿ. ಆ ಕೆಲಸ ಈ PhD ಥೀಸಿಸ್ ನಮ್ಮ ಕಾಕಾಗೆ ಸಮರ್ಪಣೆ ಮಾಡಿದ್ದಾರೆ. ಸೊ ವೆರಿ ಮಚ್ ಲವ್ ಹಿಮ್. ಆಮೇಲೆ ಯಾವಾಗಲೂ ಅವರು ಹೆಂಗಿರ್ಬೇಕು ಅಂತ ನಮ್ಮ ಕಾಕ ಒಂದು ಸ್ಫೂರ್ತಿ ನಮಗೆ. ಹೌ ಟು ಸ್ಪೆಂಡ್ ದ ಲೇಟರ್ ಪಾರ್ಟ್ ಆಫ್ ಅವರ್ ಇಯರ್ಸ್. ಒಂದು 2-3 ಮಾತು ಹೇಳಿದಕ್ಕೆ ಉಪಾಧ್ಯಾಯ ಸರ್, ಇವರು ಅಳಿಯ ರವೀಂದ್ರ ಕುಲಕರ್ಣಿ ಅಂತ ಪುಣೆಯಲ್ಲಿ ಇರ್ತಾರೆ. ತುಂಬಾ ಒಳ್ಳೆಯದಾಯ್ತು. ಮಾಮ ಬಗ್ಗೆ ಒಂದು ಸಣ್ಣ ವಿಷಯ ಹೇಳ್ಬೇಕಂತಂದ್ರೆ, ನಾವು ಅವ್ರ ಜೋಡಿ ಇದ್ದಾಗ ರವಿ, ನಾ ಈಗ ಹೋಗಿ 1 ತಾಸು ಮನೆಗೆ ಬಂತೀನಿ ಅಂತ ಹೇಳ್ತಿದ್ರು. 1 ತಾಸು ಆದ್ಮೇಲೆ ಅಲಾರ್ಮ್ ಹಚ್ಚಿದ್ರೆ ಬರೋಬ್ಬರಿ ಎದ್ದು ಬರ್ತಿದ್ರು. ಅದು ಹೋಗಿ 2 ಮಿನಿಟ್ನಾಗ ಅವ್ರು ನೀರು ಹೆಚ್ಚಿತ್ತು. ಅವ್ರು ಒಂದು ಇದು ಅಂತಂದ್ರೆ 7 ಗಂಟೆಗೆ ಮನೆಗೆ ಬರೋರು, 7 ಗಂಟೆಗೆ ಮನೆಗೆ ಬಂದು ಮೊದಲು ಸ್ನಾನ ಮಾಡಿ ಮಂಗಳಾರತಿ, 7:30 ಬರೋಬ್ಬರು ಊಟ, 8-8:30 ತನಕ 8:30 ತನಕ ಇದ್ರ ಮಾಡಿ 8-9 ತನಕ ನಮಗೆ ಎಲ್ಲಾದ್ರೂ ಹರಟಿ ಆಯ್ತು ಅಂತಂದ್ರೆ 10 ಗಂಟೆಗೆ ಮನೆಗೆ ಹೋಗೋರು. ನಡುವೆ ಯಾವಾಗ ಅವರು ಲೋಕಲ್ನ್ಯಾಗ ಏನ್ ಪುಸ್ತಕ ಓದಿದ್ರು ಆ ದೃಶ್ಯವನ್ನ ಯಾರು ಊಹಾ ಮಾಡ್ಲಿಕ್ಕೂ ಸಿಕ್ಕಿಲ್ಲ. ಇಷ್ಟು ಗಲ್ಲಿರ್ತಿತ್ತು ಲೋಕಲ್ನ್ಯಾಗ. ತಮ್ಮ ಕೈಯ ಪುಸ್ತಕವು ಕೈ ಮ್ಯಾಲ ಮಾಡಿ ಪುಸ್ತಕ ಆಡಿ ಹಿಡಿದು ತಾವು ಮ್ಯಾಲ ನೋಡಿ ಆ ಪುಸ್ತಕ ಓದ್ಕೋತಾ ಇರ್ತಿದ್ರು. ಆ ವೇಳೆ ಹೆಸರಾಗ ಅವ್ರದ್ದು ಓದು ನಡೆದಿರ್ತಿತ್ತು. ಇದನ್ನೆಲ್ಲ ನೋಡ್ಕೊತ ಇರ್ತಿದ್ರು ಅವರು. ಹಿಂಗಾಗಿ ಅವ್ರ ಮಾತಾಡ್ಬೇಕಾದ್ರೆ ಅವ್ರಿಗೆ ಬ್ಯಾರೇನೆ ಆಗ್ತಿತ್ತು. ಅವ್ರ ನಮ್ಮ ರವಿ ಬಂದ ಅಂತಂದಿದ್ರಿಲ್ಲ, ನಮ್ಮ ರವಿ ಬಂದ ಅಂದ್ರೆ ಅದು ಅವ್ರು ಹೇಳುವ ಪದ್ಧತಿ ಬ್ಯಾರೇನೆ ಇರ್ತಿತ್ತು. ಹೀಗಾಗಿ ಅವ್ರಿಗೆ ಇರೋದನ್ನು ಬೇರೆ ಲೋಕ ಆಗ್ತಿತ್ತು. ನಿವೇದಿತ ಅವರೇ ನಮಸ್ಕಾರ. ನಮ್ಮ ಅಪ್ಪನ ಪಟ್ಟದ ಶಿಷ್ಯ ಇವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ. ತುಂಬಾ ಚೆನ್ನಾಗಿತ್ತು ನಿಮ್ಮ ಮಾತು. ನಾವ್ ಅನ್ಕೊಂಡ ಹಾಗೆ ಇದು 1 ಗಂಟೆ ಮಾತಾಡೋದಲ್ಲ, 1 ದಿವಸ ಮಾತಾಡ್ತಾರೆ. ಒಂದೇ ಒಂದು ಸಂಗತಿಯನ್ನ ನಾನು ಪ್ರಸ್ತಾಪ ಮಾಡಕ್ ಇಷ್ಟಪಡ್ತೀನಿ. ನೀವು ಮಹಾಮಾರ್ಗದ ವಿಷಯ ಪ್ರಸ್ತಾಪ ಮಾಡಿದ್ರಿಂದ ಆ ಮಹಾಮಾರ್ಗ ಪುಸ್ತಕ ಪ್ರಿಂಟ್ ಆಯ್ತು, ಬಂತು ಪ್ರಜಾವಾಣಿಗೆ, ಅದರದ್ದು ವಿಮರ್ಶೆಗೆ ಅಂತ ಹೇಳಿ ಬಂತು. ಪ್ರಜಾವಾಣಿಯವರು ಅದನ್ನ ಹಾವ್ನವ್ರು ಕಳಿಸಿದ್ರು, ವಿಮರ್ಶೆ ಮಾಡಿ ಕೊಡಿ ಅಂತ ಹೇಳಿ. ಅವ್ರ ಟೇಬಲ್ ಮೇಲೆ ಇತ್ತು. ದಿವಸ ನಾನು ಅವ್ರ ಮನೆಗೆ ಹೋದಾಗ ನಾನು ಸಹಜವಾಗಿ ತಿರುವಾಗ್ತಿದ್ದೆ, ನಿಂಗೆ ಬೇಕಿದ್ರೆ ತಗೊಂಡು ಓದ್ಕೊಡು ಅಂತಂದ್ರು. ಆಯ್ತು ಅಂತ ನಾನು ತೆಗೆದಿಟ್ಕೊಂಡೆ. ದೊಡ್ಡ ಪುಸ್ತಕ, ಅದು ಸಾಧಾರಣ 800-900 ಪೇಜ್ ಇದೆ. ದೊಡ್ಡ A4 ಗಿಂತ ದೊಡ್ಡ ಸೈಜಿನ ದೊಡ್ಡ ಪುಸ್ತಕ ಅದು. ಸರಿ, ನಾನು ಇನ್ನೇನು ಹೊರಡಬೇಕು, ಅವಾಗ ಒಂದ್ ಕೆಲಸ ಮಾಡು, ಅದು ನೀನ್ ಓದ್ತಿಯಲ್ಲ, ಏನೇನಾದ್ರೂ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಏನೇನಿದೆ ಒಂದ್ ಪಟ್ಟಿ ಮಾಡಿ ಕೊಡು ಅಂತ. ಆಯ್ತು ಅಂತಂದ್ರೆ ಸರಿ, ನಾನು 15-20 ದಿವಸ ಇಟ್ಕೊಂಡಿದ್ದೆ, ಓದ್ದೆ. ಅದರಲ್ಲಿ ಏನೇನು 4 ಅಬ್ಸರ್ವೇಷನ್ಸ್ ಏನಿತ್ತು ಅದನ್ನ ಒಟ್ಟು ಪಟ್ಟಿ ಮಾಡಿ ಅವ್ರು ಕೊಟ್ಟೆ. ಸರಿ, ನೋಡಿದ್ರು, ಆಯ್ತು ಬಿಡು ಅಂತಂದ್ರು. ಬಿಟ್ಟೆ, ಮಾರ್ತೆ. 1 ವಾರ 1 ತಿಂಗಳು ಸಾಧಾರಣ ಆಯ್ತು. 1 ದಿವಸ ಬೆಳಗ್ಗೆ ಎದ್ದು ನಮ್ಮನೆಗೆ ಪ್ರಜಾವಾಣಿ ಬರ್ತಿತ್ತು. ಭಾನುವಾರ ಪೇಜ್ ತೆಗೆದು ನೋಡ್ತೀನಿ, ಪ್ರಜಾವಾಣಿಯ ಸಾಪ್ತಾಹಿಕ ಪರವಣಿಯಲ್ಲಿ ಒಂದು ಅರ್ಧ ಪುಟದಷ್ಟು ಮಹಾಮಾರ್ಗದ ವಿಮರ್ಶೆ ಬಂದಿದೆ. ಓ, ಯಜಮಾನರು ಬರ್ದಿದ್ದಾರೆ ಅನ್ಕೊಂಡು ಕೆಳಗಡೆ ನೋಡಿದ್ರೆ ನೀವು ನಂಬ್ರಿ, ಶ್ರೀನಿವಾಸ ಮೂರ್ತಿ ಹಾವನೂರ ಅಂತಿದ್ದಾರೆ ವಿಮರ್ಶಕರ ಹೆಸರು. ನಾನು ತಲೆ ಎಲ್ಲ ತಿರುಗೋಯ್ತು. ನನಗೆ ಫೋನ್ ಮಾಡಿದೆ ಬೆಳಗ್ಗೆ, ಅವಾಗ 7-7:30 ಫೋನ್ ಮಾಡಿದೆ. ಏನಪ್ಪ ಲೇಖನ ಬಂದದಾ ಅಂತ. ಹೌದ್ರಿ, ಯಾಕೆ ಹಿಂಗ್ ಮಾಡಿದ್ರಿ? ಏನ್ ಮಾಡಿದೆ, ಏನ್ ಹಾಕಿದ್ರಿ ಹೆಸರು? ಶ್ರೀನಿವಾಸ ಮೂರ್ತಿ ಹಾವನೂರ. ನನ್ನ ಹೆಸರು ಯಾಕೆ ತೆಗೆದ್ರಿ? ಅಲ್ಲೋ, ನೀನು ನೋಟ್ಸ್ ಮಾಡಿಕೊಟ್ಟಿ ಅಂತಂದ್ರೆ ನೀನು ನೋಟ್ಸ್ ಇಟ್ಕೊಂಡು ನಾನು ವಿಮರ್ಶೆ ಬರಲಿಕ್ಕೆ ನಾನು ಏನ್ ಅನ್ಕೊಂಡಿ? ನೀನು ನಾನು ಏನ್ ಅನ್ಕೊಂಡಿ ನೀನು ಅಂದ್ರೆ,
ಆಯ್ತು ಸರಿ, ಈ ಜಾಯಿಂಟ್ ಆತದ ಅಂತ ಅನ್ನೋದಾದ್ರೆ ಮೇಜರ್ ಆದ ನೀವಿರ್ಬೇಕು, ಶ್ರೀನಿವಾಸ್ ಹಾವನವರ ಮೂರ್ತಿ ಅಂತ ಇರ್ಬೇಕಿತ್ತು, ಶ್ರೀನಿವಾಸ್ ಮೂರ್ತಿ ಹಾವನವರ ಯಾಕೆ ಮಾಡಿದ್ರಿ ನೀವು ಅಂತ ಒಂದು ಮಾತು ಹೇಳಿದ್ರು. ನೋಡು, ನಾನು ಜೀವನದಲ್ಲಿ ಬೇಕಾದಷ್ಟು ಕಂಡೀನಿ, ನೀನ್ ಬೆಳೀತಾ ಇರೋ ಹುಡುಗ, ನಿನ್ನ ಹೆಸರು ಮುಂದೆ ಬರ್ಬೇಕು, ಅದಕ್ಕೋಸ್ಕರ ಬರ್ಲಿ. ಇವತ್ತು ಎಷ್ಟೋ ಜನ ವಿದ್ವಾಂಸರುಗಳು ತಮ್ಮ ಶಿಷ್ಯರುಗಳ ಹತ್ರ ಪುಸ್ತಕಗಳನ್ನ ಬರ್ಸ್ಕೊಂಡು ನಮ್ಮ ಹೆಸರಿನಲ್ಲಿ ಪುಸ್ತಕಗಳನ್ನ ಪಬ್ಲಿಷ್ ಮಾಡ್ಕೊಂಡಿರೋದನ್ನ ನಮ್ ಕಣ್ಣಾರೆ ನೋಡಿದೀವಿ ನಾವು. ಅದರಲ್ಲಿ ಇವರು ಈಗ ನನ್ನ ಹತ್ರ ಲೆಕ್ಕನ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಇನ್ನೊಂದು ನೋಡಿ, ಇವಾಗ ವ್ಯವಹಾರಕ್ಕೆ ಬರೋಣ ಅಂತದಲ್ಲ, ಅವ್ರ ಮಾತಿನ ರೀತಿನೇ ವ್ಯವಹಾರಕ್ಕೆ ಬರೋಣ. ಈಗ ಹೇಳ್ರಿ, ನೋಡು ಆ ಪುಸ್ತಕ ಮತ್ತೆ ನೀ ಬರ ತಗೊಂಡು ಹೋಗಲ್ಲ ಆತು, ಅದ್ರ ರೊಕ್ಕ ಏನ್ ಬರ್ತದಲ್ಲ ಆ ರೊಕ್ಕ ನನಗೆ, ಪುಸ್ತಕ ನಿನಗೆ. ಆ ಪುಸ್ತಕದ ಬೆಲೆ ಅವತ್ತು 1,000 ರೂಪಾಯಿ, ಇವ್ರು ವಿಮರ್ಶೆಗೆ ಬರ್ತಾ ಇದ್ದು 300 ರೂಪಾಯಿ 500 ರೂಪಾಯಿ. ಆಯ್ತಾ? ಇವತ್ತು ಆ ಪುಸ್ತಕ ನನ್ನ ಲೈಬ್ರರಿಯಲ್ಲಿದೆ, ಸ್ವಲ್ಪ ಕಲೆಕ್ಷನ್ ಅಲ್ಲಿದೆ. ಆ ಪುಸ್ತಕ ತೆಗೆದು ನೋಡಿದ್ರೆ ನನಗೆ ನೆನಪಾಗುತ್ತೆ, ಅಂಥ ಪುಣ್ಯಾತ್ಮ ಸಿಗಲ್ಲ, ಖಂಡಿತ ಸಿಕ್ಕಲ್ಲ, ಖಂಡಿತ ಸಿಕ್ಕಲ್ಲ. ನಿವೇದಿತ ಅವ್ರನ್ನ ಜ್ಞಾಪಿಸ್ಕೊಂಡ ಹಾಗೆ ಆ ಇದು ಎಂತದ್ದು ಮರಗೆಣಸಿನ ಚಿಪ್ಸ್ ಸೊಂಟೆ ಅದನ್ನ ಮಂಗಳೂರಿಂದ ನನ್ನ ಮಗಳಿಗೆ ಕೊರಿಯರ್ ಮಾಡೋರು. ಆ ಕೊರಿಯರ್ ನನ್ನ ಮಗ ಚಿಕ್ಕವಳುವಾಗ ಕೊರಿಯರ್ ಮಾಡೋರು, ಆ ಕೊರಿಯರ್ ಮೇಲೆ ಪ್ಯಾಕೆಟ್ ಮೇಲೆ ಸ್ಪಷ್ಟವಾಗಿ ಬರೆದಿಟ್ಟಿದ್ರು, ಕೇವಲ ಅನನ್ಯ ಮಾತ್ರ ತಡೆಯತಕ್ಕದ್ದು ಅಂತ. ನಮ್ ಕೊಟ್ಟ ಇಲ್ಲ ಅದ್ರಲ್ಲಿ. ಆಗ ನಮ್ಮ ಮನೆಗೆ ತಲುಪಿದ್ದಾದ್ಮೇಲೆ ನನ್ನ ಮಗಳಿಗೆ ಫೋನ್ ಮಾಡೋರು, ಲ್ಯಾಂಡ್ ಲೈನ್ ಅವಾಗ ಫೋನ್ ಮಾಡೋರು, ಏನೋ ಕೊರಿಯರ್ ಬಂತೇನೋ ಅಂತ. ಆಮೇಲೆ ಹೌದು ಅಜ್ಜ ಬಂತು ಅಂತಂದ್ರೆ, ನಿಮ್ಮ ಅಪ್ಪದಿಂದ ಹೌದಿಲ್ಲ ಹೋಗ್ಕೊಳ್ಳಿ, ಬೇಜಾರ್ ಮಾಡ್ಕೋತಾನೆ, ಅವ್ನು ಒಂದೇ ಒಂದ್ ಪೀಸ್ ಕೊಡೋದು, ನಮ್ಮ ಅವಾಗ ಒಂದ್ ಪೀಸ್ ಕೊಡೋದು. ಈಗ ಮಾತು ಮುಂದುವರೆದ್ರೆ ತುಂಬಾ ಮುಂದುವರಿಯುತ್ತೆ. ಕೊನೆಗೆ ಒಂದೇ ಒಂದ್ ಮಾತು ಹೇಳ್ಬಿಡ್ತೀನಿ. ಅವ್ರು ಯಾವ್ದಾದ್ರು ಒಂದು ಪುಸ್ತಕ ಬರೆದಿರೋರು, ಕಲಿಯೋರು, ಬಾಬಾ ಅಂತ ಹೇಳಿ ನೀನು ಸುಟ್ಸ್ ಮಾಡ್ತಾ ಇರಿ, ತಗೋ ನಿಂಗೆ ಒಂದ್ ಪುಸ್ತಕ ಸಾಕು. ನಾ ಹೇಳ್ತಿದ್ದೀರಿ, ನಾಶ್ ಮಾಡ್ತಾ ಇದೀನಿ, ಹೌದು, ನೀವು ಮಾತ್ರದಿರಿ, ಮಧ್ವಾಚಾರ್ಯರು ಇನ್ನೊಂದು ಪುಸ್ತಕ ಕೊಡ್ರಿ. ಇಲ್ಲ, ನಾ ಹೇಳ್ದಲ್ಲ, ಈ ತರಹ ಮಾತಾಡ್ತಾ ದಿನಗಳನ್ನ ವಾರಗಳನ್ನ ಕಳೆದು ಬಿಡಬಹುದು. ಇಂಥದ್ದೊಂದು ಅವಕಾಶ ಕಲ್ಪಿಸ್ಕೊಟ್ರಿ, ತುಂಬಾ 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 ಸಂತೋಷ. ನಿವೇದಿತ ಅವರಿಗೆ ಮತ್ತೆ ಆಯೋಜಕರಿಗೆ ಧನ್ಯವಾದಗಳು. ನಮಸ್ಕಾರ. ನಿವೇದಿತ ಮೇಡಮ್ ಅವರಿಗೆ ವಿಶೇಷ ಧನ್ಯವಾದಗಳು. ವ್ಯಕ್ತಿ ದೊಡ್ಡವನಾಗಲಿ ಅವರ ಸಾಹಿತ್ಯ ದೊಡ್ಡದಾಗುದಿಲ್ಲ ಅಂತ ಒಂದು ಮಾತಿದೆ. ಅವನವರವರು ಕಲ್ಪವೃಕ್ಷದ ಹಾಗೆ ತಾವು ಬೆಳೀತಾ ನೀತಿಯಾಗಿ ಬೆಳೀತಾ ಇದರನ್ನ ನೂರಾರು ಮಂದಿ ಲೇಖಕರನ್ನು ಬೆಳೆಸಿದರು. ಈಗಾಗಲೇ ಶ್ರೀನಿವಾಸ ಮೂರ್ತಿ ಅವರು ಹೇಳಿದ್ರಲ್ಲ, ಆ ತರದ ಅದ್ಭುತ ವ್ಯಕ್ತಿ. ಅಂತಹ ವ್ಯಕ್ತಿ ಬಹುಶಃ ಕನ್ನಡಕ್ಕೆ ಸಿಕ್ಕಿದ್ದು ಕನ್ನಡದ ಭಾಗ್ಯ, ಕನ್ನಡದ ಪುಣ್ಯ ಅಂತ. ಬಹುಶಃ ಅವರ ಶತಮಾನೋತ್ಸವ ಇವತ್ತಿನಿಂದಲೇ ಆರಂಭ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ. ಬಹಳ ಅದ್ದೂರಿಯಾಗಿ ಅವರ ಶತಮಾನೋತ್ಸವನ ಎಲ್ಲ ಕೂಡಿ ಒಳ್ಳೆಯ ಕಾರ್ಯಕ್ರಮ. ನಮಸ್ಕಾರ, ಧನ್ಯವಾದ. ತುಂಬಾ ಧನ್ಯವಾದಗಳು ನಿವೇದಿತ ಅವರಿಗೆ. ಹೇಗೆ ಕಳೆದ್ವಿ ಸಮಯ ಅಂತ ಗೊತ್ತಾಗ್ಲಿಲ್ಲ. ನಾವು ಇದೇನೋ ಅವನವರ ಜೊತೆನೇ ಇದೇನೋ ಮಾತಾಡಿದ್ವಿ. ಮೊದಲಿಗೆ ಹೇಳಿದ್ವಿ ಎರಡೆರಡು ಇಂಗ್ಲಿಷ್ ಪದ ಬೆಳೆಸ್ತೀನಿ, ಬೆಳೆಸಲಿಲ್ಲ ನೀವು, ನಿರರ್ಗಳವಾಗಿ ಮಾತಾಡಿದ್ರಿ. ಮೇಡಮ್ ನಿಮಗೆ ಆಶೀರ್ವಾದ ಅದೆಲ್ಲ. ತುಂಬಾ ಧನ್ಯವಾದ. ನೀವು ಆ ಅಪ್ಪನ ಮಗಳು ಅಂತ ಇವತ್ತು ನೀವು ತೋರಿಸ್ಬಿಟ್ರಿ ನಮಗೆ. ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು. ಅವನ ಆಶೀರ್ವಾದ ಎಲ್ಲವೂ ಅಪ್ಪನ ಆಶೀರ್ವಾದ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ.